ಇದು ನಮ್ಮನ್ನು ನಡೆಸಿದ ನಮ್ಮ ದೇವಾದಿ ದೇವನೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನೀನು ಒಳ್ಳೆಯದನ್ನು ಮಾಡುವಾತನೇ ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಒಳ್ಳೆಯತನಗಳಿಗಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ದೇವರಾತ್ಮನೇ ನಾವು ಹೋಗುವಾಗ ಬರುವಾಗ ಪ್ರತಿದಿನವೂ ಕಾದು ಕಾಪಾಡಿ ನಡೆಸಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ದೇವರೇ, ನಮಗೆ ಕಳೆದ ತಿಂಗಳೆಲ್ಲ ಕಾದು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಇವತ್ತು ಈ ಹೊಸ ತಿಂಗಳನ್ನು ಮಾರ್ಚ್ ತಿಂಗಳನ್ನು ನಮಗೆ ನೀನು ತಾನೇ ದಯಪಾಲಿಸುವುದಕ್ಕಾಗಿ ಸ್ತೋತ್ರ. ದೇವರೇ, ಈ ತಿಂಗಳಲ್ಲಿ ದೇವರೇ ನಿನ್ನ ಚಿತ್ತವನ್ನೇ ನಮ್ಮ ಇಡೀ ಪ್ರಪಂಚದಲ್ಲೆಲ್ಲ ನೀನು ನೆರವೇರಿಸಪ್ಪ. ನಮ್ಮ ಜೀವಿತದಲ್ಲೂ ಕೂಡ ನಿನ್ನ ಚಿತ್ತ ಒಂದೇ ನೆರವೇರಲಿ ಎಂದು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಈ ತಿಂಗಳಲ್ಲಿ ದೇವರ ಇನ್ನೂ ಹೆಚ್ಚಿನ ನಿನ್ನ ಸೇವೆಯ ಕಾರ್ಯಗಳಲ್ಲಿ ನಾವು ಬೆಳೆಯುವಂತೆ, ನಡೆಯುವಂತೆ, ಜೀವಿಸುವಂತೆ, ಮಾಡುವಂತೆ ದೇವರಾತ್ಮನೇ ನೀ ನಮ್ಮನ್ನು ಬಲಪಡಿಸಿ ನಾವು ಬಿಡುವವರಾಗಿದ್ದೇವೆ ಅಪ್ಪ. ಕರ್ತನೇ, ಈ ದಿನದಲ್ಲಿ ದೇವರೇ ನಾವೆಲ್ಲ ಸಭೆಯಾಗಿ ಕೊಡದಿರತಕ್ಕಂತೆ ನೀನೇ ನಿನ್ನ ಕೃಪೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಕರ್ತನೇ, ನಮ್ಮೆಲ್ಲರನ್ನು ಒಂದು ಮಾಡಲು ಶಕ್ತನು ನೀನು ಮಾತ್ರನೇ ಆಗಿದೆಯಪ್ಪ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವನಿಗೆ ಯಾವ ಕೊರತೆಯೂ ಇಲ್ಲ ಎಂಬುದಾಗಿ ವಾಗ್ದಾನವನ್ನು ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ಹೌದೇವರೇ, ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವ ನಮಗೆ ನಮ್ಮೇನು ಕೊರತೆಗಳು ಏನಿದ್ರು ಕೂಡ, ಎಷ್ಟಿದ್ದರೂ ಕೂಡ ಅವೆಲ್ಲವನ್ನ ಪೂರೈಸಲು ನೀನು ಶಕ್ತನಾಗಿದೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರೇ, ಈ ದಿನದ ಆರಾಧನೆ ಕೂಟು ನಿಮ್ಮ ಕರಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ದೇವರೇ, ನಾವೆಲ್ಲರೂ ಕರ್ತನೆ ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯಕ್ಕೆ ತಕ್ಕ ಹಾಗೆ ನಿಮ್ಮನ್ನು ಆರಾಧನೆ ಮಾಡುವಂತೆ ಆಶೀರ್ವದಿಸಪ್ಪ. ದೇವರೇ, ನಮ್ಮ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣ ಶಕ್ತಿಯಿಂದಲೂ, ಪೂರ್ಣ ಬಲದಿಂದಲೂ ನಿನ್ನನ್ನೇ ನಾವು ಆರಾಧಿಸುವಂತೆ ನಮ್ಮನ್ನು ಆಶೀರ್ವದಿಸು ದೇವರಾಯ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ದೇವರೇ, ಕರ್ತನೆ, ಸಹೋದರರು ಒಂದಾಗಿರುವುದು ಎಷ್ಟೋ ರಮ್ಯಕರವಾದದ್ದು ಎಂಬುದಾಗಿ ನೀನು ವಾಕ್ಯ ಹೇಳಿದ್ದ ಹಾಗೆ ಅವರು ಕರ್ತನೆ ನಾವೆಲ್ಲರೂ ಒಂದಾಗಿ ಇದ್ದು ಕರ್ತನೆ ನಿನ್ನಲ್ಲಿ ಆರಾಧನೆ ಮಾಡತಕ್ಕಂತೆ ನಾವು ಕೂಡಿ ಬರುವಂಥದ್ದು ಇದು ಸಂತೋಷವು ಒಳ್ಳೆಯದು ಆಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ದೇವರೇ, ನಿನ್ನ ಸನ್ನಿಧಾನಕ್ಕೆ ಹೋಗೋಣ ಎಂಬುದಾಗಿ ಹೇಳಿದಾಗ ದಾವೀದನ ಹೃದಯವು ಹರ್ಷಗೊಂಡಿತು ಎಂಬುದಾಗಿ ಹೇಳಿದ ಹಾಗೆ ಹೌದೇವರೇ, ನಿನ್ನ ಸನ್ನಿಧಾನಕ್ಕೆ ಬರುವುದಕ್ಕಾಗಿ ನಮ್ಮ ಹೃದಯವು ಆತುರಿಯುತ್ತಾ ಎದುರು ನೋಡುತ್ತಾ ಸಿದ್ಧವಾಗಿ ಬರುವಂತೆ ಆಶೀರ್ವದಿಸಿ ನಡೆಸುತ್ತೇವೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ದೇವರೇ, ಯಾಕೆಂದರೆ ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ ಎಂಬುದಾಗಿ ಹೇಳಿದ ಹಾಗೆ ಹೌದೇವರೇ, ನಿನ್ನ ಸನ್ನಿಧಾನದಲ್ಲಿ ಇರುವಂತ ಪರಿಪೂರ್ಣವಾದ ಸಂತೋಷವು ಅದು ನಮ್ಮ ಹೃದಯದಲ್ಲಿ ವಾಸಿಸುವಂತೆ ಆಶೀರ್ವದಿಸಪ್ಪ. ನಾವು ಸಂತೋಷದಿಂದ ಕರ್ತನೆ ನಿಮ್ಮನ್ನು ಆರಾಧನೆ ಮಾಡುವಂತೆ ಏನೇ ನಮ್ಮನ್ನು ಆಶೀರ್ವದಿಸಿ ನಡೆಸು ದೇವರಾತ್ಮನೇ. ಈ ದಿನ ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹಾಡುಗಳ ಮುಖಾಂತರ ಎಲ್ಲ ನಿಮ್ಮ ಮಹಿಮೆಯನ್ನು ದೇವರೇ, ನಿನ್ನ ಮಹಿಮೆ ನಿನ್ನ ಪ್ರಸ್ತುತ ಇಲ್ಲಿ ಉಂಟಾಗಲೆಂದು ಬಿಡುತ್ತೇವೆ. ಆರಾಧಿಸುವಾಗ ಅನೇಕ ವಿಷಯಗಳ ಮೇಲೆ ನಿಂತನೆ ಬಿಡುಗಡೆಯನ್ನು ದಯಪಾಲಿಸಿ ಎಂದು ನಾವು ಬಿಡುವವರಾಗಿದ್ದೇವೆ. ಕರ್ತನೆ, ಓ ಕರ್ತನೆ, ನೀ ನಮ್ಮ ದೇವರು ದಯಿಸುವ ಆಜ್ಞೆಯಾಗಿ ಎಲ್ಲವನ್ನ ನೀನು ದಯಿಸಿ ಕರ್ತನೆ ನಿನ್ನ ಪರಿಶುದ್ಧ ಹೆಸರಿನ ಮಹಿಮೆಗಾಗಿ ಉಪಯೋಗಿಸಿ ನಡೆಸಿಯಿಂದ ನಾವು ಬಿಡುತ್ತೇವಪ್ಪ. ಕರ್ತನೆ, ದಿನದ ವಾಕ್ಯದ ಭಾಗವನ್ನು ಕೂಡ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಮಾತನಾಡುವ ನೇನಾಗಿರುವುದೇವ್ರೆ, ನಮ್ಮ ಬಾಯಿಂದ ಯಾವುದೇ ಮಾತುಗಳು ಹೊರಡದಿರಲಿ. ನಮ್ಮೊಳಗಿಂದ ದೇವರಾತ್ಮನೆ ನೀನು ನಿನ್ನ ಸಭೆಯ ಸಂಗಡ ಮಾತನಾಡು. ಯಾಕೆಂದರೆ ನಿನ್ನ ಮಾತಿಗೆ ಮಾತ್ರನೇ ಜೀವ ಇರುವುದಕ್ಕಾಗಿ ಸ್ತೋತ್ರ. ಜೀವ ಇಲ್ಲದಿರುವ ಎಲ್ಲ ಆತ್ಮಗಳಲ್ಲೂ ನಿನ್ನ ವಾಕ್ಯದ ಮುಖಾಂತರವಾಗಿ ಜೀವವನ್ನು ಕೊಟ್ಟು ನಡೆಸಿದ್ದು ನಾವು ಬಿಡುತ್ತೇವಪ್ಪ. ನಿನ್ನ ಬಲಿಷ್ಠವಾದ ವಾಕ್ಯಗಳನ್ನು ತಿಂದು ನಮ್ಮ ಆತ್ಮ ಬಲಿಷ್ಠವಾಗತಕ್ಕಂತೆ ಆಶೀರ್ವದಿಸಪ್ಪ. ಮುಂದೆ ಮಹಾ ಬಲಿಷ್ಠವಾದ ಸಾಮ್ರಾಜ್ಯವಾಗಿರುವ ಆ ಪರಲೋಕದ ಸಾಮ್ರಾಜ್ಯಕ್ಕೆ ನಮ್ಮ ಆತ್ಮ ಸೇರುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸಿದ್ದು ನಾವು ಬಿಡುವವರಾಗಿದ್ದೇವೆ. ದೇವರೇ, ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರೇ, ಯಾರ ಇದ್ದನೇ ಎಲ್ಲ ಆದಿಯಿಂದಲೂ ಅಂತ್ಯದವರೆಗೂ ದೇವರಾತ್ಮನೆ ನೀನು ನಮ್ಮ ಮಧ್ಯದಲ್ಲಿದ್ದು ಮಹಿಮೆಯೊಂದು ನೀನು ನಮ್ಮ ಮಧ್ಯದಲ್ಲಿದ್ದು ನಡೆಸಿಕೊಡಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವುದಿವೆ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ನಾವೆಲ್ಲರೂ ಕೂಡಿ ಬರುವಂತೆ ಈ ದಿನವನ್ನ ಅವಕಾಶವನ್ನ ದೇವರು ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸೋಣ. ಹಲ್ಲೆಲೂಯಾ. ಯಾಕಂದ್ರೆ ಅನೇಕ ಊರುಗಳಲ್ಲಿ, ದೇಶಗಳಲ್ಲಿ ಅವ್ರ ಆರಾಧನೆ ಮಾಡೋದಕ್ಕೂ ಕೂಡ ಸ್ಥಳ ಇಲ್ಲದೆ ಅನೇಕ ಗುಡ್ಡಗಾಡ ಪ್ರದೇಶದಲ್ಲೆಲ್ಲ ಆರಾಧನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಮಗೂ ದೇವರು ಒಳ್ಳೆಯ ಸ್ಥಳವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸೋಣ. ನಾವು ಈ ದಿನ ಒಂದು ಹಾಡುಗಳ ಮುಖಾಂತರವಾಗಿ ನಮ್ಮ ದೇವರ ಹೆಸರನ್ನು ನಾವು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಸುಂದರವಾದ ಮನೆಯಲ್ಲಿ ಜಯಗೀತೆಯನ್ನು ಹಾಡುವೆವು ಎಂಬ ಹಾಡನ್ನಾಡಿ ನಾವು ದೇವರ ಹೆಸರನ್ನು ಮಹಿಮೆ ಪಡಿಸೋಣ. ಸುಂದರವಾದ ಮನೆಯಲ್ಲಿ
ಸಿಯೋನಾದಲ್ಲಿ ಕನಿಗೆ ಸುಂದರವಾದ ಮನೆಯಲ್ಲಿ ಜಯ ಗೀತ ಹಾಡುವೆವು. ಸಿಯೋನಾದಲ್ಲಿ ಕನಿಗೆ ಸಿಯೋನಾದಲ್ಲಿ ಕನಿಗೆ ದೇವರ ಮೈಮಂಡಾಳ ಆಗಾದ್ರೆ ನಾವು ಅತಿ ಬೇಗನೆ ಸುಂದರವಾದ ಒಂದು ಮನೆಯನ್ನ ಸೇರುವವರಾಗಿದ್ದೇವೆ. ಹಲ್ಲೆಲೂಯಾ. ಅದು ಯೇಸಪ್ಪನ ಮನೆಯಾಗಿದೆ. ಆಮೆನ್. ಆ ಮನೆಯನ್ನ ಸೇರುವುದಕ್ಕೆ ದೇವರು ರಹಸ್ಯ ಮರಣವನ್ನ ಸಿದ್ಧಪಡಿಸಿದ್ದಾನೆ. ಹಲ್ಲೆಲೂಯಾ. ಆಗ ನಾವು ಕರ್ತನಲ್ಲಿ ಸೇರಿ ನಾವೆಲ್ಲರೂ ಒಟ್ಟಾಗಿ ಆತನನ್ನ ಆರಾಧಿಸುವವರಾಗಿದೆ. ಅಲ್ಲಿ ನಮ್ಗೆ ದೇವರನ್ನು ಕೊಡ್ತಾ ಇದ್ದಾನೆ. ಬಹುಮಾನವನ್ನ ನಮ್ಗೆ ರಕ್ಷಕನು ಕೊಡುವನು ಎಲ್ಲರ ಮಧ್ಯದಲ್ಲೂ. ಹಲ್ಲೆಲೂಯಾ. ಆದ್ರಿಂದ ನಾವು ದೇವರ ಕೆಲಸವನ್ನು ಮಾಡೋ ಪ್ರತಿಯೊಬ್ಬರಿಗೆ ದೇವರು ಬಹಳವಾದಂತ ಬಹುಮಾನವನ್ನ ಪರಲೋಕದಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ. ನಾವು ಮತ್ತೊಂದು ಹಾಡನ್ನು ಹಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ನಮ್ಮಲ್ಲಿ ಅನೇಕ ಕೆಲವೊಂದು ಪದಗಳು ಹಳೆಯ ಕಾಲದಲ್ಲಿ ಎಲ್ಲ ಹೇಳ್ತಿದ್ರು. ನಿಮ್ಮ ನಾಮಧೇಯ ಏನು ಎಂಬುದೆಲ್ಲ ಕೇಳ್ತಿದ್ರು. ಹಲ್ಲೆಲೂಯಾ. ಅವಾಗ ಯೇಸುವಿನ ನಾಮ, ನಿನ್ನ ನಾಮ, ಆ ನಾಮ ಅಂತಾನೆ ಈಗೆಲ್ಲ ಹೇಳ್ತಾ ಇದ್ರು. ಆದ್ರೆ ಇವಾಗ ನಿಮ್ಮ ಹೆಸರು ಏನು ಎಂಬುದಾಗಿ ಎಲ್ಲರೂ ಕೇಳ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ಏನಂತ ಅಪ್ಡೇಟ್ ಆಗಿದ್ದಾರೆ. ನಮ್ದು ಮೊಬೈಲ್ಗಳು ಅಂದ್ರೆ ಎಲ್ಲ ಆಪ್ಗಳು ಅಪ್ಡೇಟ್ ಮಾಡ್ಬೇಕು. ಹಲ್ಲೆಲೂಯಾ. ಅಪ್ಡೇಟ್ ಮಾಡಿದ್ರೆ ಹೊಸದಾಗಿ ಏನಾದ್ರು ಫೀಚರ್ಸ್ ಇದ್ರೆ ಅವೆಲ್ಲ ನಮ್ಗೆ ಹೆಲ್ಪ್ ಆಗುತ್ತೆ. ಹಳೇದೇ ನಾನು ಆ್ಯಪ್ ಯೂಸ್ ಮಾಡ್ತೇನೆ ಅಂದ್ರೆ ಅದೊಂದು ಸ್ವಲ್ಪ ಫೀಚರ್ಸ್ ಎಲ್ಲ ಕಡಿಮೆ ಇರುತ್ತೆ. ಅದು ಸ್ವಲ್ಪ ಕಡಿಮೆ ಉಪಯೋಗ ಬರುತ್ತೆ. ಅಪ್ಡೇಟ್ ಮಾಡಿದಾಗ ಹೆಚ್ಚಿನ ಫೀಚರ್ಸ್ ಕೊಟ್ಟಾಗ ಅದನ್ನು ಉಪಯೋಗ ಮಾಡ್ತಾರೆ, ನಮಗೆ ಹೆಚ್ಚಿನ ಉಪಯೋಗಕ್ಕೆ ಬರುತ್ತೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರು ಕೂಡ ಸತ್ಯವೇದದಲ್ಲಿ ಕೂಡ ಕೆಲವು ಪದಗಳು ಹಳೆ ಕಾಲ ಅಂದ್ರೆ ಕ್ರಿಸ್ತ ಪೂರ್ವ ಕಾಲದಲ್ಲಿ 2000 ವರ್ಷದ ಹಿಂದೆ ಬರೆಯಲ್ಪಟ್ಟಿರುವ ಗ್ರಂಥ ಆಗಿರೋದ್ರಿಂದ ಆಗಿನ ಕಾಲಕ್ಕಿಂತ ಪದಗಳನ್ನ ಬೈಬಲ್ ಅಲ್ಲಿ ಉಪಯೋಗ ಮಾಡಿದ್ದಾರೆ. ಅದರಲ್ಲಿ 10,000 ಮಧ್ಯದಲ್ಲಿ ಯೇಸುವಿನ ಧ್ವಜಪ್ರಾಯಣ ಅಂತ ಕರೀತಾರೆ. ಅದರಲ್ಲಿ 10,000 ಯಾಕೆ ಹೇಳೋದಂದ್ರೆ ಹಳೆ ಕಾಲದಲ್ಲಿ 10,000 ಎಣಿಸೋದೇ ದೊಡ್ಡ ವಿಷಯ. ಆಗಿನ ಕಾಲದಲ್ಲಿ ಅದಕ್ಕೆ ಬೈಬಲ್ ಅಲ್ಲಿ 10,000ನೇ ಜಾಸ್ತಿ. ಇದಕ್ಕೆ ತಕ್ಕಂತೆನೆ ಯೇಸು ಹೋಲಿಕೆ ಮಾಡಿ ಹೇಳೋಣ ಎಂದಾಗ ಹೇಳಿ ಆಗಿನ ಭಕ್ತರು 10,000 ಜನರಲ್ಲಿ ಯೇಸು ಧ್ವಜಪ್ರಾಯಣ ಅಂತ ಹೇಳಿದ್ರು. ಯಾವಾಗ ಹಳೆ ಕಾಲದಲ್ಲಿ. ಈ ಕಾಲದಲ್ಲಿ ಆ ವಾಕ್ಯ ಹೆಂಗ್ ಹೇಳ್ಬೇಕಂದ್ರೆ 10,000 ಅಲ್ಲ 10 ಕೋಟಿ ಜನರ ಮಧ್ಯದಲ್ಲಿ ಧ್ವಜಪ್ರಾಯಣ ಅಂತ ಹೇಳ್ಬೇಕು. ಯಾಕಂದ್ರೆ ಇವಾಗ ಜನಸಂಖ್ಯೆ ಜಾಸ್ತಿ ಐತೆ. ಈ ಕಾಲದಲ್ಲಿ ಕೋಟಿ ಕೂಡ ಮಿಷನ್ ಕೊಟ್ರೆ ಬೇಗ ಕೌಂಟ್ ಮಾಡಿ ಲೆಕ್ಕ ಹಾಕ್ಬಿಟ್ಟು ನಮ್ಗೆ ಹೇಳ್ಬಿಡುತ್ತೆ. ಹಲ್ಲೆಲೂಯಾ. ಆಗಿರೋದ ಕಾರಣ ಬೈಬಲಲ್ಲೂ ಕೂಡ ಕೆಲವು ವಾಕ್ಯಗಳು ಕೆಲವು ಪದಗಳನ್ನ ನಾವು ಅಪ್ಡೇಟ್ ಮಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ಹಾಗೆ ಕೂಡ ಕೆಲವು ಹಾಡುಗಳು ಕೂಡ ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಈ ಅಪ್ಡೇಟ್ ಆಗಿರೋದು ಯಾವ ಹಾಡು ಅಂತ ಹೇಳೋದಾದ್ರೆ ಈಗ ಶ್ರೀ ಯೇಸು ನಾಮ ಎಂಬುದಾಗಿದೆ. ಅದರಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಶ್ರೀ ಯೇಸು ಹೆಸರು ಅತಿಶಯ ಹೆಸರು ಎಂಬ ಹಾಡಿನ ಮುಖಾಂತರವಾಗಿ ನಾವು ಈ ದಿನ ಹಾಡಾಡಿ ದೇವರನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಓಕೆ, ಎಲ್ಲರೂ ಈಗ ಸಿದ್ಧವಾಗಿ ದೇವರನ್ನ ಮಹಿಮೆ ಪಡಿಸೋಣ. ಶ್ರೀ ಯೇಸು ಹೆಸರು ಅತಿಶಯ ಹೆಸರು ಪಾಪಿಗಳಿಂದಾದ ಹೆಸರು. ಹಲ್ಲೆಲೂಯಾ. ಶ್ರೀ ಯೇಸು ಹೆಸರು ಅತಿಶಯ ಹೆಸರು ಪಾಪಿಗಳಿಂದಾದ ಹೆಸರು. ಪಾಪಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ಹೆಸರು. ಹಲ್ಲೆಲೂಯಾ. ಪಾಪಪರಿಹಾರಕ್ಕಾಗಿ ಪಾಪಿಗಳ
ದಿವ್ಯ ಹೆಸರು ಹಲ್ಲೆಲೂಯಾ ಎಲ್ಲ ಹೆಸರಲ್ಲೂ ಮೇಲಾದ ಹೆಸರು ಯೇಸುವಿನ ದಿವ್ಯ ಹೆಸರು ಸರ್ವ ಜನರೆಲ್ಲ ಅಂಗವೆಂದು ಸ್ತೋತ್ರ ಮಾಡಿ ಸರ್ವ ಜನರೆಲ್ಲ ಅಂಗವೆಂದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ಹೆಸರು ಹಲ್ಲೆಲೂಯಾ ಶ್ರೀ ಯೇಸು ಹೆಸರು ಅತಿಶಯ ಹೆಸರು ಪಾಪಿಗೆ ಎಂಬಾದ ಹೆಸರು ಹಲ್ಲೆಲೂಯಾ ಶ್ರೀ ಯೇಸು ಹೆಸರು ಅತಿಶಯ ಹೆಸರು ಪಾಪಿಗೆ ಎಂಬಾದ ಹೆಸರು ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ಹೆಸರು ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ಹೆಸರು ಅನ್ಯವೆಂದು ತನ್ನದೆ ನನ್ನ ಧನ್ಯನಾಗಿ ಮಾಡಲು ಬಂದ ಅನ್ಯವೆಂದು ತನ್ನದೆ ನನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತನ ಪುಣ್ಯ ಹೆಸರು ಹಲ್ಲೆಲೂಯಾ ಶ್ರೀ ಯೇಸು ಹೆಸರು ಅತಿಶಯ ಹೆಸರು ಪಾಪಿಗೆ ಎಂಬಾದ ಹೆಸರು ಹಲ್ಲೆಲೂಯಾ ಶ್ರೀ ಯೇಸು ಹೆಸರು ಅತಿಶಯ ಹೆಸರು ಪಾಪಿಗೆ ಎಂಬಾದ ಹೆಸರು ಭೂತವಾದಿಗಳಿಗೆ ಅನಾರೋಗ್ಯಗಳಿಗೆ ಸ್ವಸ್ಥ ಮಾಡಿದಂತ ಹೆಸರು ಹಲ್ಲೆಲೂಯಾ ಭೂತವಾದಿಗಳಿಗೆ ಅನಾರೋಗ್ಯಗಳಿಗೆ ಸ್ವಸ್ಥ ಮಾಡುವಂತ ಹೆಸರು ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ಹೆಸರು ಹಲ್ಲೆಲೂಯಾ ಶ್ರೀ ಯೇಸು ಹೆಸರು ಅತಿಶಯ ಹೆಸರು ಪಾಪಿಗೆ ಎಂಬಾದ ಹೆಸರು ಹಲ್ಲೆಲೂಯಾ ಶ್ರೀ ಯೇಸು ಹೆಸರು ಅತಿಶಯ ಹೆಸರು ಪಾಪಿಗೆ ಎಂಬಾದ ಹೆಸರು ಹಲ್ಲೆಲೂಯಾ. ಹಾಗಾದ್ರೆ ಯೇಸುವಿನ ಹೆಸರು ಒಂದೇ ಎಲ್ಲ ಹೆಸರುಗಳಿಗಿಂತಲೂ ಉನ್ನತವಾದ ಹೆಸರು ಅತಿಶಯವಾದ ಹೆಸರು ಅದು ಪಾಪಿಗಳಿಗೆ ಇಂಪಾಗಿರುವಂತ ಹೆಸರಾಗಿದೆ ಹಲ್ಲೆಲೂಯಾ. ಯಾಕಂದ್ರೆ ಪಾಪ ಪರಿಹಾರಕ್ಕಾಗಿ ಪಾಪಿಗಳನ್ನು ಹುಡುಕಿ ಈ ಭೂಮಿಗೆ ಬಂದಿರುವಂತದ್ದು ಒಂದೇ ಒಂದೇ ಹೆಸರು ಆದ್ರೆ ಅದೇ ಯೇಸುವಿನ ಹೆಸರಾಗಿದೆ ಹಲ್ಲೆಲೂಯಾ ಅಂತ ನಮ್ಮ ದೇವರಿಗೆ ಮಹಿಮೆ ಉಂಟಾಳಿ. ನಾವು ಮತ್ತೊಂದು ಹಾಡಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಉನ್ನತ ದೇವರು ನಿನ್ನೊಂದಿಗೆ ಇರಲು ಕಳವಳಗೊಳ್ಳದಿರು ಎಂಬ ಹಾಡನ್ನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ ಹಲ್ಲೆಲೂಯಾ. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಯೇಸು ಉತ್ತಮನು ಎಂದು ಉನ್ನತನು ಕಾಲಕ್ಕೆ ಕೊರತೆಯಿಲ್ಲ. ಯೇಸು ಉನ್ನತನು
ಆಗ್ಲೇ ಸ್ವಲ್ಪ ಒಂದ್ಸತಿ ಫೋನ್ ಮಾಡಿದ್ರು, ಸರ್ ಇನ್ನು ಹಾಸ್ಪಿಟಲ್ ಇದೆಯಾ, ಅಲ್ಲಿಂದ ಇಲ್ಲಿ ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಕೊರತೆ ಹೇಳ್ಬೋದು. ಅಲ್ಲಲ್ವಿಯ ಆದ್ರೆ ನಮ್ಮ ದೇವ್ರು ಕೊರತೆ ಹೇಳ್ದೆ, ನಾವು ಕರೆದ ತಕ್ಷಣ ಬರುವ ಶಕ್ತನು ನಮ್ಮ ದೇವರಾಗಿದ್ದಾನೆ. ಅಲ್ಲಲ್ವಿಯ ಆದ್ರಿಂದ ಉನ್ನತ ದೇವ್ರು ನಮ್ಮ ಜೊತೆ ಇದ್ದಾರೆ, ನಮಗೆ ಸಹಾಯಕ್ಕೆ ಕೊರತೆ ಅನ್ನೋದೇ ಇರೋದಿಲ್ಲ. ಆತನು ತಕ್ಕ ಸಮಯದಲ್ಲಿ ಬಂದು ನಮಗೆ ಸಹಾಯವನ್ನ ಮಾಡೇ ಮಾಡ್ತಾನೆ. ಅಲ್ಲಲ್ವಿಯ ಯಾಕಂದ್ರೆ ಆಗಲೂ ಅವಳು ಅನಾಥಳಾಗಿದ್ದು, ಅಬ್ರಾಮ ಅವಳನ್ನ ಬಿಟ್ಬಿಟ್ಟಿದ್ದ, ಹಂಗಾಗಿ ಅವಳು ಅನಾಥಾಗಿ ಮರುಭೂಮಿ ಕಡೆ ಹೋಗ್ತಿದ್ರು. ಆದ್ರೆ ದೇವರು ಅವಳನ್ನ ಬಿಡದೆ ಆ ಮರುಭೂಮಿಯಲ್ಲೇ ದರ್ಶಿಸಿ ಅವಳ ಸಂಗಡ ದೇವರು ಮಾತನಾಡಿ ಅವಳನ್ನ ಸಂತತಿಯನ್ನು ದೇವರು ಇವತ್ತರೆಗೂ ಬದುಕಿಸಿದ್ದಾನೆ. ಅಲ್ಲಲ್ವಿಯ ದೇವರಿಗೆ ಮಹಿಮೆಂಟಲ್ಲಿ ಹೀಗೆ ನಾವೇನಾಗಿದ್ರು, ಎಷ್ಟೇ ಅನಾಥರಾಗಿದ್ರು, ನಮ್ಮನ್ನ ಬಿಡದೇ ಇರುವ ದೇವರು ಒಬ್ಬನು ನಮ್ಮ ಜೊತೆ ಇದ್ದಾನೆ. ಅಲ್ಲಲ್ವಿಯ ಅಂತ ದೇವರಿಗೆ ಮಹಿಮೆಂಟಲ್ಲಿ ನಾವೆಲ್ಲರ ಜೊತೆನೋಣ ಸ್ವಲ್ಪ ಸಮಯ ಆರಾಧನೆ ಮಾಡಿ ಕೊಡುವವರಾಗಿರೋಣ. ನಾವು ನಮ್ಮ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವವರಾಗಿರೋಣ. ದೇವರು ಕಳೆದ ತಿಂಗಳೆಲ್ಲ ಕಾಪಾಡಿ ಈ ಹೊಸ ತಿಂಗಳನ್ನ ದೇವರು ನಮ್ಮ ಜೀವಿತಕ್ಕೆ ದಯಪಾಲಿಸಿದ್ದಾನೆ. ಅದರಿಂದ ನಾವು ಆತನಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ದೇವರೇ, ನೀ ನಮ್ಮನ್ನ ಕಳೆದ ತಿಂಗಳೆಲ್ಲ ಕಾಪಾಡಿ ನಡೆಸಿರುವುದಕ್ಕಾಗಿ ಸ್ತೋತ್ರಪ್ಪ. ಹೊಸ ತಿಂಗಳಲ್ಲಿ ನಾವು ಕಾಲಿಡುವಂತೆ ನೀನನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ನಿನ್ನಿಂದವರು ಇವತ್ತು ಆಗ್ಲೇ ಅವರು ಸತ್ತೋಗಿದ್ದಾರಪ್ಪ, ನಾವಾದ್ರೂ ಬದುಕುವಂತೆ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸಿರುವುದಕ್ಕಾಗಿ ಸ್ತೋತ್ರ. ಆದ್ರಿಂದ ದೇವರೇ, ನಿಂತಿದ್ದೇನೆಂಬುದನ್ನು ತಾನು ಬಿಡದೇ ಇರಲಿ ಎಂಬುದಾಗಿ ನೀನು ಹೇಳಿದ್ದಕ್ಕಾಗಿ ಸ್ತೋತ್ರ. ಹೌದಪ್ಪ, ಈ ದಿನ ನಾವು ನಿಂತಿರೋದಲ್ಲ, ನೀನು ನಮ್ಮನ್ನ ನಿಲ್ಲಿಸಿಕೊಂಡೇ ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ನಾವು ಬದುಕ್ತಾ ಇರೋದಲ್ಲ ದೇವ್ರೆ, ನೀನೇ ನಮ್ಮನ್ನ ಬದುಕಿಸಿದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವ್ರೆ. ಅಪ್ಪ, ಅನೇಕ ಯುದ್ಧದ ಸುದ್ದಿಗಳೆಲ್ಲ ಕೇಳಿ ಅನೇಕರು ಯುದ್ಧದಲ್ಲಿ ಸತ್ತು ಹೋಗಿರುವಾಗ ನಾವಾದ್ರೂ ಇದು ಬದುಕಿರೋದು ನಿನ್ನ ಕೃಪೆಯಾಗಿದ್ದರಿಂದಲೇ, ಅದಕ್ಕಾಗಿ ಸ್ತೋತ್ರಪ್ಪ ದೇವರೇ. ಅನೇಕ ಘೋರವಾದ ರೋಗಗಳು ಈ ಭೂಮಿಯ ಮೇಲೆ ಬಂದಾಗ, ಕೊರೋನಾ ಅಂತ ಭಯಾನಕ ರೋಗಗಳು ಬಂದಾಗ ಅನೇಕರು ಈ ಲೋಕದಲ್ಲಿ ಸತ್ತು ಹೋದ್ರಪ್ಪ. ನಾವಾದ್ರೂ ಆ ಎಲ್ಲಾ ಕೇಡುಗಳಿಂದ ನಮ್ಮನ್ನ ಕಾಪಾಡಿ ನಡೆಸುತ್ತಾ ನೀನು ಬಂದೆಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ನಮ್ಮ ಕುಟುಂಬಗಳನ್ನು ನೀನು ಕಾಪಾಡಿ ನಡೆಸಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಸಭೆಯನ್ನ ನೀನು ಕಾಪಾಡಿ ನಡೆಸಿರುವುದಕ್ಕಾಗಿ ಸ್ತೋತ್ರ ದೇವ್ರೆ. ದೇವ್ರೆ, ಇದುವರೆಗೂ ನೀನು ನಡೆಸಿದ್ದಿ ಆ ಎಲ್ಲ ನಿನ್ನ ಉಪಕಾರಗಳಿಗಾಗಿ ನಾವು ಈ ದಿನ ನಿನ್ನ ಸನ್ನಿಧಾನಕ್ಕೆ ಬಂದು ನಿನಗೆ ಸ್ತೋತ್ರವನ್ನ ಸಲ್ಲಿಸುವ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ ದೇವ್ರೇ. ನಿನಗೆ ಮಹಿಮೆ ಉಂಟಾಗಲಿ. ಓ ದೇವ್ರೇ, ದಾವೀದನು ಇಡೀ ಇಸ್ರಾಯೇಲ್ ದೇಶಕ್ಕೆ ರಾಜನಾಗಿದ್ದಾಗಲೂ ನಾನು ಉಳಿದಿರುವುದು ಯೆಹೋವನ ಕರುಣೆಯೇ ಎಂಬುದಾಗಿ ಅವನು ಹೇಳ್ತಿದ್ದನಲ್ಲಪ್ಪ. ಆ ರೀತಿಯಾದಂತ ದೀನ ಮನಸ್ಸು ನಮ್ಮಲ್ಲಿರುವಂತ ಆಶೀರ್ವದಿಸುವ, ನಮ್ಮನ್ನೇ ನಾವು ತಗ್ಗಿಸಿಕೊಡುವಂತ ಗುಣ ಸ್ವಭಾವಗಳು ನಮ್ಮಲ್ಲಿರುವಂತ ಆಶೀರ್ವದಿಸಪ್ಪ. ನಮ್ಮ ಮಧ್ಯೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಕೂಡ ಆಸ್ಪದವಿಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆನ ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ ಅವರು ದೇವರ ಎಲ್ಲ ಪಾಪಿಗಳಲ್ಲಿ ಪ್ರಧಾನ ಪಾಪಿ ಎಂಬುದಾಗಿ ನಾನೇ ಎಂಬುದಾಗಿ ಹೇಳ್ಕೊಳ್ಳುವ ಪೌಲನಾಗಿದ್ದಾನಪ್ಪ. ಆದ್ರೆ ಅಷ್ಟು ಅಪೊಸ್ತಲರ ಸೇವೆಯಲ್ಲಿ ನಂಬರ್ 1 ಸೇವೆ ಮಾಡಿದಾಗಲೂ ಅವನು ತನ್ನನ್ನು ತಾನು ತಗ್ಗಿಸಿಕೊಂಡ ಹಾಗೆ ಅವ ದೇವರೇ, ನಾವು ಪಾಪಗಳನ್ನ ಮಾಡಿದರೆ ದೊಡ್ಡ ಪಾಪಿಗಳಾಗಿ ನಮ್ಮನ್ನ ನಿನ್ನ ರಕ್ತದಿಂದ ತೊಳೆದು ಶುದ್ಧ ಮಾಡಿದೇವ್ರೆ. ಆಗ ನಾವು ಹಿಮಕ್ಕಿಂತಲೂ ಬಿಳುಪಾಗತಕ್ಕಂತೆ ನಮ್ಮನ್ನು ಆಶೀರ್ವದಿಸೋಣ ದೇವರೇ. ನಿನ್ನ ವಾಕ್ಯ ಹೇಳುವ ಹಾಗೆ ಪರಿಶುದ್ಧವೆಂಬ ಭೂಷಣದೊಡನೆ ಆತನ ಸನ್ನಿಧಾನಕ್ಕೆ ಬನ್ನಿರಿ ಎಂಬುದಾಗಿ ಅವ ದೇವರೇ, ನಿನ್ನ ಸನ್ನಿಧಾನಕ್ಕೆ ಪರಿಶುದ್ಧವೆಂಬ ಭೂಷಣದೊಡನೆ ನಾವು ಬರತಕ್ಕಂತೆ ನಮ್ಮನ್ನು ಆಶೀರ್ವದಿಸು ದೇವರೇ. ಓ ನಿನ್ನ ರಕ್ತದಿಂದ ನಮ್ಮನ್ನ ತೊಳೆದು ಶುದ್ಧ ಮಾಡಪ್ಪ ದೇವರೇ. ನಾವು ತಿಳಿದು ಪಾಪಗಳನ್ನ ಮಾಡಿರ್ಬೋದು, ತಿಳಿದೇನೋ ತಪ್ಪು ಪಾಪಗಳನ್ನ ಮಾಡಿರ್ಬೋದು, ಎಲ್ಲ ವಿಧವಾದ ಪಾಪಗಳಿಂದ ನಮ್ಮನ್ನ ನಿನ್ನ ರಕ್ತದಿಂದ ತೊಳೆದು ಶುದ್ಧ ಮಾಡು ದೇವರೇ. ನಾವು ಪರಿಶುದ್ಧರಾಗಿ ನಿನ್ನ ಸನ್ನಿಧಾನದಲ್ಲಿ ನಾವು ನಿಲ್ಲುವಂತೆ ನಮ್ಮನ್ನು ಆಶೀರ್ವದಿಸಪ್ಪ. ಯಾಕೆಂದ್ರೆ ಪರಿಶುದ್ಧರಾಗಿ ಇಲ್ಲದೆ ನಾವು ಯಾರು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತೆ. ಆದ್ರಿಂದ ದೇವರೇ, ನಾವು ಪರಿಶುದ್ಧರಾಗಿ ನಾವು ಆರಾಧಿಸುವಾಗ ದೇವರೇ, ಅದನ್ನ ನೀನು ಮೆಚ್ಚುವಂತ ದೇವರಾಗಿದ್ದೆ, ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ ದೇವರೇ. ಕಾಯಿನನ್ನು ಕೂಡ ಅವನ ಕಾಣಿಕೆಯನ್ನು ತಂದು ದೇವರೇ ನಿನಗೆ ಅರ್ಪಿಸಿದನು, ಆದ್ರೆ ಕಾಯಿನ ಕಾಣಿಕೆಯನ್ನ ನೀನು ಮೆಚ್ಚಲಿಲ್ಲ. ಹೇಬೇಲನ್ನು ತಂದು ಕೂಡ ಅವನು ಕಾಣಿಕೆಯನ್ನ ಸಮರ್ಪಿಸಿದ್ದನು, ಆದ್ರೆ ದೇವರೇ ಹೇಬೇಲನ ಕಾಣಿಕೆಯನ್ನ ಮೆಚ್ಚಿದ ದೇವರು ನೀನಾಗಿದೆ, ಅದಕ್ಕಾಗಿ ಸ್ತೋತ್ರ. ಅವ ದೇವರೇ, ಕಾಯಿನನ್ನು ಸಾಕಾಗಿ ಮಿಕ್ಕಿದ್ರಲ್ಲಿ ತಂದು ನಿನಗೆ ಕಾಣಿಕೆಯನ್ನು ಕೊಟ್ಟನ, ಆದ ಕಾರಣ ಕಾಣಿಕೆಯನ್ನ ನೀನು ಮೆಚ್ಚಲಿಲ್ಲ. ಹೇಬೇಲನ್ನು ತನಗಿದ್ದ ಎಲ್ಲವುಗಳಲ್ಲಿ ಶ್ರೇಷ್ಠ ಭಾಗದನ್ನ ತಂದು ನಿನಗೆ ಸಮರ್ಪಿಸಿದ ಕಾರಣ ದೇವರೇ ನೀನು ಹೇಬೇಲನನ್ನ ಮೆಚ್ಚಿದೆ, ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಹೌದು ದೇವರೇ, ನಮ್ಗೆ ಸಾಕಾಗಿ ಮಿಕ್ಕಿರುವುದರಲ್ಲಿ ನಿಮ್ಮನ್ನ ಕೊಟ್ಟು ನಾವು ಗೌರವಿಸದೆ ದೇವರೇ
ನಮಗೆ ನೀವು ಕೊಟ್ಟಿರುವ ಎಲ್ಲವುಗಳನ್ನು ಶ್ರೇಷ್ಠವಾದದ್ದನ್ನ ನಾವು ನಿಮಗೆ ಕೊಟ್ಟು ನಿಮ್ಮನ್ನೇ ಆರಾಧಿಸುವಂತೆ ಆಶೀರ್ವದಿಸಪ್ಪ. ನಮ್ಮ ಕಾಣಿಕೆಗಳನ್ನ ನೀವು ಮೆಚ್ಚುವವನಾಗಿರುವುದೇವೆ. ನಿಮಗೆ ಕೊಡುವ ಕಾಣಿಕೆ ಎಲ್ಲವೂ ನಾವು ಅದು ಮೆಚ್ಚುಗೆ ಉಳ್ಳುವಂತ ಕಾಣಿಕೆಯನ್ನೇ ನಾವು ಕೊಡತಕ್ಕಂತೆ ಆಶೀರ್ವದಿಸಪ್ಪ. ಶ್ರೇಷ್ಠವಾದದ್ದನ್ನ ನಿಮಗೆ ಕೊಡುವಂತೆ ಆಶೀರ್ವದಿಸಪ್ಪ. ದೇವರೇ, ನಮಗೆ ಕೊಟ್ಟಿರುವ ಸಮಯ 24 ಗಂಟೆ ಆಗಿದೆ, ಅದಕ್ಕಾಗಿ ಸ್ತೋತ್ರ ದೇವರೇ. ನಾವು ಆರಾಧನೆ ಮಾಡೋದು 1 ಗಂಟೆ 2 ಗಂಟೆ ದೇವರೇ. ನಮಗೆ ಕೊಟ್ಟಿರುವ ಸಮಯವನ್ನು ಕೂಡ ನಾವು ನಿಮಗೆ ಕೊಡುವಂತೆ ಆಶೀರ್ವದಿಸುತ್ತೇವೆ. ನಮ್ಮ ಸಮಯವನ್ನು ನಾವು ನಿಮಗಾಗಿ ಉಪಯೋಗಿಸುವಂತೆ ಆಶೀರ್ವದಿಸುತ್ತೇವೆ. ಯಾಕೆಂದ್ರೆ ನಿನ್ನ ಸನ್ನಿಧಾನದಲ್ಲಿ ಕಳೆಯುವ ಒಂದು ದಿನ ಅದು 1000 ವರ್ಷಗಳಿಗಿಂತಲೂ ಶ್ರೇಷ್ಠವಾಗಿದೆ ಎಂಬುದಾಗಿ ನೀನು ಮಾತು ಹೇಳುವ ಹಾಗೆ ಹೌದೇವ್ರೆ, ನಿನ್ನ ಸನ್ನಿಧಾನದಲ್ಲಿ ಒಂದು ದಿನವಾದರೂ ಒಂದು ಘಳಿಗೆ ಆದರೂ ನಾವು ಕಳೆಯುವಂತೆ ನಮ್ಮ ದೃಢ ಮನಸ್ಸನ್ನ ನಮಗೆ ದಯಪಾಲಿಸುತ್ತೇವೆ. ನಮ್ಮ ಕುಟುಂಬಗಳು ಕೂಡ ನಿನ್ನ ಸನ್ನಿಧಾನದಲ್ಲಿ ಹೆಚ್ಚಿನ ಸಮಯ ಕಳೆಯತಕ್ಕಂತೆ ಆಶೀರ್ವದಿಸಪ್ಪ. ನಮ್ಮ ಸಭೆ ನಿನ್ನಲ್ಲಿ ಹೆಚ್ಚಿನ ಸಮಯ ಕಳೆಯತಕ್ಕಂತೆ ಆಶೀರ್ವದಿಸುತ್ತೇವೆ. ಓ ನಿನ್ನ ಕೃಪೆ ಕಟಾಕ್ಷ ನಮ್ಮೆಲ್ಲರ ಮೇಲೆ ಇರಲಿ ಎಂದು ನಾವು ಮಾಡುತ್ತೇವಪ್ಪ. ದೇವರೇ, ನಿಮ್ಮನ್ನ ಆರಾಧನೆ ಮಾಡುವಂತ ನಾವು ನಮ್ಮ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಬಲದಿಂದಲೂ ನಿಮ್ಮನ್ನೇ ನಾವು ಆರಾಧನೆ ಮಾಡುವಂತೆ, ನಿಮ್ಮನ್ನೇ ಮಹಿಮೆ ಪಡಿಸುವಂತೆ, ನಿಮ್ಮನ್ನೇ ಗಣಪಡಿಸುವಂತೆ ನೀನೇ ನಿನ್ನ ಕೃಪೆಯನ್ನ ನಮಗೆ ದಯಪಾಲಿಸುತ್ತೇವೆ. ಅದಕ್ಕಾಗಿ ನಾವು ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೇವಲ್ವಾ. ದೇವರೇ, ನಿನ್ನ ಕೃಪೆಗಾಗಿ ನಾವು ಸ್ತೋತ್ರ. ದೇವರೇ, ನಿನ್ನ ಕರುಣೆಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ದೇವರೇ, ಪೌಲನು ಅವನಲ್ಲಿ ಒಂದು ಮುಳ್ಳು ಚುಚ್ಚುತ್ತಾ ಇತ್ತು ದೇವರೇ. ಆದ್ರಿಂದ ಪೌಲನು ಪ್ರಾರ್ಥನೆ ಮಾಡಿ ನಿನ್ನ ಬಳಿಯಲ್ಲಿ ಕೇಳಿದ್ನಪ್ಪ. ದೇವರೇ, ನನಗೆ ಈ ಮುಳ್ಳನ್ನು ತೆಗೆದುಕೊಡು ಎಂಬುದಾಗಿ ಅವನು ಪ್ರಾರ್ಥನೆ ಮಾಡಿದ. ಆದರೆ ನೀನೇ ಹಾಗೆ ಕೊಟ್ಟಿರುವ ಉತ್ತರ, ನಾನು ನಿನ್ನಿಂದ ಆ ಮುಳ್ಳನ್ನು ತೆಗೆಯಲಿದ್ದಿಲ್ಲ ಪೌಲನೇ, ಆದರೆ ಆ ಮುಳ್ಳು ನಿನ್ನಲ್ಲಿ ಇರಲಿ. ಆದರೆ ನಿನ್ಗೆ ಆ ಮುಳ್ಳು ಚುಚ್ಚುವಾಗಿಲ್ಲ, ನನ್ನನ್ನು ನೆನಪಿಸ್ಕೊಳ್ತೀಯ, ಅದರಿಂದ ಆ ಮುಳ್ಳು ನಿನ್ನಲ್ಲಿ ಇರಲಿ ಎಂಬುದಾಗಿ ನೀನು ಅವನಿಗೆ ಉತ್ತರ ಕೊಟ್ಟೆ. ಆದರೆ ನಾನು ನಿನಗೆ ಒಂದು ಮಾಡ್ತೀನಿ ಪೌಲ, ಏನಂದ್ರೆ ನನ್ನ ಕೃಪೆಯನ್ನು ನಿನಗೆ ಕೊಡುತ್ತೇನೆ, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಆ ಪೌಲನಿಗೆ ವಾಗ್ದಾನ ಮಾಡಿದೆ. ಅದಕ್ಕಾಗಿ ಸ್ತೋತ್ರ ದೇವರೇ. ಅಂತ ಒಂದು ಕೃಪೆ ನಮಗೆ ದಯಪಾಲಿಸುತ್ತೇವೆ. ನಮ್ಮಲ್ಲಿ ಅನೇಕ ಮುಳ್ಳಿನ ವಿಷಯಗಳು ಇದ್ರೂ ಕೂಡ ಅವೆಲ್ಲವೂ ನಿನ್ನ ಚಿತ್ತ ಇದ್ರೆ ಇರುವಂತೆ ಆಶೀರ್ವದಿಸು, ನಿನ್ನ ಚಿತ್ತ ಇಲ್ಲದಿದ್ರೆ ಅವು ತೆಗೆಯುವಂತೆ ಆಶೀರ್ವದಿಸು. ಏನೋ ನಮ್ಮ ಚಿತ್ತವಲ್ಲ, ನಿನ್ನ ಚಿತ್ತ ಒಂದೇ ನೆರವೇರಲೆಂದು ನಾವು ಪ್ರಾರ್ಥಿಸುವವರಾಗಿದ್ದೇವಪ್ಪ. ಓ ದೇವರ, ನಿನ್ನ ಶ್ರೇಷ್ಠವಾದ ಕೃಪೆ ನಮಗೆ ದಯಪಾಲಿಸಿ ಆಶೀರ್ವದಿಸಪ್ಪ. ಯಾಕೆಂದ್ರೆ ನಿನ್ನ ಕೃಪೆ ಒಂದೇ ಎಲ್ಲ ನಮ್ಮ ಅಗತ್ಯಗಳ ನಾವು ಪೂರೈಸಿ ನಮ್ಮನ್ನ ನಡೆಸುವಂತದ್ದಾಗಿದೆ. ಅದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರವನ್ನ ನಾವು ಸಲ್ಲಿಸುತ್ತೇವೆ. ಆಮೇಲೆ ನಾಳೆಲೂಯ ನಿಮ್ಮನ್ನೇ ನಾವು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ನಿಮ್ಮನ್ನೇ ಆರಾಧನೆ ಮಾಡುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸು ದೇವರ ಆತ್ಮನೇ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಆಮೇಲೆ ನಾಳೆಲೂಯ. ಕೃಪೆಯೆಂದರೆ ನಿನ್ನ ಕೃಪೆ ಸದಾ, ದಯೆಯೆಂದರೆ ನಿನ್ನ ದಯೆ ಸದಾ. ಕೃಪೆಯೆಂದರೆ ನಿನ್ನ ಕೃಪೆ ಸದಾ, ದಯೆಯೆಂದರೆ ನಿನ್ನ ದಯೆ ಸದಾ. ನಿನಗೆ ಸಾಟಿ ಇಲ್ಲ ಸದಾ, ನಿನಗೆ ಸಾಟಿ ಇಲ್ಲ ಸದಾ. ನಿನ್ನ ಕೃಪೆಯು ಶಾಶ್ವತವು, ನಿನ್ನ ದಯೆಯು ಶಾಶ್ವತವು. ನಿನ್ನ ಕೃಪೆಯು ಶಾಶ್ವತವು, ನಿನ್ನ ದಯೆಯು ಶಾಶ್ವತವು. ನಿನಗೆ ಸಾಟಿ ಇಲ್ಲ ಯೇಸಪ್ಪ, ನಿನಗೆ ಸಾಟಿ ಇಲ್ಲ ಯೇಸಪ್ಪ. ಪ್ರೀತಿ ಎಂದರೆ ನಿನ್ನ ಪ್ರೀತಿ ಯೇಸಪ್ಪ, ಮಮತೆ ಎಂದರೆ ನಿನ್ನ ಮಮತೆ ಯೇಸಪ್ಪ. ಪ್ರೀತಿ ಎಂದರೆ ನಿನ್ನ ಪ್ರೀತಿ ಯೇಸಪ್ಪ, ಮಮತೆ ಎಂದರೆ ನಿನ್ನ ಮಮತೆ ಯೇಸಪ್ಪ. ನಿನ್ನ ಕೃಪೆಯು ಶಾಶ್ವತವು, ನಿನ್ನ ದಯೆಯು ಶಾಶ್ವತವು. ನಿನ್ನ ಕೃಪೆಯು ಶಾಶ್ವತವು, ನಿನ್ನ ದಯೆಯು ಶಾಶ್ವತವು. ನಿನಗೆ ಸಾಟಿ ಇಲ್ಲ ಯೇಸಪ್ಪ, ನಿನಗೆ ಸಾಟಿ ಇಲ್ಲ ಯೇಸಪ್ಪ. ವಾಗ್ದಾನ ಎಂದರೆ
ಶಾಶ್ವತವು ನಿನಗೆ ಸಾಟಿ ಇಲ್ಲ ಏಸಪ್ಪ ನಿನಗೆ ಸಾಟಿ ಇಲ್ಲ ಏಸಪ್ಪ ಕೃಪೆಯೆಂದರೆ ನಿನ್ನ ಕೃಪೆ ಏಸಪ್ಪ ದಯೆಯೆಂದರೆ ನಿನ್ನ ದಯೆ ಏಸಪ್ಪ ಕೃಪೆಯೆಂದರೆ ನಿನ್ನ ಕೃಪೆ ಏಸಪ್ಪ ದಯೆಯೆಂದರೆ ನಿನ್ನ ದಯೆ ಏಸಪ್ಪ ನಿನಗೆ ಸಾಟಿ ಇಲ್ಲ ಏಸಪ್ಪ ನಿನಗೆ ಸಾಟಿ ಇಲ್ಲ ಏಸಪ್ಪ ನಿನ್ನ ಕೃಪೆಯು ಶಾಶ್ವತವು ನಿನ್ನ ದಯೆಯು ಶಾಶ್ವತವು ನಿನ್ನ ಕೃಪೆಯು ನನಗೆ ಶಾಶ್ವತವು ನಿನ್ನ ದಯೆಯು ನನಗೆ ಶಾಶ್ವತವು ನಿನಗೆ ಸಾಟಿ ಇಲ್ಲ ಏಸಪ್ಪ ನಿನಗೆ ಸಾಟಿ ಇಲ್ಲ ಏಸಪ್ಪ ಪ್ರೀತಿಯೆಂದರೆ ನಿನ್ನ ಪ್ರೀತಿ ಏಸಪ್ಪ ಮಮತೆಯೆಂದರೆ ನಿನ್ನ ಮಮತೆ ಏಸಪ್ಪ ಪ್ರೀತಿಯೆಂದರೆ ನಿನ್ನ ಪ್ರೀತಿ ಏಸಪ್ಪ ಮಮತೆಯೆಂದರೆ ನಿನ್ನ ಮಮತೆ ಏಸಪ್ಪ ನಿನಗೆ ಸಾಟಿ ಇಲ್ಲ ಏಸಪ್ಪ ನಿನಗೆ ಸಾಟಿ ಇಲ್ಲ ಏಸಪ್ಪ ನಿನ್ನ ಕೃಪೆಯು ಶಾಶ್ವತವು ನಿನ್ನ ದಯೆಯು ಶಾಶ್ವತವು ನಿನ್ನ ಕೃಪೆಯು ಶಾಶ್ವತವು ನಿನ್ನ ದಯೆಯು ಶಾಶ್ವತವು ನಿನಗೆ ಸಾಟಿ ಇಲ್ಲ ಏಸಪ್ಪ ನಿನಗೆ ಸಾಟಿ ಇಲ್ಲ ಏಸಪ್ಪ ಕೃಪೆಯೆಂದರೆ ನಿನ್ನ ಕೃಪೆ ಏಸಪ್ಪ ದಯೆಯೆಂದರೆ ನಿನ್ನ ದಯೆ ಏಸಪ್ಪ ಕೃಪೆಯೆಂದರೆ ನಿನ್ನ ಕೃಪೆ ಏಸಪ್ಪ ದಯೆಯೆಂದರೆ ನಿನ್ನ ದಯೆ ಏಸಪ್ಪ ನಿನಗೆ ಸಾಟಿ ಇಲ್ಲ ಏಸಪ್ಪ ನಿನಗೆ ಸಾಟಿ ಇಲ್ಲ ಏಸಪ್ಪ ನಿನ್ನ ಕೃಪೆಯು ಶಾಶ್ವತವು ನಿನ್ನ ದಯೆಯು ಶಾಶ್ವತವು ನಿನ್ನ ಕೃಪೆಯು ಶಾಶ್ವತವು ನಿನ್ನ ದಯೆಯು ಶಾಶ್ವತವು ನಿನಗೆ ಸಾಟಿ ಇಲ್ಲ ಏಸಪ್ಪ ನಿನಗೆ ಸಾಟಿ ಇಲ್ಲ ಏಸಪ್ಪ ನಿನಗೆ ಸಾಟಿ ಇಲ್ಲ ಏಸಪ್ಪ ನಿನಗೆ ಸಾಟಿ ಇಲ್ಲ ಏಸಪ್ಪ ನಿನಗೆ ಸರಿ ಸಾಟಿಯಾದ ದೇವರು ಯಾರು ಇಲ್ಲಪ್ಪ ಅದಕ್ಕಾಗಿ ಸ್ತೋತ್ರ ಆಕಾಶದಲ್ಲಾಗಲಿ ಭೂಮಿಯ ಮೇಲಾಗಲಿ ನನಗೆ ಸಮಾನನಾದ ದೇವನ ಮತ್ತೊಬ್ಬನಿಲ್ಲ ಎಂದು ವಾಗ್ದಾನವನ್ನ ಮಾಡಿದ ನಮ್ಮ ದೇವರೇ ನಿನಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ ಯಾಕೆಂದ್ರೆ ನೀನು ಒಬ್ಬನೇ ಎಲ್ಲದಕ್ಕಿಂತಲೂ ದೊಡ್ಡ ದೇವರಾಗಿದ್ದೆ ಯಾಕಂದ್ರೆ ಆಕಾಶವು ನಿನಗೆ ಸಿಂಹಾಸನ ಈ ಭೂಮಿ ನಿನ್ನ ಪಾದಪೀಠವಾಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ನೀನು ಭೂಮಿ ಆಕಾಶಗಳಿಗಿಂತಲೂ ಅತ್ಯಂತ ದೊಡ್ಡ ದೇವರೇ ನಿನಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ ನಾವು ಆರಾಧನೆ ಮಾಡುವ ದೇವರೇ ನೀನು ಅತ್ಯಂತ ದೊಡ್ಡ ದೇವರಾಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ ನಿನಗೆ ಮಕ್ಕಳಾಗುವಂತ ಮಹಾ ಕೃಪೆಯನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ ಓ ಕರ್ತನೇ ನಿನ್ನ ಸ್ವಂತ ರಕ್ಷಣೆಯಿಂದ ನಮ್ಮೆಲ್ಲರನ್ನ ಕೊಂಡುಕೊಂಡಾತನೇ ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ ದೇವರೇ ಏನು ಅಲ್ಲದೆ ಇರುವಂತ ನಮ್ಮನ್ನ ನೀನು ವಾರಸುದಾರನ್ನಾಗಿ ಮಾಡಿಕೊಂಡೆ ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ ಅನ್ಯರು ಪರದೇಶದವರು ಆಗಿದ್ದಂತ ನಮ್ಮನ್ನ ದೇವರೇ ನಿನ್ನ ಸ್ವಂತ ಮಗಳನ್ನಾಗಿ ನಮ್ಮನ್ನ ಮಾಡಿಕೊಂಡೆ ಅದಕ್ಕಾಗಿ ನಾವು ನಿನ್ನ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ ಇದ್ಯಾವುದು ನಮ್ಮ ಒಳ್ಳೆತನದಿಂದಲಪ್ಪ ದೇವರೇ ಇದು ಕೇವಲ ನಿನ್ನ ಕೃಪೆಯಿಂದಲೇ ನಮ್ಮನ್ನ ಆರಿಸಿ ತೆಗೆದುಕೊಂಡೆ ಅದಕ್ಕಾಗಿ ಸ್ತೋತ್ರ ಆದ್ರಿಂದ ನಿನ್ನ ವಾಕ್ಯ ಹೇಳುವ ಹಾಗೆ ನಾ ನಿಮ್ಮನ್ನ ಜಗದ ಉತ್ಪತ್ತಿಗೆ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿ ತೆಗೆದು
ತೆಗೆದುಕೊಂಡಿದ್ದೇನೆ ಎಂಬ ವಾಗ್ದಾನ ಮಾಡಿದೆ. ಅದಕ್ಕಾಗಿ ಸ್ತೋತ್ರಪ್ಪ. ಹೌದವರೇ, ನೀವು ವಾಗ್ದಾನದಂತೆ ನಮ್ಮನ್ನ ಜಗದ ಉತ್ಪತ್ತಿಗೆ ಮುಂಚೆ ಆರಿಸಿ ತೆಗೆದುಕೊಂಡೇ ಸ್ತೋತ್ರವನ್ನು ನಾವು ಸಲ್ಲಿಸುವವರಾಗಿದ್ದೇವೆ ದೇವರೇ. ಅಪ್ಪ, ಆವಾಗಲೇ ನಿನ್ನ ಕೃಪೆನ ನಮ್ಮ ಮೇಲೆ ನೀನು ಹೇರಾಳವಾಗಿ ಇಟ್ಟಿದ್ದಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ದೇವರೇ. ನಿನಗೆ ಘನತೆ ಗೌರವಗಳೆಲ್ಲವನ್ನ ನಿಮಗೆ ಮಾತ್ರವೇ ನಾವು ಸಲ್ಲಿಸುವವರಾಗಿದ್ದೇವೆ ದೇವರಾತ್ಮನೆ. ಯಾಕೆಂದ್ರೆ ಎಲ್ಲ ಮಹಿಮೆಗೂ ಯೋಗ್ಯನು ನೀನು ಮಾತ್ರನೇ, ಎಲ್ಲ ಘನತೆಗೂ ಯೋಗ್ಯನು ನೀನು ಮಾತ್ರನೇ ಕರ್ತನೆ. ಅದಕ್ಕಾಗಿ ನಾವು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ಓ ದೇವರೇ, ನಾವು ಈ ದಿನ ನಿಂತಿರುವುದು ನಿರ್ಮೂಲವಾಗದೇ ಇರುವುದು ಇದೇ ನಿನ್ನ ಕೃಪೆ ಆಗಿದೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಓ, ನಮ್ಮನ್ನು ಸ್ಥಿರಪಡಿಸುವಾತನು, ನಿಲ್ಲಿಸುವಾತನು, ಬಿದ್ದ ಸ್ಥಳದಿಂದ ನಮ್ಮನ್ನ ಮೇಲೆಸುವಾತನೇ ನೀನಾಗಿದೆಯಪ್ಪ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಓ ಕರ್ತನೇ, ಇನ್ನು ವಂದನೆಯನ್ನು ಸಲ್ಲಿಸ್ತೇವಪ್ಪ. ನಿನಗೆ ಘನತೆ ಗೌರವಗಳೆಲ್ಲವೂ ಇದೆಯೂ ಶಾಶ್ವತವು. ನಿನಗೆ ಮಾತ್ರವೇ ಸಲ್ಲುವವರಾಗಿದ್ದೇವೆ ದೇವರಾತ್ಮನೇ. ನಿಮ್ಮನ್ನೇ ನಾವು ಆರಾಧಿಸುವವರಾಗಿದ್ದೇವೆ. ಹಾಲೆಲೂಯಾ. ಸ್ಥಿರಪಡಿಸುವಾತನೇ, ಘನಪಡಿಸುವಾತನೇ, ದೇವ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ದೇವ ಸ್ಥಳದಲ್ಲೇ ನಿಲ್ಲಿಸುವಾತನೇ. ಏನಾದರೂ ಮಾಡಬಲ್ಲೆ, ಕಥೆಯೆಲ್ಲ ಬದಲಾಗಬಲ್ಲೆ, ನಿನ್ನ ಹೆಸರಿಗೆ ಮಹಿಮೆನ ತಂದುಕೊಳ್ಳುವೆ. ಏನಾದರೂ ಮಾಡಬಲ್ಲೆ, ಕಥೆಯೆಲ್ಲ ಬದಲಾಗಬಲ್ಲೆ, ನಿನ್ನ ಹೆಸರಿಗೆ ಮಹಿಮೆನ ತಂದುಕೊಳ್ಳುವೆ. ಏಸಯ್ಯ, ಏಸಯ್ಯ, ನಿನಗೆ ನಿನಗೆ ಏಸಯ್ಯ, ಏಸಯ್ಯ, ನಿನಗೆ ಎಲ್ಲ ಸಾಧ್ಯವು. ಏಸಯ್ಯ, ಏಸಯ್ಯ, ನಿನಗೆ ಎಲ್ಲ ಸಾಧ್ಯವು. ಏಸಯ್ಯ, ಏಸಯ್ಯ, ನಿನಗೆ ಎಲ್ಲ ಸಾಧ್ಯವು. ಸರ್ವಕೃಪಾನಿಧಿ, ನಮ್ಮ ದೊಡ್ಡ ಗುಂಗಾರನೇ, ನಿನ್ನ ಕೈಯಲ್ಲೇ ನಮ್ಮ ಜೀವ ಇದೆ. ಸರ್ವಕೃಪಾನಿಧಿ, ನಮ್ಮ ದೊಡ್ಡ ಗುಂಗಾರನೇ, ನಿನ್ನ ಕೈಯಲ್ಲೇ ನಮ್ಮ ಜೀವ ಇದೆ. ನಮ್ಮ ದೇವ ನಿನ್ನ ವಚನೆ ಎಷ್ಟೋ ದೊಡ್ಡದು, ನಮ್ಮ ಊಹೆಗೆ ಮೀರಿದ ಕಾರ್ಯಗಳೆಷ್ಟೋ ನಡೆಸುತ್ತೇ ಇರುತ್ತದೆ. ನಮ್ಮ ದೇವ ನಿನ್ನ ವಚನೆ ಎಷ್ಟೋ ದೊಡ್ಡದು, ನಮ್ಮ ಊಹೆಗೆ ಮೀರಿದ ಕಾರ್ಯಗಳೆಷ್ಟೋ ನಡೆಸುತ್ತೇ ಇರುತ್ತದೆ. ಏಸಯ್ಯ, ಏಸಯ್ಯ, ನಿನಗೆ ಎಲ್ಲ ಸಾಧ್ಯವು. 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 ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ನಿನ್ನ ಸ್ಥಳದಲ್ಲೇ ನಿಲ್ಲಿಸುವಾತನೇ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ನಿನ್ನ ಸ್ಥಳದಲ್ಲೇ ನಿಲ್ಲಿಸುವಾತನೇ. ಏನಾದರೂ ಮಾಡಬಲ್ಲೆ, ಕಥೆಯೆಲ್ಲ
ನೀವೇ ಸಾಧನು. ಸರ್ವಕೃಪಾನಿಧಿ ಮಾ ಪರಮ ಕುಮಾರಿ ಈ ಜ್ಯೋತಿಯೋನೆ ಮಾ ಜೀವಮುನ್ನತಿ. ಸರ್ವಕೃಪಾನಿಧಿ ಮಾ ಪರಮ ಕುಮಾರಿ నీ చేతిలోనే మా జీవమున్నది. మా దేవాని ఆలోచన ఎంతో గొప్పది. మా ఊహల కన్నా మించిన కార్యములెన్నో జరిగించావు. మా దేవాని ఆలోచన ఎంతో గొప్పది. మా ఊహల కన్నా కార్యములెన్నో జరిగించినావు. యేసయ్యా యేసయ్యా నీకే సాధను. యేసయ్యా యేసయ్యా నీకే సాధను. గణపతివాడవు బడుపరిచేవాడవు పడిపోయిన చోటే నిలబెట్టేవాడవు. స్థిరపరిచేవాడవు బలపరిచేవాడవు పడిపోయిన చోటే నిలబెట్టేవాడవు. ఏమైనా చేయగలవు కథ మొత్తం మార్చగలవు. నీ పేరుకే మన్నగా చదువుకున్నావు. ఏమైనా చేయగలవు కథ మొత్తం మార్చగలవు. నీ పేరుకే మన్నగా చదువుకున్నావు. యేసయ్యా యేసయ్యా నీకే సాధ్యము. యేసయ్యా యేసయ్యా నీకే సాధ్యము. నీ ఆజ్ఞ లేకుండా ఏమైనా జరుగునా. నీ కంచె దాటగా శత్రువు సాధ్యమా. నీ ఆజ్ఞ లేకుండా ఏదైనా జరుగునా. నీ కంచె దాటగా శత్రువు సాధ్యమా. మా దేవా నీవే మాతో ఉంటే అంతే చాలును. అపవాది తలచిన కేడులన్నీ మేలై మారును. మా దేవా నీవే మాతో ఉంటే అంతే చాలును. అపవాది తలచిన కేడులన్నీ మేలై మారును. యేసయ్యా యేసయ్యా నీకే సాధ్యము. యేసయ్యా యేసయ్యా నీకే సాధ్యము. ఏమైనా చేయగలవు కథ మొత్తం మార్చగలవు. నీ పేరుకి మహిమగా తెచ్చుకున్నావు. ఏమైనా చేయగలవు కథ మొత్తం మార్చగలవు. నీ పేరుకి మహిమగా తెచ్చుకున్నావు. యేసయ్యా యేసయ్యా నీకే సాధ్యము. యేసయ్యా యేసయ్యా నీకే సాధ్యము. యేసయ్యా యేసయ్యా నినగే ಎಲ್ಲಾ ಸಾಧ್ಯವು. యేసయ్యా యేసయ్యా ನಿನಗೆ ಎಲ್ಲಾ ಸಾಧ್ಯವು. ಏನಾದರೂ ಮಾಡಬಲ್ಲೆ ಕಥೆಯೆಲ್ಲ ಬದಲಾಯಿಸಬಲ್ಲೆ. ನಿನ್ನ ಹೆಸರಿಗೆ ಮಹಿಮೆಯನ್ನ ತಂದುಕೊಳ್ಳುವೆ. ಏನಾದರೂ ಮಾಡಬಲ್ಲೆ ಕಥೆಯೆಲ್ಲ ಬದಲಾಯಿಸಬಲ್ಲೆ.
ಇರಾನ್ ದೇಶ ದೇವರೇ, ದುಬೈ ದೇಶ, ಕುವೈತ್ ದೇಶ ದೇವರೇ, ಈ ದೇಶವೆಲ್ಲ ದೇಶಗಳ ಮೇಲೆ ದೇವರೇ ಪರಾಕ್ರಮಗಳ ಹಸ್ತವು ಈಗಲೇ ಚಲಿಸಲಿ ದೇವರೇ. ಅಲ್ಲಿರುವ ಜನರು ಯಾರನ್ನೆಲ್ಲ ನೀವು ಕಾಪಾಡಬೇಕೆಂಬುದಾಗಿ ನಿನ್ನ ಚಿತ್ತ ಉಂಟು. ಅವರೆಲ್ಲರೂ ಕಾಪಾಡಲ್ಪಡಲಿ ಎಂದು ನಾವು ಆಶೀರ್ವದಿಸುವವರಾಗಿದ್ದೇವೆ. ಅವರನ್ನೆಲ್ಲ ಕೆಡುಗಳಿಂದ ತಪ್ಪಿಸಿ ನಿಂತನೆ ಕಾಪಾಡಿ ನಡೆಸು. ಅವರ ಕುಟುಂಬದವರನ್ನೆಲ್ಲ ಕಾಪಾಡಿ ಸುರಕ್ಷಿತವಾಗಿ ಕಾಪಾಡಿ ನಡೆಸು ದೇವರೇ. ಯುದ್ಧದ ಮಧ್ಯದಲ್ಲಿ ಯಾರ್ಯಾರೆಲ್ಲರಿಗೂ ನಿನ್ನ ಸಮಾಧಾನ, ಕೃಪೆ, ಆಶೀರ್ವಾದವು ಉಂಟಾಗಲಿ ಎಂದು ನಾವು ಬಿಡುತ್ತೇವೆ. ಯಾಕೆಂದ್ರೆ ಇದೆಲ್ಲವೂ ನಿನ್ನ ಮರಣದ ಸೂಚನೆಗಳಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಸೂಚನೆಗಳು ಇವತ್ತುವರೆಗೂ ಕೂಡ ನಮ್ಮ ಕಣ್ಣಗಳ ಮುಂದೆ ನೀನು ನಡೆಸ್ತಾ ಇದ್ದೀವಿ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ದಿನ ಆರಾಧಿಸುವಂತೆ ಆಮೇಲೆಲ್ಲರೂ ದೇವಾತ್ಮನೇ ನಿನ್ನ ಪವಿತ್ರ ಆತ್ಮನ ಕಾರ್ಯವನ್ನು ನಡೆಸುತ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದಿನ ಎಲ್ಲ ಕಾರ್ಯಗಳನ್ನ ದೇವಾತ್ಮನೇ ನಿನ್ನ ಕರಗಳಿಗೆ ಒಪ್ಪಿಸಿಬಿಡುತ್ತೇವೆ. ನೀನು ನಮ್ಮ ಸಂಗಡ ಮಾತನಾಡು, ನಿನ್ನನ್ನೇ ನಾವು ಆರಾಧಿಸಿ ಮಹಿಮೆ ಪಡಿಸುವಂತೆ ಕೃಪೆಯನ್ನು ದಯಪಾಲಿಸು. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆ, ಆಮೆನ್. ಹಲ್ಲೆಲೂಯಾ. ಯಾರೋ ಸಾಕ್ಷಿ ಹೇಳೋರಿದ್ರೆ ಸಾಕ್ಷಿ ಹೇಳೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವ್ರ ತಾನೇ ಕಳೆದಿಂದಲೇ ಒಳ್ಳೆ ಗಾಡಿಯನ್ನು ಒದಗಿಸಿಕೊಡುವಂತೆ ದೇವ್ರ ತಾನೇ ಕೊಟ್ಟು ಸ್ತೋತ್ರ. ತಡೆಗಳೆಲ್ಲ ಮಾರ್ಪಡಿಸಿ ದೇವರು ಒಳ್ಳೆ ರೀತಿಗೆ ಸರಿಯಾದ ಟೈಮಿಗೆ ಗಾಡಿಯನ್ನು ಸಲ್ಲಿಸಿಕೊಟ್ಟಿದ್ದಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸ್ತೇವೆ. ಮತ್ತೆ ಅದೇ ರೀತಿ ದೇವ್ರ ತಾನೇ ಕಳೆದ ತಿಂಗಳೆಲ್ಲ ಕಣ್ಮಣಿತೆ ಕಾದುಕೊಂಡು ನಮ್ಮೆಲ್ಲ ಕುಟುಂಬ ನಮ್ಮನ್ನು ಕಣ್ಮಣಿತೆ ಕಾದುಕೊಂಡು ನಮ್ಮ ನಡೆಸುತ್ತಾ ಬಂದಕ್ಕಾಗಿ ದೇವರಿಗೆ ಮೊದಲನೇದಾಗಿ ಕೃಪೆಯನ್ನು ಸಲ್ಲಿಸ್ತಿದ್ದೀನಿ. ಹೊಸ ತಿಂಗಳ ನನಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃಪೆಯನ್ನು ಸಲ್ಲಿಸ್ತಾರೆ. ಆಮೇಲೆ ದೇವರು ಗಾಡಿ ಕೊಡುವಂತೆ ದೇವರ ಆಶೀರ್ವಾದ ಮಾಡಿದ ನಾಳೆಯ ಅನೇಕ ದಿನಗಳಿಂದ ನಾವು ಸಭೆಯಾಗಿ ಪ್ರಾರ್ಥಿಸುತ್ತಿದ್ದೀವಿ. ದೇವರು ಕೊಡುಗೆಯಿಂದಾಗಿ ದೇವರು ತಕ್ಕ ಸಮಯದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಆತನ ಕೊಟ್ಟಿರುವುದಕ್ಕಾಗಿ ಆ ಬೆರಳ ತಟ್ಟುತ್ತಾ ದೇವರ ನಾವು ಮಧ್ಯದಲ್ಲಿ ನಾವು ಒಂದಾಡಿ ದೇವರಿಗಾಗಿ ಕಾಣಿಕೆ ನಾವು ಸಮಯ ನಾವು ತಂದಿರುವ ಕಾಣಿಕೆಗಳನ್ನ ಕೈಯಲ್ಲಿ ನಾವು ಕಾಣಿಕೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳುವಾಗ ನಮ್ಮ ನಿರ್ಮಾಣಿಕನಾದ ನಮ್ಮ ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ನಿನ್ನಿಂದ ಸೃಷ್ಟಿಸಲ್ಪಟ್ಟಂತ ನಾವು ನಿನಗೆ ಏನು ತಾನೇ ಕೊಡಲು ಸಾಧ್ಯ ದೇವರೇ. ಆದರೆ ಕರ್ತನೆ ನಮ್ಮ ಮಕ್ಕಳಿಗೆ ಕೊಟ್ಟಿರುವ ಕೆಲಸಗಳಲ್ಲಿ ನಾವು ದುಡಿದು ನಿಮಗಾಗಿ ಶ್ರೇಷ್ಠವಾದಂಥ ಕಾಣಿಕೆಯನ್ನು ನಿಮಗೆ ಕೊಡುವಂತೆ ನೀನೇ ನಮ್ಮನ್ನು ಆಶೀರ್ವದಿಸು. ನಮ್ಮ ಕಾಣಿಕೆಯನ್ನು ನೀನು ಸ್ವೀಕರಿಸಪ್ಪ. ಯಾಕೆಂದರೆ ಹೇಬೆಲನ ಕಾಣಿಕೆಯನ್ನು ಸ್ವೀಕರಿಸಿದ ಅದೇ ದೇವರೇ ನಾವು ಕೊಡುವ ಸಣ್ಣ ಪುಟ್ಟ ಕಾಣಿಕೆ ಆಗಿದ್ದು ಕೂಡ ಅದನ್ನು ನೀನು ಕೈಗೆ ಕೊಡುವಾಗ ನೀನು ದೊಡ್ಡ ದೇವರು ಚಿಕ್ಕದನ್ನು ದೊಡ್ಡದಾಗಿ ಬದಲಾಯಿಸಲು ಶಕ್ತನು ನೀನು ಮಾತ್ರನೇ ಆಗಿದ್ದೆ. ಓ ಕರ್ತನೆ, ನಮ್ಮ ಚಿಕ್ಕ ಕಾಣಿಕೆಯನ್ನು ನಿಮ್ಮ ಕೈಗೆ ನಾವು ಒಪ್ಪಿಸಿಕೊಳ್ಳುವಂತೆ ನಮ್ಮನ್ನು ಆಶೀರ್ವದಿಸುವ. ನಾವು ಸಂತೋಷವಾಗಿ ನಿನಗೆ ಅರ್ಪಿಸುವಂತೆ ಆಶೀರ್ವದಿಸುವ. ನಮ್ಮ ಕಾಣಿಕೆಗಳನ್ನು ನೀನು ಸ್ವೀಕರಿಸುವ, ನೀನು ಆಶೀರ್ವದಿಸುವ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ದೇವ ಜನರಲ್ಲಿ ಅಪಸಭೆಯಲ್ಲಿರುವ ಎಲ್ಲ ದೈವ
ಮಕ್ಕಳು ನೀನು ಕೊಡುವ ಕಾಣಿಕೆಯನ್ನು ಆಶೀರ್ವದಿಸುವ ನಿನ್ನ ಹೆಸರಿನ ಮಹಿಮೆಗಾಗಿ ಅದನ್ನು ಉಪಯೋಗಿಸಿ ಎಲ್ಲ ಆಶೀರ್ವದಿಸಿ ನಡೆಸುವ ಎಲ್ಲ ಜನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂತೆ ನಮ್ಮ ತಂದೆಯಾದ ದೇವರೇ ಆಮೇನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಒಂದು ಹಾಡಾಡಿ ದೇವರಿಗಾಗಿ ಕಾಣಿಕೆಯನ್ನು ತೆಗೆದುಕೊಳ್ಳುವವರಾಗಿರೋಣ. ಆಮೇನ್. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ ಮಾತನಾಡಿ ನಾವು ದೇವರಾಗಿ ಕಾಣಿಕೆಯನ್ನು ತೆಗೆದುಕೊಳ್ಳೋಣ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. Hallelujah, 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 Yesu Raja. Hallelujah, 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 Yesu Raja. ನನ್ನ ಜೊತೆ ಇರುವವರು ಯೆಹೋವ ಶಮ್ಮ ದೇವರೇ, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. Hallelujah, 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 Yesu Raja. Hallelujah, 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 Yesu Raja. ಎಲ್ಲ ಜಯವು ನೀಡಿದನು ಯೆಹೋವನು ಯೆಹೋವನು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವವನಾದನು. ಎಲ್ಲ ಜಯವನ್ನು ನೀಡಿದನು ಯೆಹೋವನು ಯೆಹೋವನು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವವನಾದನು. Hallelujah, 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 Yesu Raja. Hallelujah, 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 Yesu Raja. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ನೀವೇ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ನೀವೇ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. Hallelujah, 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 Yesu Raja. Hallelujah, 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 amen. Hallelujah, hallelujah, Yesu Raja. Amen, hallelujah. ದೇವರಿಗೆ ಮಹಿಮೆ ಉಂಟಾಗಲಿ. ಯಾವಾಗಲೂ ನಮ್ಮ ಜೊತೆಗೆ ದೇವರಿಗೆ ಮಹಿಮೆ ಉಂಟಾಗಲಿ. ಕೊಟ್ಟಿರುವ ಕಾಣಿಕೆಗಾಗಿ ದೇವ ತಾನೇ ತನ್ನ ವಾಕ್ಯದ ಮುಖಾಂತರ ನಮ್ಮ ಸಂಗಡ ಮಾತನಾಡುವಂತೆ ನಮ್ಮ ಮನದಲ್ಲಿ ಯಾರಾದರೂ ಪ್ರಾರ್ಥನೆ ಮಾಡೋಣ. ಸೋದ್ರಪ್ಪ 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 ಶ್ರುತಿಗಳ ಮಧ್ಯದಲ್ಲಿ ವಾಸ ಮಾಡುವಪ್ಪ ನಮ್ಮ ತಂದೆಯಾದ ದೇವರ ಸ್ವಾಮಿ ಕರ್ತನಪ್ಪ. ಮಹಿಮೆಂಟಾಗಲಿ ಗಣತಿಗಳಪ್ಪ ಅಪ್ಪ ಎಲ್ಲರೂ ಒಟ್ಟುಗೂಡಿ ಪ್ರಾರ್ಥಿಸೋದು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಹಾಡಿನ ಮುಖಾಂತರ ಕಾಣಿಕೆ ಮುಖಾಂತರ ಸಪ್ಪ ನೀನು ಮಹಿಮಂದು, ಆರಾಧನೆ ಮುಖಾಂತರ ನೀನು ಮಹಿಮಂದು ಗಾನಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸಪ್ಪ. ಹೌದು ಕರ್ತನೆಯಪ್ಪ, ಈ ವಾಕ್ಯದ ಭಾಗವನ್ನು ಆಶೀರ್ವಿಸು, ವಾಕ್ಯದ ಭಾಗವನ್ನಪ್ಪ ನಿಂತನ್ನು ಆಶೀರ್ವಿಸು ಸ್ತೋತ್ರ. ವಾಕ್ಯವನ್ನು ಕೊಡುವಂಥ ಬ್ರದರನ್ನು ಹೆಚ್ಚಾಗಿ ಆಶೀರ್ವಿಸು, ನೀನು ಅವರ ಸಂಗಡ ಮಾತನ್ನು ಕ್ರಿಯೆ ಮಾಡಪ್ಪ. ವಾಕ್ಯವು ನಮಗೆ ಅಪ್ಪ ನಮ್ಮ ಹೃದಯದಲ್ಲಿ ನೆಲೆಯಾಗಿರುವಂತೆ ಸಹಾಯ ಮಾಡಪ್ಪ. ವಾಕ್ಯವನ್ನು ಸಂಪೂರ್ಣವಾಗಿ ಕೇಳುವಂತೆ ಅಪ್ಪ ನಿನ್ನ ಜ್ಞಾನ ಬುದ್ಧಿಯಿಂದ ನಮಗೆ ತುಂಬಿಸಿ ನಡೆಸಲು ಪರಿಶೀಲಿತ ಆಗ್ತಾರೆಪ್ಪ. ನೀನು ಮಹಿಮೊಂದು ಗಾನವೊಂದಪ್ಪ ಪ್ರತಿಯೊಂದು ಭಾಗದಲ್ಲಿ ನಾಮೊಂದು ಮಹಿಮುಂಟಾಗಲಿ ಉಂಟಾಗಲಿ. ಆಶೀರ್ವಿಸಿ ಬಲಪಡಿಸಿ ಸಭೆಗೆ ಅನೇಕ ಜನರು ಸೇರುವಂತೆ ಕೃಪೆ ಕೊಡಪ್ಪ. ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವಿಸಿ ಬಲಪಡಿಸು ಯೇಸು ನಾಮದಲ್ಲಿ. ಆಮೆನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ.
ಆಮೇಲೆ ನಮ್ಮ ಸಭೆ ಹೆಸರೇನು JCS ಚರ್ಚ್ ಅಂದ್ರೆ ಜೀಸಸ್ ಕಮಿಂಗ್ ಸೂನ್ ಸಭೆ. ಯೇಸು ಬೇಗನೆ ಬರುತ್ತಿದ್ದಾನೆ ಎಂಬ ಸಭೆಗೆ ಹೆಸರಿಟ್ಟಿದೆ. ಹಲ್ಲೆಲೂಯಾ. ದೇವರಾತ್ಮನ ಹೆಸರುವಂತ ಹೆಸರು. ಅದಕ್ಕೆ ಸೂಚನೆಯಾಗಿ ಇವತ್ತು ದೇವರೊಬ್ಬರು ಭೂಮಿಯಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾನೆ, ನಡೆಸಿದ್ದಾನೆ. ಆಯ್ತು, ಏನ್ ಸೂಚನೆ? ಯೇಸುವಿನ ರಹಸ್ಯಪೂರ್ಣಕ್ಕೆ ಏನ್ ಸೂಚನೆಗಳನ್ನ ದೇವರು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ನಮಗೆ ಮೊದಲು ದೇವರು ತನ್ನ ವಾಕ್ಯಗಳಲ್ಲಿ 2000 ವರ್ಷಗಳ ಹಿಂದೆನೆ ಬರೆಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆ ವಾಕ್ಯಗಳನ್ನ ಈ ದಿನ ನಾವು ಓದಿಕೊಳ್ಳುವವರಾಗಿರೋಣ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯವನ್ನ ನಾವೆಲ್ಲರೂ ತೆಗೆಯುವವರಾಗಿರೋಣ. ಮ್ಯಾಥ್ಯೂ ಚಾಪ್ಟರ್ 24 ಅಲ್ಲಿ. ಆಮೇಲೆ ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 6ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಮತ್ತಾಯನ ಬರೆದ ಸುವಾರ್ತೆ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 6ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 24 ವರ್ಸ್ 6 ಅಲ್ಲಿ ದೇವರು ಸಭೆಯಾದ ನಮ್ಮೆಲ್ಲರ ಸಂಘ ಆತನ ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಆ್ಯಂಡ್ ಯು ಶಾಲ್ ಹಿಯರ್ ಆಫ್ ವಾರ್ಸ್ ಆ್ಯಂಡ್ ರೂಮರ್ಸ್ ಆಫ್ ವಾರ್ಸ್. ಸಿ ದಟ್ ಹೇ ಬಿ ನಾಟ್ ಟ್ರಬಲ್ಡ್, for all these things must come to pass, but the end is not yet. Hallelujah. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರಾತ್ಮನು ಈ ರೀತಿ ಮಾತನಾಡ್ತಾ ಇದ್ದಾನೆ. ಇದಲ್ಲದೆ ಯುದ್ಧಗಳಾಗುವುದನ್ನು ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಇನ್ನು ಅಂತ್ಯ ಕಾಲವಲ್ಲ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲ್ಲ ಎಂದಾಗಿ ಅಂತ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಹಲ್ಲೆಲೂಯಾ. ಈ ವಾಕ್ಯವನ್ನ ಯೇಸು ಕ್ರಿಸ್ತನೇ ಸ್ವತಃ ಭೂಮಿ ಮೇಲೆ ಇದ್ದಾಗಲೇ ಆತನೇ ಈ ಮಾತನ್ನ ಹೇಳಿದ್ದಾನೆ. ಏನ್ ಹೇಳಿದ್ದಾನೆ? ಯೇಸುವಿಗೆ ಪ್ರಶ್ನೆ ಕೇಳ್ತಾರೆ. ಯಾರು? ಯೇಸುವಿನ 12 ಜನ ಶಿಷ್ಯರಲ್ಲಿ ಕೇಳುವುದು. ಯೇಸುವಿಗೆ ಪ್ರಶ್ನೆ ಕೇಳ್ತಾರೆ, ಯೇಸುವೆ, ನೀನು ರಹಸ್ಯಪೂರ್ಣದ ಸೂಚನೆ ಯಾವಾಗ? ಆ ಸೂಚನೆಗೆ ಏನೇನು ಸೂಚನೆಗಳು ಕೊಡ್ತೀಯ, ಏನೇನು ಹೇಳ್ತೀಯ ಹೇಳು. ಅದೆಲ್ಲ ಸೂಚನೆ ನೋಡಿ ಆದ್ರೂ ನಿನ್ನ ರಹಸ್ಯಪೂರ್ಣ ನಾವು ಸಿದ್ಧ ಆಗ್ತೇವೆ ಎಂಬುದಾಗಿ ಯೇಸುವಿನ ಶಿಷ್ಯರು ಯೇಸುವಿನ ಬಳಿಗೆ ಕೇಳ್ತಾ ಇರ್ತಾರೆ. ಹಲ್ಲೆಲೂಯಾ. ಆಗ ಯೇಸು ಕೊಡುವಂತ ಉತ್ತರ 6ನೇ ವಾಕ್ಯದಲ್ಲಿ ಇದಲ್ಲದೆ ಯುದ್ಧಗಳಾಗುವ ಹಾಗಿದೆ ಎಂಬ ಸುದ್ದಿಯನ್ನ ನೀನು ಕೇಳಬೇಕಾಗುವುದು. ಇದು ಅಂತ್ಯ ಕಾಲದಲ್ಲಿ ಕೃಪೆಯ ಸಭೆಯ ಮೊದಲಿತ್ಯಾದ ನಮಗೆ ಇದು ರಹಸ್ಯಪೂರ್ಣದ ಒಂದು ಸೂಚನೆ ಆಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಈ ಸೂಚನೆ ಸಿಕ್ಕಿದಾಗ ನಾವೇನಾಗಬೇಕು ಅಂದ್ರೆ ದೇವರ ರಹಸ್ಯಪೂರ್ಣಕ್ಕಾಗಿ ಸಿದ್ಧ ಆಗಿರ್ಬೇಕು. ಯಾಕೆಂದ್ರೆ ದೇವರು ಒಂದ್ ಕಡೆ ಯುದ್ಧ ಮಾಡಿಸ್ತಿದ್ದಾನಂದ್ರೆ ಇದು ನಮಗೆ ಸೂಚನೆ ಸಿಕ್ಕಿದೆ. ಏನಂದ್ರೆ ಯೇಸು ಅತಿ ಬೇಗನೆ ಬರ್ತಾ ಇದ್ದಾನೆ ಅಂತ ಅರ್ಥ. ಹಲ್ಲೆಲೂಯಾ. ಆತನ ಅತಿ ಬೇಗವಾಗಿ ಬರ್ತಾ ಇದ್ದಾನಂದ್ರೆ ನಾವು ಕೂಡ ಅತ್ಯಂತ ಬೇಗವಾಗಿ ಸಿದ್ಧರಾಗಿರ್ಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ದೇವ ವಾಕ್ಯ ಹೇಳುತ್ತೆ, ಸಿದ್ಧ ಆಗಿರುವ ಮೊದಲಿಗಿತ್ತಿರು ಎಚ್ಚರಪಡುತ್ತಾರೆ, ಸಿದ್ಧ ಆಗದೆ ಇರುವ ಮೊದಲಿಗಿತ್ತೆ ಅವರು ಬಿಡಲ್ಪಡುತ್ತಾರೆ ಎಂಬುದಾಗಿ ದೇವ ವಾಕ್ಯ ಹೇಳುತ್ತೆ. ಹಾಗಾದ್ರೆ ಬಿಡಲ್ಪಟ್ಟವರು 7 ವರ್ಷ ಉಪದ್ರವ ಕಾಲದಲ್ಲಿ ಈ ಭೂಮಿ ಮೇಲೆ ಇರ್ಬೇಕಾಗುತ್ತೆ. ಆ ಭೂಮಿ ಮೇಲೆ ನಾವು ಇರೋದು ಒಳ್ಳೇದ? ರಹಸ್ಯಪೂರ್ಣದಲ್ಲಿ ಹೋಗೋದೇ ಒಳ್ಳೇದ? ಆಮೇಲೆ ನಾಳೆ ರಹಸ್ಯಪೂರ್ಣದಲ್ಲಿ ಹೋಗೋದು ಒಳ್ಳೇದು. ಇಲ್ಲ ಅಂದ್ರೆ ಈಗ ಹೋಟ್ಲಿಗೆ ಹೋಗಿ ಊಟ ಮಾಡ್ಬಿಟ್ಟು ಅವನು ಓನರ್ಗೆ ಹೇಳುವಾಗ ಕಾಸಿಲ್ಲ ಸರ್ ನಾನು ಊಟ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅವನು 8 ರೂಪಾಯಿ ಒಳಗಡೆ ಕರ್ಕೊಂಡು ಹೋಗಿ 8 ರೂಪಾಯಿ ಬಿಟ್ಬಿಡ್ತಾನೆ. ಹಾಗಾಗಿ ಇವಾಗ ತಿನ್ನೋದೆಲ್ಲ ಇಲ್ಲಿ ತಿರುಗಿಸ್ಕೊಂಡಾಗಿ ಬಿಟ್ಬಿಡ್ತಾನೆ, ಚೆನ್ನಾಗಿ ಕೆಲಸ ಮಾಡ್ಸ್ಕೊಂಡ್ಬಿಡ್ತಾನೆ. ಈ ರಹಸ್ಯಪೂರ್ಣದ ವಿಷಯ ಯಾರಿಗೆ ಆಗಿ ದೇವರು ಹೇಳಿದಾನೆ ಅಂದ್ರೆ ಕೃಪೆಯ ಸಭೆ ಜನರಿಗೆ, ಲೋಕದ ಜನರಿಗಲ್ಲ, ಧರ್ಮಶಾಸ್ತ್ರ ಸಭೆ ಜನರಿಗಲ್ಲ, ಕೃಪೆಯ ಸಭೆಯ ಜನರು. ಯೇಸುವಿನಲ್ಲಿ ನಂಬುವವ್ರಿಗೆ, ಯೇಸುವಿನಲ್ಲಿ ರಕ್ಷಣೆ ಹೊಂದಿರುವವರಿಗೆ, ಯೇಸುವಿನಲ್ಲಿ ದೀಕ್ಷಾಸ್ಥಾನವನ್ನು ಹೊಂದಿರುವವರಿಗೆ ರಹಸ್ಯಪೂರ್ಣ ಇದೆ. ಹಲ್ಲೆಲೂಯಾ. ಯೇಸುನ ನಂಬದೇ ಇರೋರಿಗೆ ಅವ್ರಿಗೆಲ್ಲರೂ ಯಾವ ಕಾಲಕ್ಕೆ ಹೋಗ್ಬೇಕಂದ್ರೆ ದೇವ್ರ ಚಿತ್ತ ಇದೆ ಅಂದ್ರೆ ಅವರೆಲ್ಲರೂ ಉಪದ್ರವ ಕಾಲಕ್ಕೆ ಸೇರ್ಬೇಕು. ಉಪದ್ರವ ಕಾಲ ಹೆಂಗಂದ್ರೆ ಹೋಟ್ಲಿಗೂ ಊಟ ಮಾಡಿದ್ಮೇಲೆ ದುಡ್ಡಿಲ್ಲ ಅಂದಾಗ ಅವ್ನು ಮಾಡ್ತಾನಲ್ಲ, 8 ರೂಪಾಯಿ ಕೆಲ್ಸಕ್ಕೆ ಹಾಕ್ಬಿಡ್ತಾನಲ್ಲ, ಆ 8 ರೂಪಾಯಿ ಕೆಲಸನೇ 7 ವರ್ಷ ಉಪದ್ರವ ಕಾಲ ಇದ್ದಂಗೆ. ಹಲ್ಲೆಲೂಯಾ. ಯಾಕಂದ್ರೆ ಇವೆಲ್ಲೂ ಕೂಡ ಕೃಪೆ ಸಭೆ ಜನರಲ್ಲಿ ಅನೇಕರಲ್ಲೂ ಯೇಸುವಿನ ರಹಸ್ಯಪೂರ್ಣಕ್ಕೆ ಸಿದ್ಧ ಆಗದೇ ಇರೋರು ಆ ಉಪದ್ರವ ಕಾಲವನ್ನೇ ಸೇರ್ಬೇಕಾಗುತ್ತೆ ಅನ್ನೋದೇ ದೇವ್ರ ಚಿತ್ತ ಇರುತ್ತೆ. ಹಾಗಾಗಿ ಆದ್ರಿಂದ ಸಿದ್ಧ ಆದವರು ಮಾತ್ರ ಎತ್ತಲ್ಪಡಬೇಕು ಎಂಬುದು ದೇವ್ರ ಚಿತ್ತ ಆಗಿದೆ. ಆಮೇಲೆ ಕಳೆದ ದಿನಗಳಲ್ಲಿ ನಾವು ಯುದ್ಧದ ಸುದ್ದಿಗಳನ್ನ ಕೇಳ್ತೀವಿ. ಆಮೇಲೆ ನಮ್ಮ ಚಾನಲ್ನಲ್ಲೂ ಕೂಡ ಜೀಸಸ್ ಕಮಿಂಗ್ ಸೂನ್ ಸ್ಪೆಷಲ್, ಯೇಸು ಬೇಗ ಬರುವ ವಿಶೇಷತೆ ಎಂಬ ಕಾರ್ಯಕ್ರಮದ ಮುಖಾಂತರವಾಗಿ ಅನೇಕ ವರ್ಷಗಳಿಂದ ದೇವರಾತ್ಮನು ಈ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅನೇಕರನ್ನ ದೇವರು
ತನ್ನ ರಹಸ್ಯ ಭ್ರಮಣಕ್ಕಾಗಿ ಸಿದ್ಧಪಡಿಸುವವನಾಗಿದ್ದಾನೆ. ಹಾಲೆಲೂಯಾ. ಇದರ ಮುಖಾಂತರವಾಗಿ ಈಗಾಗಲೇ ನಾವು ಕಳೆದ ದಿನದಲ್ಲಿ ಇಸ್ರಾಯೇಲ್ ದೇಶ ಮತ್ತೆ ಅಮೆರಿಕ ದೇಶ ಎರಡು ದೇಶಗಳು ಜಂಟಿಯಾಗಿ ಇರಾನ್ ಅನ್ನೋ ದೇಶದ ಮೇಲೆ ಯುದ್ಧವನ್ನ ಮಾಡಿದೆ. ಹೀಗಾಗಿ ಆ ಯುದ್ಧದಲ್ಲಿ ಆ ದೇಶಕ್ಕೆ ಒಬ್ಬ ಅಧ್ಯಕ್ಷ ಸುಪ್ರೀಂ ಲೀಡರ್ ಆಯದುಲ್ಲಾ ಖಮೇನಿ ಅಂತ ಅವರ ಹೆಸರು. ಈ ದೇಶದವರು ಬಾಂಬ್ ಮನೆ ಮೇಲೆ ಹಾಕಿರೋದಕ್ಕೆ ಇಡೀ ಮನೆಯನ್ನು ಬ್ಲಾಸ್ಟ್ ಅದ್ರಲ್ಲಿ ಇದ್ದವರು ಇವರು ಕೂಡ ಸತ್ತೇ ಹೋಗ್ಬಿಟ್ಟಿದ್ದಾರೆ. ಎಂಬುದಾಗಿ ಇವತ್ತು ಈಗಾಗಲೇ ಬೆಳಗ್ಗೆನೆ ಆ ನ್ಯೂಸ್ ಎಲ್ಲ ಇಡೀ ಪ್ರಪಂಚನೇ ಹರಡ್ಬಿಟ್ಟಿದೆ. ಒಂದ್ ದೇಶ ಒಂದ್ ಊರಿಗೆಲ್ಲ ಹರಡಿಲ್ಲ, ಈಗಾಗಲೇ ಎಲ್ಲಿ ಇಡೀ ಪ್ರಪಂಚಕ್ಕೆ ಹರಡಿದೆ. ಇದು ಹರಡೋದು ಕೂಡ ಇದೇ ದೊಡ್ಡ ಸೂಚನೆ, ಯೇಸುವಿನ ರಹಸ್ಯಗಳು ಅತಿ ವೇಗವಾಗಿ ಬರ್ತಾ ಇದೆ ಅಂತ ಅರ್ಥ. ಹಾಲೆಲೂಯಾ. ಈಗ ಇರಾನ್ ದೇಶದವರು ಅವರು ಕೂಡ ಸುಮ್ಮನೆ ಇರ್ತಾರ, ನಮ್ಮ ದೇಶದ ಮೇಲೆ ಯುದ್ಧ ಮಾಡಿದ್ದೀರ, ನಮ್ಮವ್ರನ್ನ ಸಾಯಿಸಿದ್ರ ಅಂತ ಹೇಳಿ ಈಗ ಅವರು ಕೂಡ ಪ್ರತ್ಯುತ್ತರವಾಗಿ ಕುವೈತ್ ಅನ್ನೋದು ಒಂದು ದೇಶ, ಆ ದೇಶದ ಮೇಲೆ ಕೂಡ ಅಲ್ಲಿ ಅಮೆರಿಕದ ಮಿಲಿಟರಿ ಬೇಸ್ಗಳೆಲ್ಲ ಇರ್ತವೆ. ಆ ಬೇಸ್ಗಳಲ್ಲಿ ಅನೇಕ ಯುದ್ಧದ ವಾಹನಗಳು, ಟ್ಯಾಂಕರ್ಗಳು, ಹಾಕೋ ಟ್ಯಾಂಕಿನ ಗಾಡಿಯಲ್ಲಿ ಏನಿರುತ್ತಂದ್ರೆ ಬಾಂಬ್ಗಳಿರುತ್ತೆ. ಒಂದ್ ಬಟನ್ ಹೊತ್ತಿದ್ರು ಒಂದ್ ಬಾಂಬ್ ಹೋಗುತ್ತೆ, ಅಲ್ಲಿ ಬೀಳುತ್ತೆ. ಅಲ್ಲಿ ಯಾರಾದ್ರೂ ಜನ ಇದ್ರೆ ಅವ್ರನ್ನ ಸಾಯಿಸುವಂತ ಕೆಲಸ ಮಾಡುತ್ತೆ. ಅಲ್ಲ ಆಮೇಲೆ ಮಿಲಿಟರಿ ಏರೋಪ್ಲೇನ್ಗಳೆಲ್ಲ ಇರುತ್ತೆ. ಆ ಎಲ್ಲ ಮಿಲಿಟರಿ ಏರೋಪ್ಲೇನ್ಗೆ ಏನೇನಿರುತ್ತೆ ಅಂದ್ರೆ ಎಲ್ಲ ಬಾಂಬ್ಗಳು ಇರುತ್ತೆ. ಆ ಏರೋಪ್ಲೇನ್ ಆಕಾಶದ ಮೇಲೆ ಹೋಗುವಾಗಲೇ ಒಂದು ಬಟನ್ ಕ್ಲಿಕ್ಕೋತಾರೆ ಸಾಕು, ಅದ್ರ ಕೆಳಗಡೆ ಇದ್ದಂಥ ಬಾಂಬ್ ಹೋಗಿ ಬಿಲ್ಡಿಂಗ್, ಅಪಾರ್ಟ್ಮೆಂಟ್ ಅಥವಾ ಜನ ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ ಹೊಡೆದಾಕ್ಸುತ್ತೆ. ಅದರಲ್ಲಿ ಈಗ ಒಂದು ಮಿಲಿಟ್ರಿ ಬಾಂಬನ್ನು ಗೊತ್ತಿದ್ದಾಗ ನಿನ್ನೆ ಒಂದು ಸ್ಕೂಲ್ಗೆ ಹೋಗಿ ಬಿಟ್ಬಿಟ್ಟಿದ್ದೆ. ಸ್ಕೂಲಲ್ಲಿ 60 ಜನ ಇದ್ರಂತ ಹೆಣ್ಮಕ್ಳು ಸ್ಕೂಲ್ ಆಗಿರೋದ್ರಿಂದ 60 ಜನ ಹೆಣ್ಮಕ್ಳು ಒಂದೇ ಒಂದು ನಿಮಿಷದಲ್ಲಿ ಸತ್ತೇ ಹೋದ್ರು. ಹಾಲೆಲೂಯಾ. ಅವ್ರ್ಯಾರು ಕೂಡ ಬದುಕಿ ಉಳಿದಿರಲಿಲ್ಲ. ಹಾಗಾದ್ರೆ ಇವತ್ತು ನಾವಾದ್ರೂ ಬದುಕಿರೋದು ಯೆಹೋವನ ಕರುಣೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಲೆಲೂಯಾ. ಯಾಕಂದ್ರೆ ಅವ್ರು ನಿನ್ನೆ ಇದ್ರು, ಇವತ್ತು ಬೆಳಿಗ್ಗೆ ನೋಡೋಷ್ಟೊತ್ತಿಗೆ ಅವ್ರಿಲ್ಲ, ಇವತ್ತು ಅವ್ರು ಸಮಾಧಿ ಮಾಡ್ತಾ ಇದ್ರು. ಹಾಲೆಲೂಯಾ. ಆದ್ರಿಂದ ನಾವಾದ್ರೂ ಉಳಿದಿರೋದು ಏನ್ ಕೃಪೆ? ದೇವರ ಕೃಪೆ. ಎಲ್ಲರೂ ನಾವು ಉಳಿದಿರೋದು ದೇವರ ಕೃಪೆಯಿಂದಲೇ. ಎಲ್ಲರೂ ನಾವು ಉಳಿದಿರೋದು ದೇವರ ಕೃಪೆಯಿಂದಲೇ. ಆಮೇಲೆ ಹಾಲೆಲೂಯಾ. ಯಾಕಂದ್ರೆ ಈಗಾಗಲೇ ಇರಾನ್ ದೇಶದಲ್ಲಿ ಅವರು ಎಲ್ಲ 60 ಜನ ನಿನ್ನೆ ಬದುಕಿದ್ರು, ಇವತ್ತು ನೋಡಿದ್ರೆ 60 ಜನ ಇವತ್ತು ಬದುಕಿಲ್ಲ. ಇವತ್ತು ಅವ್ರು ಸಮಾಧಿ ಮಾಡ್ತಿದ್ರು ಆ ದೇಶದಲ್ಲಿ. ಹಾಲೆಲೂಯಾ. ಹಾಗಾದ್ರೆ ನಾವಾದ್ರೂ ಉಳಿದಿರೋದು ಇದು ದೇವರ ಕೃಪೆ ಅಲ್ಲದೆ ಬೇರೆ ಇನ್ನೇನು ಇಲ್ಲ. ಆಮೇಲೆ ಹಾಲೆಲೂಯಾ. ಅದರಿಂದ ಮನುಷ್ಯರ ಅಂತ್ಯ, ಮನುಷ್ಯರ ಸಾವು ಯಾವಾಗ ಬೇಕಾದ್ರೂ ದೇವರು ನಿರ್ಧರಿಸಬಹುದು. ಆದ್ರಿಂದಲೇ ದೇವರು ಹೇಳ್ತಾನೆ, ಎಲ್ಲ ಮನುಷ್ಯರ ಜೀವವು ಮರಣವು ನನ್ನ ಬಲಗೈಯಲ್ಲಿದೆ, ನಾನು ನನಗೆ ಇಷ್ಟ ಬಂದ ಟೈಮಲ್ಲಿ ಅವ್ರಿಗೆ ಜೀವವಾದ್ರೂ ಕೊಡ್ತೀನಿ ಅಥವಾ ಮರಣವಾದ್ರೂ ಕೊಡ್ತೀನಿ ಎಂದು ಹೇಳುವವನಾಗಿದ್ದಾನೆ. ಯಾಕೆಂದ್ರೆ ದೇವರು ಅಂದ್ರೆ ನನಗೆ ಎಲ್ಲ ಅಧಿಕಾರ ಇರುತ್ತೆ. ಹಾಲೆಲೂಯಾ. ಆ ದೇವರು ನಮ್ಮ ದೇವರಾಗಿದ್ದಾನೆ. ಹಾಲೆಲೂಯಾ. ಆತನಿಗಾಗಲೇ ಬರುವಂತ ಸೂಚನೆಗಳನ್ನ ಲೋಕದಲ್ಲಿ ನಡೆಸ್ತಾ ಇದ್ದಾನೆ. ಲೋಕದಲ್ಲಿ ಅನೇಕ ದೇಶಗಳಲ್ಲೂ ಆತನಿಗೆ ಯುದ್ಧದ ಕರ್ಮಾಡಗಳು ಮೂಡಲ್ಪಟ್ಟಿದೆ. ಈಗಾಗಲೇ ನ್ಯೂಸರ್ ಅವ್ರು ಹೇಳ್ತಾ ಇದ್ದಾರೆ, ಈಗಾಗಲೇ ನಾವು 3ನೇ ಮಹಾಯುದ್ಧಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ಯಾಕಂದ್ರೆ ಈಗ 2-3 ದೇಶಗಳು, 4-5 ದೇಶಗಳ ಮೇಲೆ ಇರಾನ್ ದೇಶ ಈಗಾಗಲೇ ಬಾಂಬ್ಗಳು ಹಾಕಿದೆ. ದುಬೈ ಅದು ಇಡೀ ಪ್ರಪಂಚದಲ್ಲಿ ಪ್ರಖ್ಯಾತಿ ಹೊಂದಿದೆ. ದುಬೈ ಅಂದ್ರೆ ಎಲ್ಲರಿಗೂ ಗೊತ್ತು, ದೈವಾಲಿ ಸಂಬಳ. ಇಲ್ಲಿ 10,000 ಕೊಡ್ತಾರೆ ಅಂದ್ರೆ ಅಲ್ಲ 1 ಲಕ್ಷ 10 ಲಕ್ಷ ಎಲ್ಲ ಕೊಡ್ತಾರೆ. ಅಷ್ಟೊಂದು ಡಿಮ್ಯಾಂಡ್ ಇರುವಂತ ದೇಶವಾಗಿದೆ. ಆ ದೇಶಕ್ಕೂ ಕೂಡ ಈಗಾಗಲೇ ಬಾಂಬ್ ಹಾಕಿದ್ದಾರೆ. ಅಲ್ಲಿರೋ ಕನ್ನಡದವರು ಫೋನ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಹೇಳಿದ್ದಾರೆ ಕರ್ನಾಟಕದಲ್ಲಿ. ನಾನು ಶಿವಮೊಗ್ಗದಲ್ಲಿ ಸರ್ ಇದ್ದೆ, ನಮ್ಮೂರ ಅದೇ ಶಿವಮೊಗ್ಗ, ಅಲ್ಲಿಂದ ನಾನು ಇಲ್ಲಿ ದುಬೈಗೆ ಬಂದಿದ್ದೆ ಸರ್ ಕೆಲಸಕ್ಕೆ. ಇಲ್ಲಿ ನೋಡ್ರೆ ಬೆಳಿಗ್ಗೆ ಆಗ್ತಿದ್ದೆ ನನಗೆ ಕೆಲಸಕ್ಕೆ ಬಂದ ಟೈಮಲ್ಲೇ ಈಗಾಗಲೇ ಬಾಂಬ್ಗಳೆಲ್ಲ ಬಂದು ಬೀಳ್ತಾ ಇದ್ದೇವೆ. ಇದು ನೋಡಿದ ತಕ್ಷಣ ನಾವು ಇದುವರೆಗೂ ಇಲ್ಲಿ ಬಂದಾಗ ಒಂದ್ ದಿನ ಈ ತರ ಬಾಂಬ್ಗಳು ಬಿದ್ದಿದ್ದು ಸೌಂಡೇ ಕೇಳಿರಲಿಲ್ಲ. ಇವತ್ತು ಬಾಂಬ್ ಬಿದ್ದಿದ್ಕೇನೆ ನಮ್ಮ ಹೃದಯನೇ ನಿಂತ ತರ ಆಗೋಯ್ತು ಸರ್ ನಮ್ದ ಹೇಳಿ ಅನೇಕರು ಭಯ ಪಡ್ತಾ ಇದ್ದಾರೆ. ಹಾಲೆಲೂಯಾ. ಲೋಕದವರಿಗೆ ಭಯದ ದಿನ, ಆದ್ರೆ ಪರಲೋಕದ ಜನರಾದ ನಮಗೆ ಧೈರ್ಯದ ದಿನ. ಹಾಲೆಲೂಯಾ. ಯಾಕೆ ಧೈರ್ಯ ಅಂದ್ರೆ ನಮ್ಮ ರಹಸ್ಯ ಬಣ್ಣ ಅತಿ ಬೇಗ ಬರ್ತಾ ಇದೆ. ನಮ್ಮ ದೇವರನ್ನ ಅತಿ ಬೇಗನೆ ನೋಡೋದಕ್ಕೆ ಒಂದ್ ದಿನ ಡೇಟ್ ದೇವರು ಫಿಕ್ಸ್ ಮಾಡಿದ್ದಾನೆ. ಆ ದಿನ ಅತಿ ಬೇಗ ಬರ್ತಾ ಇದೆ ಅಂದಾಗ ನಾವು ಸಂತೋಷ ಪಡುವವರಾಗಿರ್ಬೇಕು. ಹಾಲೆಲೂಯಾ. ಹಾಗಾದ್ರೆ ಈಗ ಅನೇಕ ದೇಶಗಳು ಯುದ್ಧದಲ್ಲಿ ಅವು ತೊಡಗಿಸಿಕೊಂಡಿದ್ದಾವೆ. ಈಗ ನಮ್ಮ ಪಕ್ಕದ ದೇಶ ಪಾಕಿಸ್ತಾನ ದೇಶ, ಆ ದೇಶ ಅಫ್ಘಾನ್ ದೇಶದ ಮೇಲೆ ಯುದ್ಧ ಮಾಡ್ತಾ ಇದೆ. ಆ ಅಫ್ಘಾನ್ ದೇಶ ಈ ಪಾಕಿಸ್ತಾನ ದೇಶದ ಮೇಲೆ ಯುದ್ಧ ಮಾಡ್ತಾ ಇದೆ. ಹಾಲೆಲೂಯಾ. ಇನ್ನೊಂದ್ ಕಡೆಗೆ ರಷ್ಯಾ ದೇಶ ಉಕ್ರೇನ್ ದೇಶದ ಮೇಲೆ ಬಾಬಾಗೆ ಅಲ್ಲಿರೋನ್ನ ಸಾಯಿಸ್ತಾ ಇದೆ. ಈ ಉಕ್ರೇನ್ ದೇಶ ಕೂಡ ರಷ್ಯಾ ದೇಶದ ಮೇಲೆ ಕೂಡ ಬಾಬಾಗೆ ಯುದ್ಧವನ್ನ ಮಾಡ್ತಾನೆ ಇದೆ. ಹಾಲೆಲೂಯಾ. ಇನ್ನೂ ಅನೇಕ ದೇಶಗಳು ಈ ಯುದ್ಧದಲ್ಲಿ ತೊಡಗಿಕೊಂಡಿದೆ. ಆಮೇಲೆ ಹಾಲೆಲೂಯಾ.
ಆದರೆ ಈ ಲೋಕದಲ್ಲಿ ಯುದ್ಧಗಳು ನಡೆಯುವ ಸೂಚನೆ ಏನನ್ನ ಸೂಚಿಸ್ತಾ ಇದ್ದಾವೆ ಅಂದ್ರೆ, ಈಗ ನಾನು ಬೇಗನೆ ಬರ್ತಿದ್ದೇನೆ ಎಂಬುದಾಗಿ ಯೇಸು ನಮಗೆ ಸಭೆಯಾದ ನಮಗೆ ವಾಗ್ದಾನವನ್ನ ಮಾಡಿದ್ದಾನೆ. ಹಾಲೆಲೂಯಾ. ಆದ ಕಾರಣ ದೇವರ ವಾಕ್ಯ ಹೇಳಿ ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯ 3ನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಅಲ್ಲಿ ಯೇಸುವಿನ ಶಿಷ್ಯರು ಯೇಸುವಿಗೆ ಕೇಳುವಂತ ಪ್ರಶ್ನೆ, ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಹಾಲೆಲೂಯಾ. ಹಾಗಾದ್ರೆ ಈ ವಾಕ್ಯದಲ್ಲಿ ಮತ್ತಾಯ ಬರೆದ ಸುವಾರ್ತೆಯಲ್ಲಿ 2 ಭಾಗಗಳಿದೆ. ಒಂದನೇ ಭಾಗ ಏನಂದ್ರೆ, ನೀನು ಪ್ರತ್ಯಕ್ಷನಾಗುವುದಕ್ಕೂ, ಅಂದ್ರೆ ಪ್ರತ್ಯಕ್ಷ ಅಂದ್ರೆ ಇದು ರಹಸ್ಯ ಬಣ್ಣಕ್ಕೆ ಸೂಚನೆ. ಹಾಲೆಲೂಯಾ. ಯೇಸುವಿನ ರಹಸ್ಯ ಬಣ್ಣಕ್ಕೂ. ಎರಡನೇದು ಏನಂದ್ರೆ ಯುಗದ ಸಮಾಪ್ತಿಗೆ, ಅಂದ್ರೆ ಈ ಭೂಮಿಗೆ ಒಂದು ಅಂತ್ಯನ ಡೇಟ್ ನ ದೇವರು ಫಿಕ್ಸ್ ಮಾಡ್ಬಿಟ್ಟಿದ್ದಾನೆ. ಹಾಗಾದ್ರೆ ಈ ಭೂಮಿಯಲ್ಲಿ ನಾವ್ ಎಷ್ಟು ಮನೆ ಕಟ್ಟರು, ಎಷ್ಟು ಚರ್ಚ್ ಕಟ್ಟರು, ಭೂಮಿನೇ ದೇವ್ರ ನಾಶ ಮಾಡ್ತಾರ ಅಂದ್ರೆ ನಾವು ಕಟ್ಟಿರೋದು ಏನೂ ಇರಲ್ಲ ಈ ಭೂಮಿಯಲ್ಲಿ. ಹಾಲೆಲೂಯಾ. ಒಂದಿನ ನಾಶವನ್ನ ದೇವರು ಸಿದ್ಧಪಡಿಸಿದ್ದಾನೆ. ಹಾಗಾದ್ರೆ ಅದಾದ ನಂತರ ಭೂಮಿ ಮೇಲೆ ದೇವರು ನಿತ್ಯತ್ವವನ್ನ ಸೃಷ್ಟಿ ಮಾಡ್ತಾನೆ. ಹೊಸ ಹಳೆ ಭೂಮಿನ ನಾಶ ಮಾಡಿ ಹೊಸ ಭೂಮಿನ ಸೃಷ್ಟಿಸಿ ಈ ಭೂಮಿಯಲ್ಲಿ ಇಸ್ರಾಯೇಲ್ ಜನರನ್ನ ಇಡುವವನಾಗಿದ್ದಾನೆ. ಯಾಕಂದ್ರೆ ಅವರು ಧರ್ಮಶಾಸ್ತ್ರದ ಜನರು, ಅದು ನಾವು ಕೃಪೆ ಸಭೆ ಜನರು. ನಾವೆಲ್ಲಿರ್ತೇವೆ ಅಂದ್ರೆ ಪರಲೋಕದಲ್ಲಿ ದೇವರ ಸಿಂಹಾಸನದ ಮುಂದೆ ಹೋಗುವವರಾಗಿದ್ದೇವೆ. ಹಾಲೆಲೂಯಾ. ಯಾಕೆ ಅಲ್ಲಿಗೆ ಹೋಗ್ತೀವಿ ಅಂದ್ರೆ, ನಾವು ದೇವರು ಸೈತಾನನ ಅವನ ದೂತರನ್ನ ಅಲ್ಲಿಟ್ಟಿದ್ದ ಒಂದು ಕಾಲದಲ್ಲಿ ಯಾವಾಗ ಸೈತಾನನಲ್ಲಿ ಅಹಂಕಾರ ಬರುತ್ತೋ, ನಾನು ದೇವರಾಗಬೇಕು ಅನ್ನೋ ಆಸೆ ಅವನಲ್ಲಿ ಬಂದಂತೆ. ಆ ಆಸೆ ಅವನ ಹೃದಯದಲ್ಲಿ ಅನ್ಕೊಂತಾನೆ, ನಾನು ದೇವರಾಗಬೇಕು ಅಂತ ಅನ್ಕೊಂಡಾಗ ದೇವರಿಗೆ ಅದು ಗೊತ್ತಾದ ತಕ್ಷಣ ದೇವರು ಅವನನ್ನು ಎತ್ತಿ ಬಿಸಾಕ್ಬಿಡ್ತಾನೆ. ಅವನ ಹಿಂದುಗಡೆಗೆ ಸಾವಿರಾರು ದೇವದೂತರುಗಳಿದ್ರು. ಕೋತಿ ತಾನು ಕೆಟ್ಟೋದಂತೆ ಒಣನೆಲ್ಲ ಕೆಡಿಸುತ್ತಾನ. ನಮ್ಗೆ ಇವ್ನು ಕೆಟ್ಟೋಗಿದ್ದಾನ ಅಂದ್ರೆ ಇವ್ನು ಹಿಂದಿದ್ದವ್ರು ಕೆಟ್ಟೋಗಿದ್ದಾರೆ ಅಂತ ಹೇಳ್ಬಿಟ್ಟು ದೇವರು ಎಲ್ಲರನ್ನೇ ಎತ್ತಿ ಬಿಸಾಕ್ಬಿಡ್ತಾನೆ. ಅವ್ರ ಮಧ್ಯೆ ಆಕಾಶಕ್ಕೆ ಬಂದ್ಬಿಡ್ತಾರ. ಮೊದಲು ದೇವದೂತರಾಗಿದ್ದ ಅವರೆಲ್ಲ ಈಗ ಸೈತಾನಗಳು ದೇವಗಳಾಗಿ ಬದಲಾಗ್ಬಿಟ್ಟಿದ್ದಾರೆ. ಹಾಲೆಲೂಯಾ. ಈಗ ದೇವ ಪ್ಲಾನ್ ಮಾಡ್ದ, ಪರಲೋಕದಲ್ಲಿ ಈ ದೂತರ ಜಾಗ ಎಲ್ಲ ಖಾಲಿ ಆಗ್ಬೇಕು, ಈ ಜಾಗಕ್ಕೆ ಯಾರನ್ನ ಇಡ್ಬೇಕು. ನಾನು ಪರಲೋಕ ಯಾವತ್ತು ಖಾಲಿ ಆಗೋದು ದೇವ್ರಿಗೆ ಇಷ್ಟ ಇರಲ್ಲ. ಆದ್ರಿಂದ ದೇವ್ರು ಏನ್ ಮಾಡ್ತಾನೆ ಅಂದ್ರೆ ಪ್ಲಾನ್ ಮಾಡ್ತಾನೆ, ಈ ಮನುಷ್ಯರಿಗೆ ಇಲ್ಲಿಗೆ ನಾವು ಮನುಷ್ಯರನ್ನ ಸೃಷ್ಟಿ ಮಾಡಿ ಇಲ್ಲಿಗೆ ತರೋಣ. ಯಾಕಂದ್ರೆ ಅವ್ರಿಗೆ ದೇವದೂತರಿಗಿಂತ ಶಕ್ತಿ ಕಮ್ಮಿ ಕೊಡೋಣ. ಕಮ್ಮಿ ಶಕ್ತಿ ಕೊಟ್ರೆ ಏನ್ ಮಾಡ್ತಾರೆ, ದೇವ್ರೇ ನೀನೇ ನನ್ಗೆ ಆಧಾರಪ್ಪ ಅಂದಾಗೆ ಯೇಸು ಮುಂದೆಗೆ ತಗ್ಗಿಸ್ಕೊಡ್ತಾರೆ. ಶಕ್ತಿ ಜಾಸ್ತಿ ಕೊಟ್ಟು ಸೃಷ್ಟಿ ಮಾಡ್ಬಿಟ್ರೆ ಏನ್ ಮಾಡ್ತಾರೆ, ನಮಗೆ ಶಕ್ತಿ ಐತೆ ದೇವ್ರ ಶಕ್ತಿ ಬೇಡ ಬಿಡ ಹೇಳಿ ಹೆಚ್ಚಿಸ್ಕೊಂಡ್ಬಿಡ್ತಾರೆ. ಹಂಗಾಗಿ ದೇವರು ದೇವದೂತರಿಗಿಂತ ಶಕ್ತಿನ ಕಮ್ಮಿಯಾಗಿ ಮನುಷ್ಯನ ಕೊಟ್ಟು ಮನುಷ್ಯನ ದೇವರು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡ್ಬಿಟ್ಟು ದೇವರು ಹೇಳ್ತಾರೆ, ನೀವು ಈ ಭೂಮಿಯಲ್ಲಿ ಇರಬೇಕು. ನಿಮ್ಮನ್ನ ಸೃಷ್ಟಿ ಮಾಡಿರೋ ಉದ್ದೇಶ ಏನಂದ್ರೆ, ಮುಂದೆ ಪರಲೋಕದಲ್ಲಿ ಸೈತಾನನಿಂದ ಜಾಗ ಇವಾಗೆಲ್ಲ ಖಾಲಿ ಆಗಿತ್ತು. ಅವನಿಗೆ ದೂತರಿದ್ರು ಎಲ್ಲ ಜಾಗ ಖಾಲಿ ಆಗಿತ್ತು. ಆ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ, ಅದಕ್ಕೋಸ್ಕರನೇ ನಿಮ್ಮನ್ನ ನಾನು ಸೃಷ್ಟಿ ಮಾಡ್ತೀನಿ ಎಂದ ಹೇಳಿ ದೇವರು ಮನುಷ್ಯರಾದ ನಮ್ಮನ್ನ ನಿಮ್ಮನ್ನ ಎಲ್ಲರನ್ನ ಸೃಷ್ಟಿ ಮಾಡಿದ್ರು. ಹಾಲೆಲೂಯಾ. ಹಾಗಾದ್ರೆ ಈಗ ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಒಂದು ಡೇಟ್ ಕೂಡ ತಂದೆಯಾದ ದೇವರು ಫಿಕ್ಸ್ ಮಾಡಿದ್ದಾರೆ. ಯಾವತ್ತು ಬರುತ್ತೆ ಆ ರಹಸ್ಯ ಬಣ್ಣ ಗೊತ್ತಿಲ್ಲ. ಯೇಸುನೇ ಹೇಳ್ತಾನೆ, ಆ ದಿನವಾಗ್ಲಿ ಆ ಗಳಿಗೆ ಆಗ್ಲಿ ಪರಲೋಕದ ದೇವ ದೂತರಿಗಾಗ್ಲಿ ಯಾರಿಗೂ ಗೊತ್ತಿಲ್ಲ. ಆ ದಿನ ತಂದೆಯಾದ ದೇವರು ಮಾತ್ರ. ಆದ್ರಿಂದ ಯೇಸುವಿನ ರಹಸ್ಯ ಬಣ್ಣದ ಡೇಟ್ ದಿನ ಕೆಲವರು ಆಫ್ರಿಕಾ ಖಂಡ ದೇಶದಲ್ಲೂ ಬೇರೆ ಬೇರೆ ವಿದೇಶದಲ್ಲೂ ಡೇಟ್ ಹೇಳ್ಬಿಟ್ರು. ಹೋದ ವರ್ಷದಲ್ಲಿ ಆಗಸ್ಟ್ 27ನೇ ತಾರೀಕಿಗೆ ರಹಸ್ಯ ಬಣ್ಣ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ಏನಾಯ್ತು, ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? ಯೇಸು ಬರೋದಿದ್ರೆ ಡೇಟ್ ಯಾಕೆ ಹೇಳಲ್ಲ? ಬೈಬಲ್ ಅಲ್ಲಿ ಹೇಳಿಲ್ಲ ದೇವರು. ಅಂದ್ಮೇಲೆ ನಾವು ಕೂಡ ಡೇಟ್ ಫಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ದೇವ್ರು ಬರ್ತಾನಂದ್ರೆ ಬರ್ತಾನೆ. ಆತನ ಬಂದ ನಾವು ಸಿದ್ಧ ಆಗಿರ್ಬೇಕು. ಆತನ ಬಂದ ನಾವೇನಾದ್ರು ಪಾಪಗಳನ್ನ ಮಾಡ್ಕೊಂಡು ಲೋಕದ ವ್ಯವಹಾರಗಳನ್ನ ಮಾಡ್ಕೊಂಡು ಅಲ್ಲೇ ನಮ್ ಜೀವನ ಕಳೀತಾ ಇದ್ರೆ ಅದ್ ಬರದೇ ರಹಸ್ಯ ಬಣ್ಣ ಒಂದೇ ಒಂದು ನಿಮಿಷ. ಹಾಲೆಲೂಯಾ. 2ನೇ ನಿಮಿಷಕ್ಕೆ ಭೂಮಿ ಮೇಲೆ ಉಪದ್ರವ ಕಾಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಆದ್ರಿಂದ ಒಂದೇ ಒಂದು ನಿಮಿಷ ಬಹಳ ಇಂಪಾರ್ಟೆಂಟ್. ಎಷ್ಟೇ ಇಂಪಾರ್ಟೆಂಟ್ ಅಂದ್ರೆ, ನಾವು ಹಿಂಗೆ ರೋಡಲ್ಲಿ ಹಿಂಗೆ ಹೋಗ್ತಾ ಇರ್ತೀವಿ, ಯಾರಾದ್ರೂ ಬಂದು ಒಂದ್ ನಿಮಿಷದಲ್ಲಿ ಟಚ್ ಮಾಡಿದಾಗ ಬಿದ್ದು ಅನೇಕರು ಆಕ್ಸಿಡೆಂಟ್ ಆಗಿ ಸತ್ತೋದವ್ರು ಎಷ್ಟೋ ಇತಿಹಾಸ ಇದೆ. ಹಾಲೆಲೂಯಾ. ಅದು ಒಂದೇ ಒಂದು ನಿಮಿಷ ಬಹಳ ಇಂಪಾರ್ಟೆಂಟ್ ಅಂತ ಅನೇಕ ಜನರಿಗೆ ಗೊತ್ತು. ಆಮೇಲೆ ರಿಲೇ ಓಟಗಳಲ್ಲಿ ಓಡ್ತಾ ಇರ್ತಾರೆ, ಅನೇಕರು ಓಡ್ತಾ ಇರ್ತಾರೆ. ಓಟದಲ್ಲಿ 1 ನಿಮಿಷ ಯಾರಾದ್ರೂ ಲೇಟಾಗಿ ಬಂದ್ರೆ, ಯಾರು 1 ನಿಮಿಷ ಬೇಗ ಬಂದಿರ್ತಾನೆ ಅವನನ್ನ
ಇವನೇ ಜಯದ ವೀರ, ಇವನಿಗೆ ಬಹುಮಾನ ಕೊಡಿ, ಮೊದಲನೇ ಪ್ರಶಸ್ತಿ ಕೊಡಿ ಅಂದಕ್ಕೆ ಅವ್ನು ಕೊಟ್ಬಿಡ್ತಾರೆ. ಒಂದ್ ನಿಮಿಷ ಲೇಟಾಗಿ ಬಂದ ಹಿಂದೆ ಇರೋನು ಅವ್ನ ಯೋಚನೆ ಮಾಡ್ತಾರೆ, ಒಂದು ನಿಮಿಷ ಫಾಸ್ಟ್ ಆಗಿ ಹೋಗ್ಬಿಟ್ಟಿದ್ರೆ ಆ ಫಾಸ್ಟ್ನೇ ಬಹುಮಾನ ನನಗೆ ಬರ್ತಿತ್ತು ಅಂದಾಗ ಅವ್ನು ಯೋಚನೆ ಮಾಡ್ತಾನೆ. ನಾವಲ್ಲಿಗೆ ಹಾಗಾದ್ರೆ ಏಸಿನ ರಹಸ್ಯ ಬರೋಣ ಹಿಂಗೆ, ಒಂದು ನಿಮಿಷ ನಾವೇನಾದ್ರು ಲೇಟ್ ಆಗಿ ರೆಡಿ ಆಗ್ತೀವಿ ಅಂದ್ರೂ ಕೂಡ ಆ ರಹಸ್ಯ ವರ್ಣದಲ್ಲಿ ಗಿಫ್ಟ್ ಕ್ಯಾನ್ಸಲ್ ಆಗುತ್ತೆ, ಅದನ್ನ ದೇವ್ರು ಬೇರೆಯವ್ರು ಕೊಟ್ಬಿಡ್ತಾನೆ. ಅಲ್ಲಲ್ಲಿಯ ಆದ್ರಿಂದ ಯೇಸುವಿನ ರಹಸ್ಯ ವರ್ಣ ಬಹಳ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಲೋಕದ ಚರಿತ್ರೆಯನ್ನ ಬದಲಾಯಿಸುತ್ತೆ. ಈಗ ಅದಕ್ಕೆ ದೇವರು ಮುಂದೆ ಉಪದ್ರವ ಕಾಲವನ್ನು ಇಟ್ಟಿದ್ದಾನೆ. ಯಾಕಂದ್ರೆ ಯೇಸುವಿನ ಜನನ ಏನ್ ಬದಲಾಯಿಸಂದ್ರೆ ಲೋಕದ ಇತಿಹಾಸ ಬದಲಾಯಿಸುತ್ತೆ. ಏನಂದ್ರೆ ಏಸು ಹುಟ್ಟಕ್ಕಿಂತ ಮುಂಚೆ ಅಂದ್ರು ಕ್ರಿಸ್ತ ಪೂರ್ವ, ಏಸು ಹುಟ್ಟಿದ ಮೇಲೆ ಹೇಳಿದ್ರು ಕ್ರಿಸ್ತ ಶಕ ಅಂತ. ಅಲ್ಲಲ್ಲಿಯ ಯೇಸುವಿನ ಜನನ ಲೋಕದ ಇತಿಹಾಸವನ್ನೇ ಬದಲಾಯಿಸಿದೆ. ಆಮೇಲೆ ಅಲ್ಲಲ್ಲಿಯ ಆದ್ರೆ ಈ ಲೋಕದ ಇತಿಹಾಸವನ್ನು ಬದಲಾಯಿಸಿದ ದೇವರು ನಿಮ್ಮ ದೇವರಾಗಿದ್ದಾನೆ. ಹಾಗಾದ್ರೆ ಈಗ ರಹಸ್ಯ ಬರೋಣ ಕೂಡ ಲೋಕದ ಇತಿಹಾಸನ ಬದಲಾಯಿಸಕ್ಕೆ ಹೋಗುತ್ತೆ. ಇದುವರೆಗೂ ಮೊಬೈಲ್ಗಳು ಎಲ್ಲಾ ನಿಮಿಷದಲ್ಲೂ ಕೆಲಸ ಮಾಡ್ತಾ ಇದ್ದಾವೆ. ಒಂದ್ ನಿಮಿಷ ದೇವ್ರಿಗೆ ಫಿಕ್ಸ್ ಮಾಡಿದ್ದಾನೆ. ಆ ಟೈಮಲ್ಲಿ ಮೊಬೈಲ್ ನೆಟ್ವರ್ಕ್ ಯಾರಿಗೂ ಫೋನ್ ಮಾಡಿದ್ರು ಫೋನ್ ಕಾಲು ಆಗಲ್ಲ, ಏನು ಬರಲ್ಲ. ನೆಟ್ವರ್ಕ್ ಎಲ್ಲಾನು ದೇವ್ರು ಈಗ ಒಂದು ನಿಮಿಷ ನಿಲ್ಸೋದಕ್ಕೆ ಭೂಮಿನ ರೆಡಿ ಮಾಡ್ತಾ ಇದ್ದಾನೆ. ಅಲ್ಲಲ್ಲಿಯ ಯಾಕಂದ್ರೆ ಕೃಪೆ ಸಭೆ ಹೋಗೋದು ಸೈತಾನ ಗೊತ್ತೇ ಆಗ್ಬಾರ್ದು, ಹಂಗೆ ದೇವರು ಒಂದು ಪ್ಲಾನ್ ಮಾಡ್ತಾ ಇದ್ದಾನೆ. ಅಲ್ಲಲ್ಲಿಯ ಯಾಕಂದ್ರೆ ಇವನು ಈಗ ಏನ್ ಮಾಡಿದ್ದಾನೆ, ಯಾರು ರೋಡೋಗಿ ಹೈವೇ ರೋಡಲ್ಲಿ ಅಂತ ಹೋದ್ರೆ ಸಾಕು, ಸಿಗ್ನಲ್ಗಳಲ್ಲಿ ಹೋದ್ರೆ ಸಾಕು, ಅಲ್ಲೊಂದು CCTV ಕ್ಯಾಮ್ರಾ ಇರುತ್ತೆ. ಇವುಗಳ ಮುಖಾಂತರ ಏನ್ ಮಾಡ್ಬಿಡ್ತಾನೆ ಸೈತಾನ, ಇವ್ರು ಹೋದ್ರ ಅಂತ ಕಡೆ ಹಿಡ್ಬಿಡ್ತಾನೆ. ಅದಕ್ಕೆ ದೇವ್ರ ಏನ್ ಮಾಡ್ಬೇಕು, ಎಲ್ಲಾ CCTV ಕ್ಯಾಮ್ರಾ ಇಡೀ 1 ಊರು 2 ಊರು ಒಂದ್ ದೇಶದಲ್ಲ, ಇಡೀ ಪ್ರಪಂಚದ್ದೇ ನಿಲ್ಲಿಸ್ಬೇಕು. ಈಗ ಪ್ರಪಂಚದ ನಿಲ್ಲಿಸ್ಬೇಕಂದ್ರೆ ದೇವ್ರ ಏನಾದ್ರು ಒಂದು ಕೆಲಸ ಮಾಡ್ಬೇಕು. ಆದ್ರೆ ಇದನ್ನ ನಿಲ್ಸೋದಕ್ಕೂ ಕೂಡ ದೇವ್ರ ಒಂದು ಪಕ್ಕ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಅಲ್ಲಯ್ಯ, ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ನಂಬರ್ 1 ಪ್ಲಾನರ್ ಅಂದ್ರೆ ದೇವ್ರೊಬ್ನೇ. ಯಾಕಂದ್ರೆ ನಾವ್ ಎಷ್ಟೋ ಪ್ಲಾನ್ಗಳು ಮಾಡಿ ಫೇಲ್ ಆಗಿರೋದು ಇತಿಹಾಸ ಇದೆ, ಆದ್ರೆ ದೇವರು ಪ್ಲಾನ್ ಮಾಡಿ ಫೇಲ್ ಆದ ಇತಿಹಾಸನೇ ಇಲ್ಲ. ಅಲ್ಲಯ್ಯ, ಆದ್ರಿಂದ ದೇವರು ಕೂಡ ರಹಸ್ಯ ಕೊಡೋಂತ ಒಂದೇ ಒಂದು ನಿಮಿಷದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋದು, ಲೋಕದ ಜನರಿಗೂ ಯಾವ ಸೈತಾನೂ ಗೊತ್ತಾಗ್ಬಾರ್ದು ಆ ರೀತಿ ಕರ್ಕೊಂಡು ಹೋಗೋದಕ್ಕೂ ಕೂಡ ಒಂದು ಪ್ಲಾನ್ ಮಾಡಿದ್ದಾನೆ. ಅದಕ್ಕೆ ಪ್ಲಾನ್ ಮಾಡ್ಬೇಕಂದ್ರೆ ಆಕಾಶದ ಮೇಲೆ ಈಗಾಗಲೇ ಸ್ಯಾಟಲೈಟ್ಗಳು ಇದೆ, ಇವೆಲ್ಲವನ್ನು ಕೂಡ ಬಂದ್ ಮಾಡ್ಬೇಕು. ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ ಇವೆಲ್ಲವನ್ನು ಕೂಡ ದೇವರು ಒಂದೇ ಒಂದು ನಿಮಿಷದಲ್ಲಿ ಬಂದ್ ಮಾಡೋದಕ್ಕೆ ಏನೇನೆಲ್ಲ ಕೆಲಸ ಮಾಡ್ಬೇಕು ಅದೆಲ್ಲವನ್ನ ದೇವರ ಆತ್ಮನು ಮಾಡ್ತಾ ಇದ್ದಾನೆ. ಅಲ್ಲಲ್ಲಿಯ ಒಂದೇ ಒಂದು ನಿಮಿಷ ತನ್ನ ಕೃಪೆಯ ಸಭೆಯ ಮೊದಲಿಗೆ ನಮ್ಮನ್ನ ಇಲ್ಲಿಂದ ಮಧ್ಯಾಕಾಶಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಲ್ಲಿಯ ಹಾಗಾದ್ರೆ ನಮ್ಮನ್ನ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಮಲ್ಲಿ ಯಾರು ಇರ್ಬೇಕು, ದೇವರ ಆತ್ಮನು ನಮ್ಮಲ್ಲಿ ಇರಬೇಕು. ದೇವರ ಆತ್ಮ ಇದ್ರೆ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ದೇವರ ಆತ್ಮ ಇಲ್ಲದೆ ಇಲ್ಲ ಅಂದ್ರೆ ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಇನ್ಯಾರು ಇರ್ತಾರೆ, ಯಾರು ಇಲ್ಲ ಅಂದ್ರೆ ನಾವು ಹೋಗೋದೇ ಇಲ್ಲ ರಹಸ್ಯಕೊಳ್ಳೋದ್ರೆ. ಆದ್ರಿಂದ ನಮ್ಮೆಲ್ಲರಲ್ಲೂ ದೇವರ ಆತ್ಮನು ಇರ್ಬೇಕು. ಅಲ್ಲಲ್ಲಿಯ ಯಾಕಂದ್ರೆ ಈ ದೇವರ ಆತ್ಮನು ನಮ್ಮನ್ನ ಇಲ್ಲಿಂದ ಕರ್ಕೊಂಡೋಗಿ ಮಧ್ಯಾಕಾಶಕ್ಕೆ ಬಿಡ್ತಾನೆ. ಯಾಕೆ ಅಲ್ಲಿ ಬಿಡ್ತಾನೆ ಅಂದ್ರೆ ಏಸು ಪರಲೋಕವನ್ನ ಬಿಟ್ಟು ಮಧ್ಯಾಕಾಶಕ್ಕೆ ಬರ್ತಾನೆ. ಅಲ್ಲಲ್ಲಿಯ ಈಗ ನಮ್ಮ ಮೋದಿ ನಮ್ಮ ಮನೆಗೆ ಬರ್ತಾನೆ ಅಂದ್ರೆ ಅವ್ನಿಗೆ ಆಹ್ವಾನ ಕೊಡೋದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ, ರೈಲ್ವೆ ಸ್ಟೇಷನ್ ಹತ್ರಕ್ಕೆ ಹೋಗ್ಬಿಡ್ತೀವಿ. ಇಡೀ ದೇಶದ ಪ್ರಧಾನಮಂತ್ರಿ ಇವ್ರನ್ನ ಇಲ್ಲಿ ಬರ್ತಾ ಇದಾರೆ, ಅಲ್ಲಿಂದಾನೆ ಕರ್ಕೊಂಡ್ ಬರೋದೇ ಒಳ್ಳೇದಂತ ಹೇಳಿ ಅಲ್ಲಿ ಗಂಟ ಹೋಗಿ ಕರ್ಕೊಂಡ್. ಹಂಗೇನೆ ದೇವರು ಕೂಡ, ಏಸು ಕೂಡ ಎಷ್ಟು ಒಳ್ಳೆ ದೇವರು ಅಂದ್ರೆ ನಾವು ಬರ್ತಾ ಇದೀವಿ ಅಂದ್ರೆ ಸಿಂಹಾಸನ ಬಿಟ್ಟು ಸಿಂಹಾಸನದಿಂದ ಎದ್ದು ಅಲ್ಲಿಂದ ತನ್ನ ದೂತರ ಸಂಗಡ ಮಧ್ಯ ಆಕಾಶಕ್ಕೆ ಬರ್ತಾನೆ. ಅಲ್ಲಲ್ಲಿಯ ಯಾಕಂದ್ರೆ ನನ್ನ ಸ್ವಂತ ರಕ್ತದಿಂದ ಸಂಪಾದಿಸಿಕೊಂಡಿರುವಂತ ಒಂದು ಸಭೆ, ಅದು ಕೃಪೆ ಸಭೆ, ಅದು ಎಲ್ಲಿಗೆ ಬರ್ತಾ ಇರೋ ದಿನ ಇವತ್ತು. ನಡ್ರಿ ದೇವದೂತರಿ ಎಂಬುದಾಗಿ ಹೇಳಿ ಏಸು ಎದ್ದು ತನ್ನ ದೂತರನ್ನೆಲ್ಲ ಕರ್ಕೊಂಡು ಆ ಮಧ್ಯ ಆಕಾಶಕ್ಕೆ ಬರುವವನಾಗಿದ್ದಾನೆ. ಅಲ್ಲಲ್ಲಿಯ ಇಲ್ಲಿ ಏಸು ಬರ್ತಾ ಇದ್ರೆ ತಂದೆ ಆದ ದೇವರು ಒಳಗಡೆ ಆತನ ಹೇಳ್ತಾ ಇರ್ತಾನೆ, ದೂತರಿಗೆ, ದೂತರೆ ಇವತ್ತು ಮದುವೆ ಊಟ ಎಲ್ಲಾರು ಒಳ್ಳೆ ಊಟ ರೆಡಿ ಮಾಡಿದ್ದೆ ದೂತ್ರೆ. ಯಾಕಂದ್ರೆ ಇಡೀ ಭೂಮಿ ಮೇಲೆ ಇವತ್ತಿನವರು ಮದುವೆ ಎಲ್ಲ ನಡೆದಿದೆ. 500 ಕೋಟಿ ವೆಚ್ಚ ಮಾಡಿ ಅನೇಕರು ಮದುವೆಯನ್ನೆಲ್ಲ ಮಾಡಿದ್ದಾರೆ. 1000 ಕೋಟಿ ಖರ್ಚು ಮಾಡಿ ಮದುವೆ ಮಾಡಿದವ್ರಿಗೆ ಭೂಮಿ ಮೇಲೆ ಇದ್ದಾರೆ. ಅಲ್ಲಲ್ಲಿಯ ಅಷ್ಟೊಂದು ಶ್ರೀಮಂತರೆಲ್ಲ ಇದ್ದಾರೆ. ಆದ್ರೆ ಪರಲೋಕದ ದೇವರು ಇಡೀ ಪರಲೋಕದಲ್ಲಿ ಒಂದೇ ಒಂದು ಮದುವೆ ಇರೋ ದಿನ ಅಂದ್ರೆ ನಾವ್ ಯಾವತ್ತು ಎತ್ತಲ್ಪಡ್ತೀವಿ ಅವತ್ತೇ ಮದುವೆ ದಿನ. ಅಲ್ಲಲ್ಲಿಯ ಅದಕ್ಕೆ ತಂದೆಯ ದೇವರು ಅಂತಾನೆ, ಯೇಸುವಿನ ಮೊದಲಿಗಿಂತ ಈ ಭೂಮಿ ಪರಲೋಕಕ್ಕೆ ಬರ್ತಾ ಇದ್ದಾನೆ ಅವಳಿಗೋಸ್ಕರ.
ದೊಡ್ಡ ಔತಣವನ್ನು ಸಿದ್ಧಪಡಿಸಿ ಎಂಬುದಾಗಿ ತಂದೆ ಆದ ತನ್ನ ಎಲ್ಲ ದೂತರಿಗೆ ಆಜ್ಞಾಪಿಸುವವನಾಗಿದ್ದಾನೆ. ನಮಗೋಸ್ಕರ ಪರಲೋಕದಲ್ಲಿ ದೊಡ್ಡ ಔತಣ ಕೂಟವನ್ನು ದೇವರು ಸಿದ್ಧಪಡಿಸಿದ್ದಾನೆ. ಅಲ್ಲಿ ಯೇಸು ನಮ್ಮನ್ನ ಕರ್ಕೊಂಡು ಹೋಗಿ ಎಲ್ಲಿ ಕುಂದಿರ್ಸ್ತಾನೆ ಅಂದ್ರೆ ಅಲ್ಲಿ ಒಂದು ಮೂಲೆ ಕಡೆಗೆ ನಮ್ಮನ್ನ ಹೇಳಿ ನಮ್ಮನ್ನೆಲ್ಲ ತಳ್ಬಿಡಲ್ಲ. ಯೇಸು ಏನ್ ಮಾಡ್ತಾನಂದ್ರೆ, ಬಾ ನನ್ನ ಬಲಗಡೆಯಲ್ಲಿ ಸಿಂಹಾಸನಗಳಲ್ಲಿ ಸಿದ್ಧಪಡಿಸಿದ್ದೇನೆ, ಈ ಸಿಂಹಾಸನದ ಮೇಲೆ ಕುಳಿತುಕೊಂತ ಹೇಳಿ ಯೇಸು ನಮ್ಮನ್ನ ಗೌರವಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಆ ಗೌರವಿಸುವಂತ ದಿನ ಈ ರಹಸ್ಯ ಭರಣದ ನಿಮಿತ್ತ ನಮ್ಗೆ ಆ ದಿನನೇ ಸಿಗುವಂತದ್ದಾಗಿದೆ. ಹಲ್ಲೆಲೂಯಾ. ಆದ್ರಿಂದ ಆ ದಿನಕ್ಕಾಗಿ ನಾವು ಸಿದ್ಧರಾಗಿರ್ಬೇಕು, ಆ ದಿನಕ್ಕಾಗಿ ನಾವು ಕಾದಿರಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನೆಂಬ ಹೇಳಿದಾಗ ಸ್ಟಾರ್ಟಿಂಗ್ ಒಂದು 4ನೇ ಅಧ್ಯಾಯ 4ನೇ ವಾಕ್ಯ 5, 6ನೇ ವಾಕ್ಯ ಇವೆಲ್ಲವೂ ನಮ್ಗೆ ಏನು ಸೂಚಿಸ್ತವೆ ಅಂದ್ರೆ ಯೇಸುವಿನ ಪ್ರತ್ಯಕ್ಷತೆಯನ್ನ, ಯೇಸುವಿನ ರಹಸ್ಯ ಭವನದ ಸೂಚನೆಗಳಾಗಿವೆ. ಆಮೇಲೆ 8ನೇ ವಾಕ್ಯ 9ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೆ ಎಲ್ಲ ಅವು ಯುಗದ ಸಮಾಪ್ತಿ ಅಂದ್ರೆ ಭೂಮಿಗೂ ಕೂಡ ದೇವರು ಒಂದು ಅಂತ್ಯ ಇಟ್ಟಿದ್ದಾನೆ. ಆ ಅಂತ್ಯಕ್ಕೆ ಅವೆಲ್ಲ ಸೂಚನೆಗಳಾಗಿವೆ. ಹಲ್ಲೆಲೂಯಾ. ಹಾಗಾದ್ರೆ ಇವುಗಳ ಕುರಿತಾಗಿ ಕೂಡ ಮುಂದಿನ ತಿಂಗಳಿಂದ ಇನ್ನೂ ಹೆಚ್ಚಿನ ವಿಷಯಗಳನ್ನ ನಾವು ಕಲಿಯುವರಿದ್ದೇವೆ. ಹಲ್ಲೆಲೂಯಾ. ಮುಂದಿನ ತಿಂಗಳಿಂದ ಬಹಳ ಬಹಳ ದೊಡ್ಡ ಪ್ರಾಜೆಕ್ಟ್ ಅನ್ನ ದೇವರು ನಮಗೆ ಕೊಟ್ಟು ಆಶೀರ್ವದಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ಇವತ್ತು ದೇವರು ನಮ್ಗೆ ಹೇಳ್ತಾ ಇದ್ದಾನೆ, ಇದಲ್ಲದೆ ಯುದ್ಧಗಳಾಗುವ ಸುದ್ದಿಗಳನ್ನ ನೀವು ಕೇಳಿಕೊಳ್ಳುವವರಾಗಿದ್ದೀರಿ. ಹಲ್ಲೆಲೂಯಾ. ಆದ್ರೆ ನಾವು ಇವತ್ತು ಕೇಳಿದ್ದೇವೆ, ಕಳೆದ ದಿನಗಳಲ್ಲಿ ಎಲ್ಲ ಯುದ್ಧದ ಸುದ್ದಿಗಳನ್ನ ನಾವು ಕೇಳಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ಈಗಾಗಲೇ ಇರಾನ್ ದೇಶವು ಕೂಡ, ಇಸ್ರಾಯೇಲ್ ದೇಶ ಇವೆಲ್ಲವೂ ಕೂಡ ಒಂದು ದೇಶ ಮತ್ತೊಂದು ದೇಶಗಳ ಮೇಲೆ ಯುದ್ಧ ಮಾಡ್ತಾ ಇದ್ದೇವೆ. ಅಲ್ಲಿ ಅನೇಕ ಜನರು ಈ ದೇಶದಿಂದ ಆ ದೇಶಕ್ಕೆ ಹೋಗಿದ್ದಾರೆ. ನಮ್ಮ ಇವತ್ತು ನ್ಯೂಸ್ಗಳೆಲ್ಲ ನೋಡ್ತಾ ಇದ್ವಿ, ನಮ್ಮ ಭಾರತ ದೇಶದಿಂದ ಹೆಚ್ಚು ಕಡಿಮೆ 20 ಲಕ್ಷದಷ್ಟು ಜನ ಬೇರೆ ಕೆಲ್ಸಕ್ಕಂತಾನೆ ಈ ಕುವೈತ್, ಇರಾನ್, ಆಫ್ಘಾನಿಸ್ತಾನ, ದುಬೈ ಇವೆಲ್ಲ ಅನೇಕ ವಿದೇಶಗಳಿಗೆ ಹೋಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಈ ಯುದ್ಧ ಬಂದ್ರೆ ಇವಾಗ ದೇಶಕ್ಕೂ ಒಂದು ತಲೆನೋವು ಏನಂದ್ರಪ್ಪ, ನಮ್ಮ ಭಾರತ ದೇಶದ ಪ್ರಜೆಗಳಿಗೆ ಸುಮ್ಮನೆ ನಮ್ಮ ದೇಶ ಕೆಲಸ ಮಾಡ್ಕೊಂಡಿರುತ್ತೆ ಅಲ್ಲಿಗೆ ಹೋಗೋದ್ರೆ ಈಗ ಅವ್ರನ್ನ ಏನ್ ಮಾಡ್ಬೇಕು, ಯುದ್ಧದಿಂದ ಅವ್ರ ಪ್ರಾಣಗಳ ಕಾಪಾಡಿ ಹೆಂಗಾದ್ರು ಮಾಡಿ ದೇಶಕ್ಕೆ ಕರ್ಕೊಂಡ್ ಬರ್ಬೇಕು. ಹಲ್ಲೆಲೂಯಾ. ಅವಾಗ ಏನ್ ಮಾಡ್ತಾರೆ, ಅವಾಗ ದೇಶದ ಜನರು ಅನ್ಕೊಂತಾರೆ, ನಮ್ಮ ಪ್ರಧಾನ ಮಂತ್ರಿ ಒಳ್ಳೆಯವರು, ನಾವು ನೆಕ್ಸ್ಟ್ ವೋಟ್ ಹಾಕಿದ್ರೆ ಇವ್ರಿಗೆ ಹಾಕೋಣ ಅಂದಾಗಿ ಯೋಚನೆ ಮಾಡ್ತಾರೆ ಅಂತ ಹೇಳಿ ಈಗ ರಾಜಕಾರಣಿ ಕೂಡ ಆ ತರ ಯೋಚನೆ ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಆದ್ರೆ ನಮಗೆ ಭೂಮಿಯಲ್ಲಿ ಎಲ್ಲಿದ್ರು ಕೂಡ ಕಾಪಾಡಲು ಶಕ್ತನು ನಮ್ಮ ದೇವರೊಬ್ಬನೇ. ಹಲ್ಲೆಲೂಯಾ. ಅವ್ರಿಗೆ ನಂಬಿಕೆ ಇಲ್ಲ, ಅಲ್ಲಿದ್ರೆ ಹೇಗೂ ಅಲ್ಲೇನೋ ಬಾಂಬಿದ್ರೆ ಸದ್ಗಿತ್ತು ನಮ್ಮನೆ ಬೇಕಂತಾರೆ ಅಂತ ಹೇಳಿ ಅವ್ರು ಯೋಚನೆ ಮಾಡುವವರಾಗಿದ್ರು. ಹಲ್ಲೆಲೂಯಾ. ಆದ್ರೆ ನಮ್ಮ ದೇವರು ನಾವೆಲ್ಲಿದ್ರು, ಆ ದೇಶದಲ್ಲಿದ್ರು, ಆ ವಿದೇಶದಲ್ಲಿದ್ರು ಕೂಡ ನಮ್ಮನ್ನ ಕಾಪಾಡಲು ಶಕ್ತನಾಗಿದ್ದಾನೆ. ಆಮೇಲೆ ಈಗ ಆ ದೇಶದಲ್ಲಿ ಇಲ್ಲಿಂದ ಕರ್ನಾಟಕದಿಂದಲೂ ಕೂಡ ಅನೇಕರು ಹೋಗಿದ್ದಾರೆ. ಒಬ್ಬ ದುಬೈಯಲ್ಲಿ ಹೋಗಿದ್ದಾರೆ. ಇವತ್ತಿನ್ನೇನು ಫ್ಲೈಟ್ ಹತ್ತಿ ಬರ್ಬೇಕು ಅನ್ನೋ ಟೈಮಲ್ಲಿ ಆಗಿ ಬಾಂಬ್ಗಳೆಲ್ಲ ಬಂದು ಬೀಳ್ತಾ ಇರೋದು ನೋಡಿ ಫ್ಲೈಟೇ ಕ್ಯಾನ್ಸಲ್ ಮಾಡಿಸ್ಬಿಟ್ಟಾರೆ. ಹಲ್ಲೆಲೂಯಾ. ಅದ್ರ ಲಕ್ಷಗಟ್ಟಲೆ ಇರುತ್ತೆ ಅಲ್ಲಿ ಆ ದೇಶದಿಂದ ಈ ದೇಶಕ್ಕೆ ಬರೋದಕ್ಕೆ ಕಾಸು ಕೊಟ್ಟಿರ್ಬೇಕು, ಅದೆಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗೋಗ್ಬಿಟ್ರೆ ಇವರು ಫ್ಲೈಟ್ ಹೋಗ್ಬೇಕಂದ್ರು 2-3 ಅವರ್ ಮುಂಚೆ ನಾವು ಹೋಗಿರ್ಬೇಕು. ಅಲ್ಲಿ ನಮ್ಮನ್ನೆಲ್ಲ ಚೆಕಿಂಗು, ಅವು ಸೆಕ್ಯೂರಿಟಿ ಚೆಕಿಂಗು, ಆಮೇಲೆ ನಮ್ದು ಲಗೇಜ್ ಏನೇನು ತಗೊಂಡೋಗಿರ್ತೀವಿ ಅದೆಲ್ಲ ಚೆಕ್ ಮಾಡ್ತಾರೆ. ಏರೋಪ್ಲೇನ್ 2-3 ಅವರ್ ಮುಂಚೆನೆ ಹೋಗಿ ಕಾದೆಲ್ಲ ಕೊಡ್ತಿದ್ರು ಕೂಡ ಏರೋಪ್ಲೇನ್ ಬಂದಿಲ್ಲ ಅನ್ಕೊಳ್ಳಿ, ಅಯ್ಯೋ ಯಾಕಂದ್ರೆ ಬಂದ್ಬಿಟ್ಟು ಮನೆಗೆ ಈ ದೇಶಕ್ಕೆ ಬರೋಕ್ಕಿಂತ ನಮ್ಮ ದೇಶದಲ್ಲಿ ಇದ್ದಿದ್ದೆ ಒಳ್ಳೇದಾಗ್ತಿತ್ತು ಎಂಬುದಾಗಿ ನಮ್ಗೆ ಯೋಚನೆ ಬರುತ್ತೆ. ಹಲ್ಲೆಲೂಯಾ. ಈ ರೀತಿ ಅನೇಕ ಘಟನೆಗಳು ಈಗಾಗಲೇ ಲೋಕದಲ್ಲಿ ನಡೀತಾ ಇದೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಹೇಳಿದ್ದಾನೆ ಮುಂಚೆನೆ 2000 ವರ್ಷಗಳ ಹಿಂದೆನೆ ಹೇಳಿದ್ದಾನೆ, ಯುದ್ಧಗಳಾಗುವ ಸುದ್ದಿಯನ್ನು ನೀವು ಕೇಳುತ್ತೀರಿ ಅಂತ. ಹಲ್ಲೆಲೂಯಾ. ಈಗಿನ ಕಾಲದವರು ಇವಾಗಿನ ನ್ಯೂಸರು ಇವಾಗ ಹೇಳ್ತಾ ಇರ್ತಾರೆ ಇದು ಯುದ್ಧಗಳು ಹಾಕುವಂತ ಕಾಲ ಎಂಬುದಾಗಿ. ಆದ್ರೆ ಯೇಸು ಮುಂಚೆನೆ ಅಡ್ವಾನ್ಸ್ ಆಗಿ ಮುಂಚೆನೆ 2000 ವರ್ಷದಿಂದಲೇ ಹೇಳಿದ್ದಾನೆ, ಯುದ್ಧಗಳಾಗುವ ಸುದ್ದಿಗಳನ್ನ ನೀವು ಕೇಳುತ್ತೀರಿ ಎಂಬುದಾಗಿ. ಹಲ್ಲೆಲೂಯಾ. ಇದೆಲ್ಲವೂ ಏನ್ ಸೂಚನೆ ಅಂದ್ರೆ ರಹಸ್ಯ ಭರಣದ ಸೂಚನೆಗಳಾಗಿವೆ. ಹಲ್ಲೆಲೂಯಾ. ಹಾಗಾದ್ರೆ ಕಡೆಯ ತುತ್ತೂರಿ ಊದಲಾಗಿ ನಾವು ಎತ್ತಲ್ಪಡುವಂತ ದಿನಕ್ಕೆ ಈಗಾಗಲೇ ಕೃಪೆಯ ಸಭೆ ಮೊದಲ ರೀತಿಯಾದ ನಾವು ಬಂದಿದ್ದೇವೆ. ಆಮೇನ್. ಹಾಗಾದ್ರೆ ಈ ಕೃಪೆ ಕಾಲದ ನಂತರ ಧರ್ಮಶಾಸ್ತ್ರದ ಸಭೆ ಅದು ಇಸ್ರಾಯೇಲ್ ದೇಶದಲ್ಲಿ ಕಟ್ಟಲ್ಪಡುತ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ಇಸ್ರಾಯೇಲ್ ದೇಶದವ್ರು ಏನ್ ಮಾಡಿದ್ದಾರೆ, ಈಗಾಗಲೇ ಧರ್ಮಶಾಸ್ತ್ರದ ಸಭೆಯನ್ನು ಕಟ್ಟೋದಕ್ಕೆ ಏನೇನ್ ಬೇಕು ಎಲ್ಲವನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಅವರಲ್ಲಿ ಕಟ್ಟೋದಕ್ಕೆ ಬೇಕಾಗಿರೋ ವಸ್ತುಗಳು, ಕಲ್ಲುಗಳು, ಇಟ್ಟಿಗೆಗಳು ಏನೇನ್ ಬೇಕು, ಯಜ್ಞವನ್ನು ಕೂಡ
ಕೆಂದ ಹಸುವನ್ನೇ ದೇವರು ಯಜ್ಞವಾಗಿ ಕೊಡ್ಬೇಕಂತ ಹೇಳಿದ್ದಾನೆ ಬೈಬಲಲ್ಲಿ ಹಳೆ ಒಡಂಬಡಿಕೆಯಲ್ಲಿ. ಆದ್ರಿಂದ ಈಗ ಕೆಂಚಿಗಿರುವಂತ ಹಸುನೇ ಈಗಾಗಲೇ ಅವರು ಸಾಕಿ ಬೆಳೆಸ್ತಾ ಇದ್ದಾರೆ. ಏನಕ್ಕೆ? ಮುಂದೆ ಬಲಿ ಕೊಟ್ಟು ಅದರ ದಹನ ಬಲಿಯನ್ನು ಮಾಡಿ ಅದರ ಗೋಧಿ ತಗೊಂಡೋಗಿ ಯೋರ್ದಾನ್ ನದಿ ಇದೆ, ಆ ಯೋರ್ದಾನ್ ನದಿಯಲ್ಲಿ ಆ ಗೋಧಿನ ಮುಳುಗಿಸಿ ಅದ್ರದ್ದು ನೀರು ಈ ಗೋಧಿ ಎರಡು ಮಿಕ್ಸ್ ಮಾಡಿ ಹಾಳೆಯ ಕಟ್ಟುವಾಗ ಅದ್ರ ಮೇಲೆ ಚಿಮುಕಿಸ್ಬೇಕು. ಅವಾಗ ಹಾಳೆಯ ಪರಿಶುದ್ಧವಾಗುತ್ತೆ. ಈ ಪದ್ಧತಿ ಹಳೆಯ ಒಡಂಬಡಿಕೆಯಲ್ಲಿದೆ. ಇದು ದೇವರು ಮೋಶೆಗೆ ಧರ್ಮಶಾಸ್ತ್ರ ಮುಖಾಂತರವಾಗಿ ಹೇಳಿದ್ದಾನೆ. ಅವ್ರು ಇದೇ ರೀತಿಯಾಗಿ ಮಾಡ್ಬೇಕಂತ ಹೇಳಿದ್ದಾನೆ. ಆದ್ರಿಂದ ಅವ್ರ ಹಸುಗಳು ಎಂತ ಹಸು ಬಳಿ ಕೊಡ್ಬೇಕಂದ್ರೆ ಕೆಂಚು ಕಲರ್ ಇರ್ಬೇಕು. ಕೆಂದ ಹಸು ಹಾಲೆಲ್ಲ ಆ ಕಲರ್ ಇದ್ದನ್ನೇ ಬಳಿ ಕೊಡ್ಬೇಕು. ಕರಿಗೆ ಬೆಳಗ್ಗೆ ಬೇರೆ ಕಲರ್ ಇರ್ತಾವ ಅದು ರಿಜೆಕ್ಟ್. ಯಾಕ ಇದು ಬಳಿ ಕೊಡ್ಬೇಡ, ತಗೊಂಡಾಗ ಮನೆಗೆ ಹೋಗಿ ಇನ್ನು ಚೆನ್ನಾಗಿ ಮೇಯಿಸ್ಕೊಂಡು ಇನ್ನು ಸಾಕು ನೀನೇ ಬೆಳೆಸ್ಕೊಂಬಿಡಿ ಅಂತ ಹೇಳಿ ಕಳಿಸ್ಬಿಡ್ತಾನೆ ಹಾಲೆಲ್ಲ. ಆದ್ರಿಂದ ಯಾಜಕರು ಪ್ರತಿಯೊಂದನ್ನು ಆ ಹಸುನೇ ಗಮನಿಸ್ಬೇಕು. ಆಮೇಲೆ ಅದ್ರ ನೆತ್ತಿಯಿಂದ ಪಾದದವರೆಗೂ ಚೆಕ್ ಮಾಡ್ತಾನೆ ಯಾಜಕ. ಅದನ್ನು ಯಾವ್ದಾದ್ರೂ ಒಂದು ರೋಗ ಬಂತ ತಗೊಂಡೋಗಪ್ಪ ಮನೆಗೆ, ಇದನ್ನೆಲ್ಲ ಬಳಿ ಕೊಟ್ಟರೆ ದೇವ್ರು ನನ್ನನ್ನೇ ಬಳಿ ಕೊಡ್ಕೊಂಡ್ಬಿಡ್ತಾನೆ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಯಾಕಂದ್ರೆ ದೇವ್ರು ಆಜ್ಞೆ ಕೊಟ್ಟಿದ್ದಾನೆ. ಕೊಡುವಂತ ಯಜ್ಞ ಅದು ಶ್ರೇಷ್ಠವಾಗಿರ್ಬೇಕು, ಪರಿಶುದ್ಧವಾಗಿರ್ಬೇಕು. ಆ ಯಜ್ಞದಲ್ಲಿ ಸುಕ್ಕು ಕೆಲಂತ ರೋಗ ವ್ಯಾಧಿ ಏನಾದ್ರು ಕೊಟ್ರೆ ಆಮೇಲೆ ನಿಮ್ಗೆ ರೋಗ ನಾನು ಕೊಟ್ಬಿಡ್ತೀನಿ ಅಂತ ಹೇಳಿ ದೇವರು ಭಯ ಇಟ್ಟಿದ್ದಾನೆ. ಹಾಲೆಲೂಯಾ. ಆದ್ರಿಂದ ಎಲ್ಲ ಇಸ್ರಾಯೇಲ್ ಜನರು ಅವ್ರು ಈ ಕೆಂದ ಹಸುನ ಚೆಕ್ ಮಾಡಕ್ಕೆ ಒಬ್ಬ ಡಾಕ್ಟರ್ನೇ ಬಿಟ್ಬಿಟ್ಟಿದ್ದಾರೆ. ಈ ಡಾಕ್ಟ್ರೇ ನೀನು ಕೆಂದ ಹಸುನ ಚೆನ್ನಾಗಿ ನೋಡ್ಕೊ, ಇದಕ್ಕೆ ಏನೇ ರೋಗ ಬರ್ದಂಗೆ ನೋಡ್ಕೊ, ಯಾವ್ದೇ ಕ್ರಿಮಿ ಕೀಟ ಇದಕ್ಕೆ ಏನೋ ಟಚ್ ಆದಂಗೆ ನೋಡ್ಕೊ ಅಂತ ಹೇಳಿ ಒಬ್ಬ ಡಾಕ್ಟರ್ನೇ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಕೆಲಸಕ್ಕೆ ಅಂತಾನೆ ಇಟ್ಬಿಟ್ಟಿದ್ದಾನೆ. ಆ ಡಾಕ್ಟರ್ ಬೆಳಗ್ಗೆ ಎದ್ರೆ ಸಾಕು ಒಂದು ಸೂಕ್ಷ್ಮದರ್ಶಕ ಇರುತ್ತೆ, ಅದನ್ನ ತಗೊಂಡು ಹಿಂಗೆ ನೋಡ್ಕೊಂಡು ಬರ್ತಾ ಇರ್ತಾನೆ. ಅದು ತಲೆಯಿಂದ ಭಾಗದವರೆಗೂ ಎಲ್ಲ ನೋಡ್ಕೊಂಡು ಬರ್ತಾ ಇರ್ತಾನೆ. ಎಲ್ಲಾದ್ರೂ ಒಂದು ರೋಗ ಏನಾದ್ರು ಬಂತು ಅಥವಾ ಏನಾದ್ರು ಆಯ್ತು ಅಂದ್ರೆ ದೇವರು ಏನಕ್ಕೆ ಒಪ್ಪಲ್ಲ ಅಂದ್ರೆ ಯಜ್ಞ ಕೊಡೋದಕ್ಕೆ ಒಪ್ಪಲ್ಲ. ಇದು ಧರ್ಮಶಾಸ್ತ್ರದಲ್ಲಿ ದೇವರು ಆಜ್ಞೆ ಕೊಟ್ಟಿದ್ದಾನೆ. ಆದ್ರಿಂದ ದೇವರಿಗೆ ಕೊಡುವಂತ ಯಜ್ಞ ಪರಿಶುದ್ಧವಾಗಿರ್ಬೇಕು. ಹಾಲೆಲೂಯಾ. ಅದಕ್ಕೆ ಸೂಚನೆಯಾಗಿ ದೇಸು ನಮ್ಮನ್ನು ಕೂಡ ನೀವು ಹೇಗಿರ್ಬೇಕಂತ ಹೇಳ್ತಾನೆ, ನೀವು ಪರಿಶುದ್ಧರಾಗಿರ್ಬೇಕು. ಯಾಕೆ ಪರಿಶುದ್ಧರಾಗಿರ್ಬೇಕು? ನಾವು ಮುಂದೆ ಒಂದು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಆ ಪರಲೋಕ ಎಂತ ಪರಿಶುದ್ಧ, ಮಹಾಪರಿಶುದ್ಧ ಸ್ಥಳ. ಅದ್ರಲ್ಲಿ ಯಾರು ಕಾಲಿಡ್ಬೋದು? ಪರಿಶುದ್ಧರು ಮಾತ್ರ ಕಾಲಿಡ್ಬೋದು. ಪಾಪಿಗಳಾಗಿ ನಾವು ಮುಂದುವರಿತಾ ಇದ್ರೆ ನಮ್ಮ ಪಾಪಗಳನ್ನು ಬಿಟ್ಟು ಪರಿಶುದ್ಧರಾಗಿ ನಡೀತಾ ಜೀವಿಸ್ತಾ ಯಾರ್ಯಾರು ನಡೀತಿರ್ತೀವೋ ಅವ್ರು ಮಾತ್ರ ನಾವು ನಡೀತೇವೆ. ಯೇಸುನ ನಂಬದೇ ಇರೋರು, ಅವ್ರು ಪರಿಶುದ್ಧರಾಗದೇ ಇರೋ ಕಾರಣ ಅವ್ರು ಯಾರು ಕೂಡ ದೇವರ ರಾಜ್ಯಕ್ಕೆ ಸೇರಲು ಸಾಧ್ಯವಿಲ್ಲ. ಆದ್ರಿಂದ ನಾವು ಪರಿಶುದ್ಧರಾಗಿದ್ರೆ ನಾವು ಪರಲೋಕದಲ್ಲಿ ತಲುಪಡೋದಕ್ಕೆ ಸಾಧ್ಯತೆ ಇರುತ್ತೆ. ನಾವು ಪರಿಶುದ್ಧರಾಗಿ ಜೀವಿಸದೇ ಹೋಗಿದ್ರೆ ನಾವು ಆ ರಹಸ್ಯ ಭವನದಲ್ಲಿ ಬಿಡಲ್ಪಡುವವರಾಗಿದ್ದೇವೆ. ಹಾಲೆಲೂಯಾ. ಆದ್ರಿಂದ ದೇವರು ತನ್ನ ವಾಕ್ಯಗಳ ಮುಖಾಂತರವಾಗಿ ಇದನ್ನು ನಮ್ಮನ್ನು ಎಚ್ಚರಪಡಿಸ್ತಾ ಇದ್ದೇನೆ. ನೀವು ಆ ರಹಸ್ಯ ಭವನದ ದಿನ ಏನಾಗಿರ್ಬೇಕು? ಪರಿಶುದ್ಧರಾಗಿರ್ಬೇಕು. ಹಾಲೆಲೂಯಾ. ಯಾಕಂದ್ರೆ ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ನಾವು ಹೇಗಿದ್ರು ಜೀವಿಸಿದ್ರು ದೇವರು ಅದನ್ನ ಎಲ್ಲ ಕ್ಷಮಿಸ್ಬಿಡ್ತಾನೆ. ರಕ್ಷಣೆ ಹೊಂದಿದ ಶಾಸ್ತ್ರ ತೆಗೆದುಕೊಂಡಾದ್ಮೇಲೆ ನಾವೀಗ ಪರಿಶುದ್ಧರಾಗಿ ನಡಿಬೇಕು. ಹಾಲೆಲೂಯಾ. ವಿಗ್ರಹಗಳಿಗೆ ಎಡಬೀಳುವವರಾಗಿರ್ಬಾರ್ದು, ವಿಗ್ರಹಗಳ ನೈವೇದ್ಯ ಪದಾರ್ಥವನ್ನು ತಿನ್ನುವವರಾಗಿರ್ಬಾರ್ದು. ಹಬ್ಬ ಜಾತ್ರೆಗಳಲ್ಲಿ ನಾವು ಪಾಲ್ಗೊಳ್ಳೋದೆ ದೇವರ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಳುವವರಾಗಿರ್ಬೇಕು. ಅವುಗಳಲ್ಲೆಲ್ಲ ನಾವು ಪಾಲ್ಗೊಳ್ಳುವುದಾದ್ರೆ ನಮ್ಗೆ ಪರಿಶುದ್ಧತೆಯನ್ನ ಅವು ಹಾಳು ಮಾಡುವಂತ ಕಾರ್ಯಗಳನ್ನ ನಡೆಸುತ್ತದೆ. ಯಾಕಂದ್ರೆ ಸೈತಾನ ಇರೋದೇ ಏನಕ್ಕೆ? ಅವನು ಯಾರು ಗಳಿ ಎಂಬುದಾಗಿ ಗರ್ಜಿಸುವ ಸಿಂಹದ ಉಪಾಧಿಗಳನ್ನು ತಿರುಗಾಡ್ತಾನೆ ಇರ್ತಾನೆ. ಅವನೇನು ನಮ್ಮ ದೇಶ ನಮ್ಮೂರೇ ತಿರುಗಾಡ್ತಾನೆ ಅನ್ಕೊಂಡಿದ್ದೀವ? ಇಲ್ವೇ ಇಲ್ಲ. ಅವನು ಇಡೀ ಪ್ರಪಂಚನೇ ತಿರುಗಾಡ್ತಾ ಇರ್ತಾನೆ. ಹಾಲೆಲೂಯಾ. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿರೋ ಎಲ್ಲರನ್ನೂ ಕೂಡ ನರಕ ಕರ್ಕೊಂಡು ಹೋಗೋದೇ ಅವನ ದೊಡ್ಡ ಟಾರ್ಗೆಟ್. ಸೈತಾನನ ಟಾರ್ಗೆಟ್ ಏನಂದ್ರೆ ಅಂತ್ಯದಲ್ಲಿ ನರಕ ತೆಗೆದುಕೊಂಡು ಹೋಗ್ಬೇಕು ನಾವು. ಅದೇ ರೀತಿಯಾಗಿ ನಮ್ಮ ದೇವರ ಆತ್ಮನು ಕೂಡ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದಾನೆ. ದೇವರ ಆತ್ಮನ ಟಾರ್ಗೆಟ್ ಏನಂದ್ರೆ ಎಲ್ಲರನ್ನು ಪರಿಶುದ್ಧ ಮಾಡಿ ಮುಂದೆ ಆ ಪರಿಶುದ್ಧ ಪರಲೋಕವನ್ನ ಸೇರಿಸುತ್ತೆ ದೇವರನ್ನ ಕೆಲಸವಾಗಿದೆ. ಹಾಲೆಲೂಯಾ. ನಮ್ಮದು ಕೂಡ ಆಸೆ, ಬಯಕೆ, ಟಾರ್ಗೆಟ್, ಗುರಿ ಏನಾಗಿರ್ಬೇಕಂದ್ರೆ ಎಲ್ಲರೂ ನಾವು ಪರಿಶುದ್ಧರಾಗಿ ಮುಂದೆ ಪರಲೋಕ ರಾಜ್ಯವನ್ನ ಸೇರ್ಬೇಕು ಅನ್ನೋದೇ ಆಸೆ ನಮ್ಮಲ್ಲಿ ಇರ್ಬೇಕು. ಹಾಲೆಲೂಯಾ. ಆ ಆಸೆ ಇದ್ರೆ ನಾವು ಆಸೆಯಂತೆ ಅದಕ್ಕೆ ವಿಧೇಯರಾಗಿ ಪರಿಶುದ್ಧರಾಗಿ ನಾವು ನಡೆಯಲು ಜೀವಿಸಲು ನಮ್ಮಿಂದ ಸಾಧ್ಯ ಆಗುತ್ತೆ. ನಮಗೆ ಆ ಆಸೆ ಬಯಕೆನೇ ಇಲ್ಲದೆ ನಾವೇನಾಗ್ತೇವೆ? ಅಯ್ಯೋ ಅವ್ರ ಸಂಗಡ ಇವ್ರ ಸಂಗಡ ನಾವು ಇಜ್ಜೋಡಾಗಿ ನಡೆದ್ಬಿಡ್ತೇವೆ. ಆ ದೇವ್ರ ವಾಕ್ಯ ಹೇಳುತ್ತೆ, ಲೋಕದವ್ರಿಗೂ ಪರಲೋಕದವ್ರಿಗೂ ಸಂಬಂಧನೇ ಇಲ್ಲ.
ಕತ್ತಲಿಗೂ ಬೆಳಕಿಗೂ ಸಂಬಂಧ ಇಲ್ಲ. ಸೈತಾನನಿಗೂ ದೇವ್ರಿಗೂ ಒಡನಾಟ ಇಲ್ಲ. ಎಲ್ಲ ಕಟ್ಟಾಗಿ ಹೋಗ್ಬಿಟ್ಟಿದೆ ಎಲ್ಲರಿಗೂ. ದೇವ್ರ ಜನರ ಅದೇನೋ ತೇರ ಆಗ್ತಿತ್ತಂತ, ಅದೇನೋ ಕಟ್ಟಾಗಿ ಬಿದ್ದೋಯ್ತಂತಪ್ಪ. ತೇರ್ ಕಟ್ಟಾಗಿ ತೇರೇ ಬಿದ್ದೋಗಿ ಎಷ್ಟೋ ಜನ ಈ ತರ ಘಟನೆಗಳು ಎಷ್ಟೋ ನ್ಯೂಸ್ ಅಲ್ಲಿ ನಾವು ಕೇಳಿದ್ದೇವೆ. ಹಾಲೆಲೂಯಾ. ಯಾಕಂದ್ರೆ ಸೈತಾನನ ಉದ್ದೇಶ ಅದಾಗಿರುತ್ತೆ, ನಾನು ಹೇಗಾದ್ರೂ ಮಾಡಿ ಈ ಲೋಕದ ಆತ್ಮಗಳನ್ನ ಎಷ್ಟಾಗುತ್ತೋ ಅಷ್ಟು ಆತ್ಮಗಳನ್ನ ನನ್ನ ಜೊತೆಯಲ್ಲಿ ಮುಂದಕ್ಕೆ ನರಕಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಸೈತಾನನ ಕಾರ್ಯವನ್ನ ಮಾಡುವವನಾಗಿರ್ತಾನೆ. ಹಾಲೆಲೂಯಾ. ಆದ್ರೆ ದೇವರ ಚಿತ್ತ ಹೊಂದಿದೆ. ಹಾಲೆಲೂಯಾ. ನಾವು ಲೋಕದಲ್ಲಿ ನಾಶವಾಗುವುದಕ್ಕೆ ದೇವರು ನಮ್ಮನ್ನ ಬಿಡದೆ ನೀವು ಹೇಗಾದ್ರೂ ಆ ಪರಲೋಕವನ್ನ ಸೇರ್ಬೇಕೇನೋ ಅಂತ ಒಂದು ಆಲೋಚನೆಯನ್ನ ದೇವರ ಆತ್ಮನ ನಮ್ಮಲ್ಲಿ ಹುಟ್ಟಿಸುವವನಾಗಿದ್ದಾನೆ. ಹಾಲೆಲೂಯಾ. ಸೋದರವಲ್ಲಿ ಹಾಗೆ ಸೈತಾನನು ಲೋಕದಲ್ಲಿ ಅನೇಕ ಘಟನೆಗಳನ್ನ ಮಾಡಿಸ್ತಾ ಇರ್ತಾನೆ. ಆದ್ರೆ ನಾವು ದೇವ ಕೇಳುತ್ತೆ, ನೀವು ಸರ್ಪಗಳಿಗಿಂತ ಜನರಾಗಿರಿ, ಪಾರಿವಾಳಗಳಿಗಿಂತ ನಿಷ್ಕಪಟಿಗಳಾಗಿರಿ ಎಂಬುದಾಗಿ. ಹಾಲೆಲೂಯಾ. ಈ ಸರ್ಪ ಅಂದ್ರೆ ಯಾರು? ಸೈತಾನನೇ. ಅವನಿಗಿಂತ ನಾವು ಹೆಂಗಿರ್ಬೇಕು? ಬುದ್ಧಿವಂತರಾಗಿರ್ಬೇಕು, ದಡ್ಡರಾಗಿದ್ವ ನಾವು. ಸೈತಾನ ಅವನು ದಡ್ಡತನದಲ್ಲಿ ನಮ್ಮನ್ನ ನಡೆಸ್ಬಿಡ್ತಾನೆ. ಹಾಲೆಲೂಯಾ. ಆದ್ರಿಂದ ದೇವವಾಕ್ಯ ಹೇಳುತ್ತೆ, ನೀವು ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ದೇವವಾಕ್ಯ ಹೇಳುತ್ತೆ, ನೀವು ಧೈರ್ಯವಾಗಿರಿ. ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ನಿಮ್ಗೆ ಶೋಧನೆಗಳು ಉಂಟು, ಆದ್ರೆ ನೀವ್ ಹೆಂಗಿರ್ಬೇಕು? ಭಯ ಪಡ್ಕೊಂಡಿರ್ಬಾರ್ದು, ಧೈರ್ಯವಾಗಿರ್ಬೇಕು ಎಂಬುದಾಗಿ ದೇವರು ಹೇಳಿದ್ದಾನೆ ನಮ್ಗೆ. ಹಾಲೆಲೂಯಾ. ಯಾಕಂದ್ರೆ ನಾನು ಲೋಕವನ್ನ ಜಯಿಸಿದ್ದೇನೆ. ಹಾಗಾದ್ರೆ ಯೇಸು ಲೋಕವನ್ನ, ಲೋಕದ ಎಲ್ಲ ಆಸೆ ಪಾಸೆಗಳನ್ನ ಜಯಿಸಿದ್ದಾನೆ. ಸೈತಾನನೇ ಯೇಸುಗೆ ಆಸೆ ತೋರಿಸ್ತಾನೆ. ಯೇಸುವೇ, ನೀನು ನನಗೆ ಅಡ್ಡ ಬಂದು ನಾನು ಇಡೀ ಲೋಕದ ಎಲ್ಲ ಐಶ್ವರ್ಯವನ್ನ ನಿನಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಹಾಲೆಲೂಯಾ. ಇದನ್ನ ಕೇಳುವಾಗ ಯೇಸುಗೆ ನಗು ಬಂದಿರ್ಬೋದು ಅನ್ಸುತ್ತೆ. ಯಾಕಂದ್ರೆ ಇಡೀ ಲೋಕ ಸೃಷ್ಟಿ ಮಾಡಿದ್ದೆ ಯೇಸು. ಇವನು ಸೈತಾನ ಏನ್ ಹೇಳ್ತಾನಂದ್ರೆ, ನಾನ್ ಸೃಷ್ಟಿ ಮಾಡಿ ನನಗೆ ಕೊಡ್ತೀಯೇನೋ ನಮ್ದಾಗ ಯೇಸು ಕೇಳ್ಬೋದಿತ್ತು. ಆದ್ರೆ ಏನು ಕೇಳಲ್ಲ ಅಂದ್ರೆ ಅದಕ್ಕೊಂದು ಕಾರಣ, ಆತ್ಮಿಕವಾದ ಕಾರಣ ಇರುತ್ತೆ. ಏನಂದ್ರೆ ದೇವರು ಇಡೀ ಲೋಕವನ್ನ ಸೃಷ್ಟಿಸಿ ಅದರ ಹಕ್ಕುಪತ್ರ ಅಂದ್ರೆ ಅಗ್ರಿಮೆಂಟ್ ಪೇಪರ್ನ ಯಾರು ಕೊಡ್ತಾನಂದ್ರೆ ಆದಾಮನ ಕೈಗೆ ದೇವರು ಒಪ್ಪಿಸಿರ್ತಾನೆ. ಇವನು ಆದಾಮ ಏನ್ ಮಾಡ್ತಾನಂದ್ರೆ, ಯಾವಾಗ ಅವಳ ಮಾತು ಮತ್ತೆ ಸೈತಾನನ ಶೋಧನೆ ಮಾತು ಇವೆಲ್ಲ ಕೇಳಿ ತಿನ್ನಬಾರ್ದೆಂದ ಹೇಳಿದ ಹಣ್ಣಿನ ಮರ ಯಾವಾಗ ತಿಂತಾನೋ ಆಗ ತಿಂದ ತಕ್ಷಣ ಯಾರು ವಿಧಿಯನಾದಂಗೆ ಇವನು ಅಂದ್ರೆ ಸೈತಾನನಿಗೆ ವಿಧಿಯನಾದಂಗೆ. ಆಗ ಏನಾಗಿತ್ತು ಅಂದ್ರೆ ಇವನ ಹತ್ರ ಇರೋ ಅಗ್ರಿಮೆಂಟ್ ಪೇಪರ್ ಸೈತಾನ ಕೈ ವಶವಾಗಿ ಹೋಗುತ್ತೆ. ಈಗ ಸೈತಾನನಿಂದ ದೇವ್ರು ಇಸ್ಕೋಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಪಾಪ ವಿಮೋಚನೆ ಮಾಡ್ಬೇಕು. ಯಾಕಂದ್ರೆ ಈಗ ಪಾಪ ಮನುಷ್ಯನಲ್ಲಿ ಬಂದ್ಬಿಟ್ಟಿದೆ. ಈ ಪಾಪ ಅದ ವಿಮೋಚನೆ ಕಣಾಗಿ ಬರೋದೆ ಭೂಮಿಗೆ ಯೇಸು ಕ್ರಿಸ್ತನ್ ಬರುವವನಾಗಿದ್ದಾನೆ. ಎಲ್ಲ ಪಾಪಗಳನ್ನ ನಾನು ನನ್ನ ಕಲ್ವಾರಿ ಶಿಲುಬೆಯಲ್ಲಿ ಹೊತ್ತು ತೀರಿಸುತ್ತೇನೆ ಅಂತ ಹೇಳಿ ಯೇಸು ಈ ಭೂಮಿಗೆ ಬಂದು ಎಲ್ಲಾ ಮನುಷ್ಯರ ಪಾಪಗಳನ್ನ ಹೊತ್ತು ತೀರಿಸುವವನಾಗಿದ್ದಾನೆ. ಅದ್ರಲ್ಲಿ ಯಾವ ಕುಲ ಯಾವ ಭಾಷೆ ಅನ್ನೋದಿಲ್ಲ. ಎಲ್ಲಾ ಕುಲ, ಎಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲಾ ಪಂಗಡ, ಎಲ್ಲಾ ದೇಶ ವಿದೇಶ ಎಲ್ಲಾ ಜನರಿಗೋಸ್ಕರ ಕೂಡ ಪ್ರಾಣ ಕೊಟ್ಟಂತ ದೇವರು ಅಂದ್ರೆ ಈ ಭೂಮಿ ಮೇಲೆ ಅದು ಯೇಸು ಕ್ರಿಸ್ತನ ಒಬ್ಬನೇ ಆಗಿದ್ದಾನೆ. ಹಾಲೆಲೂಯಾ. ಆಗ ಯೇಸು ಪ್ರಾಣ ಕೊಟ್ಟು ಸಮಾಧಿ ಸೇರಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬರ್ತಾನೆ. ಯಾವಾಗ ಎದ್ದು ಬರ್ತಾನೋ ಅವಾಗ ಏನಾಯ್ತು? ಪಾಪಕ್ಕೆ ವಿಮೋಚನೆ ಆಗೋಯ್ತು. ಈಗ ಹಕ್ಕುಪತ್ರ ಯಾರ ಕೈಗೆ ಬರ್ಬೇಕಂದ್ರೆ ಈಗ ಯೇಸು ಕೈಗೆ ಬರ್ಬೇಕು. ಸೈತಾನ ಅದನ್ನ ಯಾರ ಕೈಯಿಂದ ಕಿತ್ಕೊಂಡಿದ್ದ? ಸೈತಾನ ಅಂದ್ರೆ ಆದಾಮನ ಕೈಯಿಂದ ಕಿತ್ಕೊಂಡಿದ್ದ. ಈಗ ಸೈತಾನನ ಹತ್ರ ಇತ್ತು, ಆ ಸೈತಾನನ ಹತ್ರ ಇದ್ದ ಅಗ್ರಿಮೆಂಟ್ ಪೇಪರ್ ಈಗ ಯೇಸು ಕೈಗೆ ಬಂದಿದೆ. ಹಾಲೆಲೂಯಾ. ಈ ಅಗ್ರಿಮೆಂಟ್ ಪೇಪರ್ನ ಇವಾಗ ಯೇಸು ಏನ್ ಮಾಡಿದಾನಂದ್ರೆ ಪರಲೋಕಕ್ಕೆ ಹೋಗಿ ತಂದೆಯಾದ ದೇವರ ಕೈಗೆ ಒಪ್ಪಿಸಿದ್ದಾನೆ. ಹಾಲೆಲೂಯಾ. ಈಗ ತಂದೆಯಾದ ದೇವರ ಕೈಯಲ್ಲಿ ಲೋಕದ ಎಲ್ಲ ಅಧಿಕಾರ ಇದೆ. ಹಾಲೆಲೂಯಾ. ಆದ್ರಿಂದ ಅರಸರುಗಳನ್ನ ತಳ್ಳಿ ಅರಸರುಗಳನ್ನ ತೋಳಿಸುವ ಅಧಿಕಾರ ಈಗ ನಮ್ಮ ದೇವರಿಗೆ ಇದೆ. ಹಾಲೆಲೂಯಾ. ಆದ್ರಿಂದಲೇ ದೇವರ ಕೇಳುತ್ತೆ, ಆತನು ರಾಜಾದಿ ರಾಜನು ಕರ್ತಾಧಿಕರ್ತನು ಎಂಬ. ಹಾಲೆಲೂಯಾ. ಕಾರಣ ರಾಜಾದಿ ರಾಜನ ಮಕ್ಕಳಾಗಿರುತ್ತೇವೆ ನಾವೀಗ. ಆಮೇಲೆ ಹಾಲೆಲೂಯಾ. ಈಗ ನಾವು ಸಾಧಾರಣ ಮನುಷ್ಯರಲ್ಲ, ಈಗ ದೇವರ ಮಕ್ಕಳಾಗಿರುವಂತ ದೇವ ಕೃಪೆನ ಕೊಟ್ಟಿದ್ದಾನಂದ್ರೆ ಇದು ಯೇಸುವಿನೇ ಅಂತ ನಮಗೆ ಬಂದಿದೆ. ಹಾಲೆಲೂಯಾ. ಈಗ ನಮ್ಮ ಮೇಲೆ ಯಾರಿಗ ಅಧಿಕಾರ ಇದೆ ಕಂಪ್ಲೀಟ್ ಆಗಿ ಅಂದ್ರೆ ಯೇಸುಗೆ ನಮ್ಮ ಮೇಲೆ ಅಧಿಕಾರ ಇದೆ. ಹಾಲೆಲೂಯಾ. ಈಗ ಯಾರೇ ನಮ್ಮನ್ನ ನೋಡ್ಬೇಕಂದ್ರು, ಸೈತಾನ ನಮ್ಮನ್ನ ನೋಡ್ಬೇಕಂದ್ರು ಯೇಸುವಿನ ಪರ್ಮಿಷನ್ ಕೇಳಿ ಬರ್ಬೇಕಾಗುತ್ತೆ. ಯಾಕಂದ್ರೆ ಯೇಸು ಹೇಳ್ತಾನೆ, ಅವ್ರನ್ನ ಎಲ್ರೂ ಎಲ್ಲ ನನ್ನ ಮಕ್ಕಳನ್ನ ನಾನು ರಕ್ತ ಕೊಟ್ಟು ಕೊಂಡ್ಕೊಂಡಿದ್ದೀನಿ,
ಈಗ ನಿನ್ನ ಅಧಿಕಾರ ಅವ್ರ ಮೇಲಲ್ಲ, ನನ್ನ ಅಧಿಕಾರ ಅವ್ರ ಮೇಲೆ ಇರುತ್ತೆ ಅಂದ್ರೆ ಹಾಗಾದ್ರೆ ನಮ್ಗೆ ಸೈತಾನ ಏನೇ ಶೋಧನೆ ಕೊಡ್ಬೇಕಂದ್ರು ಅವ್ನು ಬಂದು ಹೋಗಿ ಯೇಸು ಹತ್ರ ಕೇಳ್ಬೋದು, ಯೇಸಮ್ಮೆ ಈ ನಿನ್ನ ಮಗನಿಗೆ ಶೋಧನೆ ಕೊಡ್ಲ, ಯೇಸಮ್ಮೆ ಈ ನಿನ್ನ ಮಗಳಿಗೆ ಶೋಧನೆ ಕೊಡ್ಲ ಅಂದಾಗಿ ಯೇಸು ಹತ್ರ ಹೋಗಿ ಪರ್ಮಿಷನ್ ಕೇಳ್ಬೇಕು. ಯೇಸು ಪರ್ಮಿಷನ್ ಕೊಟ್ರೆ ಅವಾಗ ಶೋಧನೆ ಕೊಡ್ಬೋದು. ಯಾಕಂದ್ರೆ ಅವ್ನು ಶೋಧನೆಗಾರ ಅಂತಾನೆ ದೇವ್ರು ಇಟ್ಟವನೆ. ಯಾಕಂದ್ರೆ ಇಲ್ಲಾಂದ್ರೆ ನಾವು ಒಳ್ಳೆಯವರ ಕೆಟ್ಟವ್ರ ಅನ್ನೋದು ದೇವ್ರು ಗೊತ್ತಾಗಲ್ಲ. ಅದಕ್ಕೆ ಸೈತಾನನ ದೇವರು ಹೊಡ್ಸಾಯ್ಸಕ್ 1 ನಿಮಿಷದ ಕೆಲಸ ಅಷ್ಟೇ. ಈಗೆಲ್ಲ ತರ ಎಲ್ಲ ಅವನೇನ ಮನುಷ್ಯನಿಗೆ ಆದ್ರಿಂದ ಶೋಧನೆಗಾರ ಯಾರು ಸೈತಾನನಾಗಿದೆ. ಅವನನ್ನು ಇದುವರೆಗೂ ಬರ್ಸೇ ಇರೋದು ಏನಿಗೆ ದೇವರು, ನೀನ್ ಶೋಧನೆ ತಗೊಂಬ, ಅದನ್ನ ನನ್ನ ಮಕ್ಕಳಿಂದ ನಾನು ಜಯಿಸುವ ಹಾಗೆ ಅವರಲ್ಲಿ ಕಾರ್ಯವನ್ನು ಮಾಡ್ತೀನಿ ಅಂದಾಗ ಹೇಳಿ ದೇವರು ನಮ್ಮನ್ನ ಇಟ್ಟಿದ್ದಾನೆ ಭೂಮಿ ಮೇಲೆ. ಹಾಲೆಲೂಯಾ. ಯಾಕಂದ್ರೆ ಇಲ್ಲಾಂದ್ರೆ ನಮ್ಮನ್ನ ನಾವು ಒಳ್ಳೆಯವರ ಕೆಟ್ಟವರು ಅನ್ನೋದು ದೇವ್ರು ಗೊತ್ತಾಗ್ಬೇಕಲ್ಲ. ದೇವ್ರು ಪರೀಕ್ಷೆ ಮಾಡ್ಬಿಟ್ರೆ ದೇವ್ರು ಕೆಟ್ಟವನಾಗ್ಬಿಡ್ತಾನೆ. ಆದ್ರಿಂದ ದೇವರು ಆ ಕೆಲಸವನ್ನ ಸೈತಾನ ಕೈಯಿಂದಾನೇ ಮಾಡಿಸ್ತಾನೆ. ಹಾಲೆಲೂಯಾ. ಆದ್ರಿಂದ ಸೈತಾನನು ನಮ್ಮ ಮೇಲೆ ಶೋಧನೆ ಮಾಡ್ತಾನೆ. ಆದ್ರೆ ಶೋಧನೆಗಳನ್ನ ನಾವು ದೇವರ ಆತ್ಮನಿಂದ ಜಯಿಸುವವರಾಗಿರ್ಬೇಕು, ವಾಕ್ಯದ ಬಲದಿಂದ ಜಯಿಸುವವರಾಗಿರ್ಬೇಕು, ಪ್ರಾರ್ಥನೆಯಿಂದ ಜಯಿಸುವವರಾಗಿರ್ಬೇಕು, ಆರಾಧನೆಯಿಂದ ನಾವು ಜಯಿಸುವವರಾಗಿರ್ಬೇಕು. ಆದ್ರಿಂದ ಪ್ರಕಟಣೆ ಹೇಳುತ್ತೆ, ಯಾವನ ಜಯವನ್ನು ಹೊಂದುತ್ತಾನೋ ಅವನಿಗೆ ಜೀವ ಎಂಬ ಜಯಮಾಲೆಯನ್ನು ಕೊಡುತ್ತೇನೆ ಎಂದಾಗ. ಈ ಸೈತಾನ ಶೋಧನೆಯಲ್ಲಿ ಯಾರೆಲ್ಲ ಸೋದೋಗ್ಬಿಡ್ತಾರ ಅವ್ರಿಗೆಲ್ಲ ನಿಮಗೆಲ್ಲ ನಾನು ಉಪದ್ರವ ಕಾಲ ರೆಡಿ ಮಾಡಿದ್ದೀನಿ, ಅದರಲ್ಲೇ ಬಿಟ್ಬಿಡ್ತೀನಿ ಅಂತ ಹೇಳಿ ದೇವ್ರು ಬಿಟ್ಬಿಡುವನಾಗಿದ್ದಾನೆ. ಹಾಲೆಲೂಯಾ. ಆದ್ರಿಂದ ಪ್ರಕಟಣೆ ಗ್ರಂಥದ ಅನೇಕ ವಾಕ್ಯಗಳನ್ನ ಮುಂದಿನ ತಿಂಗಳುಗಳಿಂದ ನಾವು ನೋಡುವುದಕ್ಕಾಗಿ ಹೋಗೋಣ. ಹಾಲೆಲೂಯಾ. ಯಾಕಂದ್ರೆ ನಾವು ಸೈತಾನನ ಶೋಧನೆಗಳನ್ನ ಭೂಮಿ ಮೇಲೆ ಜಯಿಸುವವರಾಗಿರ್ಬೇಕು. ಆದ್ರಿಂದ ಯೇಸು ಹೇಳಿದ್ದಾನೆ, ನಾನು ಇಡೀ ಲೋಕವನ್ನೇ ಜಯಿಸಿದ್ದೇನೆ. ಯೇಸುಗೂ ಸೈತಾನ ಶೋಧನೆ ಕೊಟ್ಟ ತಾನೆ. ನೀವು ಇಡೀ ಲೋಕಕ್ಕೆ ದೇವರೇ ಎಲ್ಲದಕ್ಕೂ ನೀನು ಒಡೆಯನಾಗಿದ್ರು, ಈಗ ಇದೆಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಯಾವ್ದಂದ್ರೆ ಆದಾಮನಿಂದ ಇವನ್ನೆಲ್ಲ ಕಿತ್ಕೊಂಡ್ಬಿಟ್ಟಿರ್ತಾನೆ. ಅವನು ಶೋಧನೆಯಲ್ಲಿ ಆದಾಮ ಬಿದ್ದೋಗಿರ್ತಾನೆ, ಸೈತಾನ ಜಯಿಸುತ್ತಿರ್ತಾನೆ ಆದಾಮನ ಹತ್ರ. ಆದ ಕಾರಣ ಲೋಕದ ಅಧಿಕಾರ ಸೈತಾನ ಕೇಳಿ ಇರೋದ್ರಿಂದ ಯೇಸುಸ್ವಾಮಿ ನೀನು ಇವಾಗ ಅಡ್ಡಾಗಿದ್ರೆ ಈ ಲೋಕ ಎಲ್ಲ ನಿನ್ಗೆ ಕೊಟ್ಬಿಡ್ತೀನಿ ಅಂದಾಗ ಹೇಳ್ತಾನೆ. ಆವಾಗ ಯೇಸು ಹೇಳೋದು ಏನಂತ, ವಾಕ್ಯದ ಬಲದಿಂದ ಸೈತಾನನ ಯೇಸು ಜಯಿಸ್ತಾನೆ. ಏನಂತ ವಾಕ್ಯ ಹೇಳುತ್ತಂದ್ರೆ, ಪರಲೋಕದಲ್ಲಾಗಲಿ ಭೂಮಿ ಮೇಲೆ ಸೃಷ್ಟಿಕರ್ತನಾದ ದೇವರಿಗಲ್ಲದೆ ಬೇರೊಬ್ಬರಿಗೆ ಅಡ್ಡ ಬೀಳಬಾರ್ದು ಎಂಬ ವಾಕ್ಯ ಉಂಟು. ಹಾಲೆಲೂಯಾ. ನೀನು ಸೈತಾನನೇ ನೀನು ಯಾರು ಅಡ್ಡ ಬಿಡ್ಬೇಕು ಗೊತ್ತಾ? ನೀನು ದೇವರಿಗೆ ಅಡ್ಡ ಬಿಡ್ಬೇಕು. ಹೋಗಿ ಯಾವ್ದಾದ್ರು ಅಡ್ಡಕ್ಕೆ ಆರಾಧನೆ ಮಾಡಿ ಅಂದ್ರೆ ಯೇಸು ವಾಕ್ಯದ ಬಲದಿಂದ ಸೈತಾನನ ಜಯಿಸ್ತಾನೆ. ಹಾಲೆಲೂಯಾ. ನಮ್ಮ ಬುದ್ಧಿವಂತಿಕೆಯಿಂದ ತಲೆಯಿಂದ ನಾವು ಜಯಿಸ್ತೀವಿ, ಶಕ್ತಿ ಬಲದಿಂದ ಸೈತಾನನ ಜಯಿಸ್ಬಿಡ್ತೀವಿ ಅಂದ್ರೆ ಅದೆಲ್ಲ ನಡೆಯಲ್ಲ. ಹಾಲೆಲೂಯಾ. ಅದಕ್ಕೆ ದೇವರ ವಾಕ್ಯದ ಬಲದಿಂದ ನಾವು ಸೈತಾನನ ಜಯಿಸಬಲ್ಲೆವು. ಹಾಲೆಲೂಯಾ. ಅದಕ್ಕೆ ಉದಾಹರಣೆ ಯೇಸಾಗಿದ್ದಾನೆ. ಯೇಸು ಸೈತಾನನ ಎಲ್ಲ ಶೋಧನೆಯನ್ನ ಜಯಿಸಿದ್ದ. ಅವನು ಯೇಸು 40 ದಿನ ಉಪವಾಸ ಮಾಡಿರ್ತಾನೆ. ಯೇಸು ಹಾಲೆಲೂಯಾ. 40 ದಿನ ಉಪವಾಸ ಮಾಡಿ ಸಾಕಾಗಿ ಸುಸ್ತಾಗಿ ಯೇಸು ಒಂದ್ ಕಡೆ ಕೂತ್ಕೊಂತಾನೆ. ಅಲ್ಲೆಲ್ಲ ಕಲ್ಲುಗಳಿರುತ್ತೆ. ಇಸ್ರಾಯೇಲ್ ದೇಶ ಅಂದ್ರೆ ಎಲ್ಲ ಕಲ್ಲು ಗುಡ್ಡು ಪ್ರದೇಶನೇ ಆದ. ಆಮೇಲೆ ಹಾಲೆಲೂಯಾ. ಆದ್ರಿಂದ ಯೇಸು ಅಲ್ಲಿರುವಾಗ ಸೈತಾನನು ಸರ್ಪದ ವೇಷದಲ್ಲಿ ಬಂದು, ಯೇಸು ನೀನು ತುಂಬ ಹೊಟ್ಟೆ ಹಸುವಾಗಿದೆ ಅಲ್ವಾ, ತಿನ್ಕೊಂಡು ರೊಟ್ಟಿ ಮಾಡ್ಕೊಂಡು ತಿನ್ಕೊಂಡ್ಬಿಡು, ನಿನ್ಗೆ ಹಸು ಎಲ್ಲ ನೀಗಿಸ್ಕೊಂಡ್ಬಿಡು, ನೀನು ದೇವರು, ನಿನ್ಗೆ ಎಲ್ಲ ಸಾಧ್ಯ ಅಂತ ಹೇಳ್ತಾನೆ. ಆಗ ಯೇಸು ಹೇಳುವಂಥ ಉತ್ತರ ಏನು, ಅದಕ್ಕೆ ಕೇಳೋ ಪ್ರಶ್ನೆಗೆ ದೇವರು ಉತ್ತರ ಕೊಡೋದು ವಾಕ್ಯದ ರೂಪದಲ್ಲೇ ಉತ್ತರ ಕೊಡ್ತಾನೆ. ಏನಂತ ಉತ್ತರ ಕೊಡ್ತಾನೆ? ಮನುಷ್ಯನ ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ, ದೇವರ ಬಾಯಿ ಬರುವ ಮಾತಿನಿಂದಲೇ ಮನುಷ್ಯನ ಬದುಕುತ್ತಾನೆ. ನಾವು ಅನ್ಕೊಂಡ್ಬಿಟ್ಟಿದ್ದೀವಿ ಒಳ್ಳೆ ಚಿಕನ್ ಮಟನ್ ಫಿಶ್ ಅವು ಎಲ್ಲ ತಿಂದ್ರೆ ಹಣ್ಣು ತರಕಾರಿ ಇವೆಲ್ಲ ತಿಂದ್ರೆ ಬದುಕ್ತೀವಿ ಅಂತ. ಇಲ್ವೇ ಇಲ್ಲ. ನಾವು ಬದುಕಬೇಕಂದ್ರೆ ನಮ್ಮ ಮೇಲೆ ದೇವರ ಮಾತಿರ್ಬೇಕು. ಹಾಲೆಲೂಯಾ. ನಮ್ಮ ಮೇಲೆ ದೇವರ ಮಾತಿಲ್ಲ ಅಂದ್ರೆ ದೇವರು ಯಾವಾಗ ಮಾತಾಡೋದು ನಮ್ಮ ಮೇಲೆ ನಿಲ್ಲಿಸ್ತಾನೋ ಆವತ್ತೇ ನಮ್ಮ ಡೇಟ್ ಎಂಡ್ ಆಗುತ್ತೆ, ಆವತ್ತೇ ನಮಗೆ ಸಾವು ಬಂದ್ಬಿಡುತ್ತೆ. ಹಾಲೆಲೂಯಾ. ಆದ್ರಿಂದ ಯೇಸು ಹೇಳೋದು ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಬದುಕೋದಿಲ್ಲ, ಸೈತಾನನೇ ದೇವರ ಬಾಯಿಂದ ಹೊರಡೋ ಮಾತಿನಿಂದ ಮನುಷ್ಯನ ಬದುಕ್ತಾನೆ ಅಂದಾಗ ಹೇಳಿ ಯೇಸು ಸೈತಾನನ್ನ ಅಲ್ಲಿ ಏನ್ ಮಾಡ್ದ? ಯೇಸು ಜಯಿಸ್ತ. ಹಾಲೆಲೂಯಾ. ಅದ್ಬಿಟ್ಟು ಯೇಸು ಯುದ್ಧ ಮಾಡಿ ಜಯಿಸ್ತೀನಿ ಅಂದ್ರೆ ಅಲ್ಲಿ ಯೇಸು ಮನುಷ್ಯನಾಗಿದ್ದಾಗ ಮನುಷ್ಯನಾಗಿ ಹೆಂಗೆ ಜಯಿಸ್ಬೇಕು ಅನ್ನೋದಕ್ಕೆ ಉದಾಹರಣೆ ಆಗಿ ದೇವ್ರು ನಮ್ಮನ್ನ ಯೇಸುವನ್ನ ತೋರಿಸ್ತಾರೆ. ಹಾಲೆಲೂಯಾ. ಆದ್ರಿಂದ ಯೇಸುನ ನೋಡಿ ಯೇಸು ಮನುಷ್ಯನೇ ಆಗಿದ್ದಾಗ ಅವರು ಸೈತಾನನ್ನ ಜಯಿಸಿದ್ದಾನೆ. ಹಾಲೆಲೂಯಾ. ಈಗ ನಾವು ಮನುಷ್ಯರಾಗಿದ್ದಾಗಲೇ ಸೈತಾನನ ಶೋಧನೆಗಳನ್ನು ಒಂದೊಂದೇ ಜಯಿಸ್ತಾ ಹೋಗ್ಬೇಕು. ಯಾರು ಜಯಿಸ್ತಾರೋ ಅವರಿಗೆ ಜೀವ ಕಿರೀಟ, ಯಾರು ಸೋಲ್ತಾರೋ ಅವ್ರಿಗೆ ಕಿರೀಟ ಇಲ್ಲ ಎಂತದ್ದು ಇರಲ್ಲ. ಆಮೇಲೆ ಆದ್ರಿಂದ
ದೇವರ ಕೃಪೆಯ ಸಭೆಯಾದ ನಮಗೆ ದೇವರು ಹೇಳ್ತಾ ಇದ್ದಾನೆ, ನಿಮಗೆ ಲೋಕದಲ್ಲಿ ಎಷ್ಟೇ ಹೋರಾಟ ಎಷ್ಟೇ ಶೋಧನೆ ಇದ್ರು ಅವೆಲ್ಲವನ್ನ ಜಯಿಸೋದಕ್ಕೆ ನಾನಿದ್ದೇನೆ. ನನ್ನ ವಾಕ್ಯ ನಿಮ್ಮ ಸಂಗಡ ಇದೆ, ಸಭೆಗಳಿದೆ, ಸೇವಕರಿದ್ದಾರೆ, ಅವರು ನಿಮ್ಮ ಸಂಗಡ ಮಾತನಾಡ್ತಿದ್ದಾರೆ. ನೀವು ಅವರ ಮಾತುಗಳನ್ನ ಕೇಳ್ರಿ, ಅವರ ವಾಕ್ಯಗಳನ್ನ ಕೇಳ್ರಿ, ಅದಕ್ಕೆ ವಿಧೇಯರಾಗಿ ನಡ್ರಿ. ಆ ವಾಕ್ಯಗಳಿಂದ ನೀವು ಸೈತಾನನ ಶೋಧನೆಯನ್ನ ಜಯಿಸ್ರಿ. ಆಮೇಲೆ ಹಲ್ಲೆಲೂಯಾ. ಹೀಗೆ ನಾವು ದೇವರ ವಾಕ್ಯದಿಂದ ಸೈತಾನನ ಶೋಧನೆಗಳನ್ನ ಜಯಿಸುವವರಾಗಿರ್ಬೇಕು. ಆಗ ಜಯದ ರಾಜ್ಯ ಪರಲೋಕದ ರಾಜ್ಯವಾಗಿದೆ. ಹಲ್ಲೆಲೂಯಾ. ಅಲ್ಲಿ ಯಾರು ಅಂದ್ರೆ ಯಾರ್ಯಾರೆಲ್ಲ ಸೋತೋಗ್ಬಿಟ್ಟಿರ್ತಾರ ಲೋಕದ ಆಸೆಗಳಲ್ಲಿ, ಅವ್ರು ಯಾರನ್ನು ದೇವರು ಪರಲೋಕದಲ್ಲಿ ಸೇರಿಸ್ಕೊಂಡು ಯಾಕೆ ಸೇರಿಸ್ಕೊಂಡು ಅಂದ್ರೆ ಅದು ಜಯ ಹೊಂದಿರುವವರ ರಾಜ್ಯ. ಹಲ್ಲೆಲೂಯಾ. ಸೋತವ ರಾಜ್ಯ ಭೂಮಿ ಆಗಿದೆ, ಅವರು ಉಪದ್ರವ ಕಾಲದಲ್ಲಿ ಇರ್ಬೇಕು. ಹಲ್ಲೆಲೂಯಾ. ಯಾರ್ಯಾರೆಲ್ಲ ಸೈತಾನ ಶೋಧನೆಯಲ್ಲಿ ಸೋತೋಗ್ಬಿಡ್ತಾರೋ, ಬಿದ್ದೋಗ್ಬಿಡ್ತಾರೋ, ಯೇಸುನ ಕೆಲವರು ಆರಂಭದಲ್ಲಿ ನಂಬ್ಕೊಂಡ್ಬಿಡ್ತಾರೆ, ಆಮೇಲೆ ಅಂತ್ಯದಲ್ಲಿ ಮಧ್ಯದಲ್ಲಿ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿರ್ತಾರೆ. ಅವ್ರ ಶೋಧನೆಗಳೆಲ್ಲ ಸೋತೋಗೋದ ಹಾಗೆ ಆಗಿರುತ್ತೆ. ಶೋಧನೆಯಲ್ಲಿ ಸೋತೋದವ್ರನ್ನ ದೇವರು ಉಪದ್ರವ ಕಾಲದಲ್ಲಿ ಸೇರಿಸ್ಬಿಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಆದರೆ ಕೃಪೆಯ ಸಭೆ ಮೊದಲಿಗೆ ಎತ್ತಲ್ಪಡೋರು ನಾವು ಹೆಂಗಿರ್ಬೇಕಂದ್ರೆ ಜಯ ಹೊಂದಿರುವವರಾಗಿರ್ಬೇಕು. ನಾವು ಜಯ ಹೊಂದಿದ್ರೆ ಮುಂದೆ ಸೇರುವಂತ ಪರಲೋಕ ರಾಜ್ಯ ಅದು ಜಯದ ರಾಜ್ಯ ಆಗಿದೆ. ಹಲ್ಲೆಲೂಯಾ. ಅಲ್ಲಿ ಯಾರು ಲೋಕವನ್ನ ಜಯಿಸ್ತಾರ ಅವ್ರು ಸೇರುವವರಾಗಿದ್ದಾರೆ. ಅಬ್ರಾಮ ಜಯಿಸಿದ್ದಾನೆ, ಹಂಗಾಗಿ ಅಬ್ರಾಮ ಹೋಗಿದ್ದಾನೆ. ಇಸಾಕ ಜಯಿಸಿದ್ದಾನೆ, ಇಸಾಕ ಹೋಗಿದ್ದಾನೆ. ಯಾಕೋಬ ಜಯಿಸಿದ್ದಾನೆ, ಯಾಕೋಬ ಹೋಗಿದ್ದಾನೆ. ಮೋಶೆ ಜಯಿಸಿದ್ದಾನೆ, ಅದಕ್ಕೆ ಹೋಗಿದ್ದಾನೆ. ದಾವೀದ ಲೋಕದ ಜಯಿಸಿದ್ದಾನೆ, ಅದಕ್ಕೆ ಹೋಗಿದ್ದಾನೆ. ಯೇಸು 12 ಜನ ಶಿಷ್ಯರಲ್ಲಿ ಒಬ್ಬ ಸತ್ತೋಗ್ಬಿಟ್ಟ, ಅದಕ್ಕೆ ದೇವರು ಅವನನ್ನ ಈಗೆಲ್ಲ ಇಟ್ಟಿರ್ತಾನೆ. ಈಗ ಅವನ ಆದ್ಮೇಲೆ ಇರುತ್ತೆ, ಕೆಳಗಿನ ಪಾತಾಳದಲ್ಲಿ ಇರುತ್ತೆ. ಮುಂದೆ ಅವ್ರಿಗೆ ಎಲ್ಲಿ ಪ್ರಮೋಷನ್ ಕೊಡ್ತಾನೆ ಅಂದ್ರೆ ನರಕದ ಪ್ರಮೋಷನ್ ಕೊಡ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ನರಕದಲ್ಲಿ ಇದುವರೆಗೆ ಇನ್ನು ಓಪನ್ ಮಾಡಿಲ್ಲ, ಅದು ಸೃಷ್ಟಿ ಮಾಡಿದ್ದಾನೆ ದೇವರು. ಹಲ್ಲೆಲೂಯಾ. ಫಸ್ಟ್ ನರಕಕ್ಕೆ ಯಾರು ಹೋಗ್ತಾರೆ ನರಕಕ್ಕೆ ಫಸ್ಟ್ ಅದಕ್ಕೆ ನಮಗೆ ದೇವರ ಇನ್ನೂ ಗೊತ್ತಿಲ್ಲ. ಫಸ್ಟ್ ಹೋಗೋದು ನರಕಕ್ಕೆ ಅಂತ್ಯಕ್ರಿಸ್ತ ಹೋಗೋಣಾಗಿದ್ದಾನೆ. ಇವನು ಯಾರು ಅಂದ್ರೆ ಸೈತಾನನ ಮಗನು ಒಬ್ಬನು ಇದ್ದಾನೆ. ಆಮೇಲೆ ಅವನ ಆತ್ಮ ಇನ್ನೂ ಏನೇನಿದೆಯೋ ಅದ್ರ ಎಲ್ಲ ವಿಷಯಗಳನ್ನ ನಾವು ಮುಂದಿನ ತಿಂಗಳಲ್ಲಿ ನೋಡಿಕೊಳ್ಳುವರಾಗಿರೋಣ. ಹಲ್ಲೆಲೂಯಾ. ರೈತನನ್ನ ದೇವರು ನರಕಕ್ಕೆ ಯಾವಾಗ ಆಗ್ತಾನಂದ್ರೆ ರಾಸಗಳನ್ನ ಇವತ್ತೇ ಬರ್ಬೇಕು. ಇವತ್ತಾಗೋಗ್ಬಿಟ್ರೆ 7 ವರ್ಷ ಉಪದ್ರವ ಕಾಲ ಭೂಮಿ ಮೇಲೆ ಆಗ್ಬೇಕು. ಅದಾದ್ಮೇಲೆ ಯೇಸು ಸೈತಾನನ ಮೇಲೆ ಯುದ್ಧ ಮಾಡಿ ಜಯಿಸಿ ಸೈತಾನನ 1000 ವರ್ಷ ಬಂಧನದಲ್ಲಿ ಇದೇ ಭೂಮಿಯಲ್ಲಿ ಒಂದು ದೊಡ್ಡ ಗುಂಡಿ ತೋರಿಸಿ ಒಬ್ಬ ದೂತನ ಕೈಲ ಮಿಕಾಯಲ್ ಇದ್ದಾನೆ. ಮಿಕಾಯಲ್ ಮುಂದೆನೆ ಸೈತಾನ ಇದುವರೆಗೂ ಜಯಿಸಿ ಇದ್ದ ಇತಿಹಾಸನೇ ಇಲ್ಲ. ಹಲ್ಲೆಲೂಯಾ. ಈಗ ಸೈತಾನಗಿಂತ ಬಲಿಷ್ಠವಾದ ದೇವದೂತರು ದೇವರ ಹತ್ರ ಇದ್ದಾನೆ. ಹಲ್ಲೆಲೂಯಾ. ಆದಾಗ ಸೈತಾನ ದೇವ್ರ ಸರಿಸಮಾನ ಬರಲ್ಲ. ಅವ್ನು ಮಿಕಾಯಲನಿಗೆ ಇವತ್ತವರೆಗೂ ಸರಿಸಮ ಬಂದಿಲ್ಲ ಸೈತಾನ. ಹಲ್ಲೆಲೂಯಾ. ಈ ಮಿಕಾಯಲನ ದೇವರು ಬಿಟ್ಬಿಟ್ಟಾಗ ಸೈತಾನನ್ನ ಸೋಲಿಸ್ಬಿಟ್ಟು ಅವನ್ನ ಒಂದು ಜೈಲಿಗೆ ಕೊಡಿಕ್ಬಿಡ್ತಾನೆ. ಎಷ್ಟು ವರ್ಷ ಕೊಡಿಕ್ತಾನೆ ಅಂದ್ರೆ ಸೈತಾನನ್ನ ಈ ಮಿಕಾಯಲ ದೇವದೂತ 1000 ವರ್ಷ ಬಂಧನದಲ್ಲಿ ಜೈಲಲ್ಲಿ ಇಡ್ತಾನೆ. 1000 ವರ್ಷ ಆದ್ಮೇಲೆ ಈ ಸೈತಾನನ್ನ ದೇವರು ರಿಲೀಸ್ ಮಾಡಿಸ್ತಾನೆ. ಮತ್ತೆ ಅವಾಗಲೂ ಕೂಡ ಸೈತಾನ ಇವಾಗಾದ್ರೂ ಯೇಸುನ ಹೆಂಗ ಜಯಿಸ್ಬಿಡೋಣ ಅಂತ ಬಂದು ಯುದ್ಧ ಮಾಡ್ತಾನೆ. ಅದೇ ಆರ್ಮಗೆದೋರ್ನಿಂದ. ಆಮೇಲೆ ಆ ಯುದ್ಧ ಕೊನೆಯಲ್ಲಿ ಆದ್ಮೇಲೆ ಯೇಸು ಸೈತಾನನ್ನ ಜಯಿಸಿ ಸೋಲಿಸಿ ಆವಾಗ ಸೈತಾನನ್ನ ನರಕಕ್ಕೆ ಹಾಕಿಸ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ಸೈತಾನನಿಗೆ ಇನ್ನೂ ಎಷ್ಟು ಟೈಮ್ ಐತೆ ಗೊತ್ತಾ? 1700 ವರ್ಷ ಟೈಮ್ ಕೊಟ್ಟಿದ್ದಾನೆ ದೇವ್ರು ಸೈತಾನನಿಗೆ ಇನ್ನೂ ಟೋಟಲ್ ಒಟ್ಟಾಗಿ. ಹಲ್ಲೆಲೂಯಾ. ನಮ್ಗೆ ಎಷ್ಟು ಟೈಮ್ ಕೊಟ್ಟಿದ್ದಾನೆ ನೀವು? ಒಂದೇ 1 ನಿಮಿಷ. ಹಲ್ಲೆಲೂಯಾ. ಈಗ ನಮ್ಗಿಂತ ಹೆಚ್ಚಿನ ಸಮಯ ಸೈತಾನನಿಗೆ ಐತೆ. ಕಡಿಮೆ ಸಮಯ ಟೈಮ್ ಇರೋದು ಅಂದ್ರೆ ಕೃಪೆಯ ಸಭೆಯ ಮೊದಲಿಗೆ ಅದು ನಮ್ದು ನಿನಗಾಗಿದೆ. ಆಮೇಲೆ ಹಲ್ಲೆಲೂಯಾ. ಈ ಸಭೆಯನ್ನು ಕೊಟ್ಟಿರೋದು, ನಿರ್ಧರಿಸಿರೋದು, ತೀರ್ಮಾನ ಮಾಡಿರೋದು ಯಾರು ಅಂದ್ರೆ ಪರಲೋಕದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನಿಗೆ ನಾವು ಕರಣ ತಟ್ಟುತ್ತ ದೇವರನ್ನ ನೆನಪಿಸೋಣ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಎಲ್ಲಾ ಸಮಯಗಳನ್ನ ಸೃಷ್ಟಿ ಮಾಡುವುದು ದೇವರಾಗಿದ್ದಾನೆ. ಪ್ರತಿಯೊಂದೊಂದು ಕಾಲಕ್ಕೂ ತಕ್ಕ ಸಮಯ ಉಂಟು. ಹಲ್ಲೆಲೂಯಾ. ವಸಂತ ಕಾಲಕ್ಕೂ ಒಂದು ಟೈಮ್ ಇದೆ, ಚಳಿಗಾಲಕ್ಕೂ ಒಂದು ಟೈಮ್ ಇದೆ, ಮಳೆಗಾಲಕ್ಕೂ ಒಂದು ಟೈಮ್ ಇದೆ. ಹೀಗೆ ನಮಗೆ ರಹಸ್ಯ ಬರೋದಕ್ಕೂ ಕೂಡ ದೇವರು ಒಂದು ಟೈಮ್ನ ಫಿಕ್ಸ್ ಮಾಡಿದ್ದಾನೆ. ಹಲ್ಲೆಲೂಯಾ. ಆ ದಿನದ ಬರೋದಕ್ಕೆ ಸೂಚನೆಯನ್ನೇ ದೇವರು ಈಗ ಲೋಕದಲ್ಲಿ ನಡೆಸ್ತಾ ಇದ್ದಾನೆ. ಯುದ್ಧಗಳು ಇದ್ದಾಗುವ ಸೂಚನೆಗಳನ್ನ ನೀವು ಕೇಳುವಿರಿ. ಆದರೆ ನೀವು ಇದರಲ್ಲಿ ಏನಾಗಿರಬಾರ್ದು, ಕಳವಳಗೊಳ್ಳದೆ, ದುಃಖ ಪಡದೆ, ದುಃಖಿಸದೆ, ಧೈರ್ಯಗೆಡದೆ ಧೈರ್ಯದಿಂದಿರಬೇಕು. ಹಲ್ಲೆಲೂಯಾ. ಭಯಪಡುವವರಾಗಿರ್ಬೋದು. ಅಯ್ಯೋ ಎಲ್ಲಿ ನಮ್ಗೇನಾಗುತ್ತೋ ನಾವೆಲ್ಲಿ ಸಂತೃಪ್ತಿ ಹೋಗ್ತೀವೋ ಅಂತ ನಮ್ಗೊಂದು ನಂಬಿಕೆ ಇರಬೇಕು. ನಾನು ಈಗಲೇ ಸತ್ರು ಈಗಲೂ ದೇವರಾಜ್ಯಕ್ಕೆ ಹೋಗ್ತೀನಿ ಅನ್ನೋ ನಂಬಿಕೆ ನಮ್ಮಲ್ಲಿ ಇರಬೇಕು. ಆವಾಗ ಅಂಥವ್ರು ನೋಡಿ ಯಾವುದಕ್ಕೂ ಭಯ ಪಡಲ್ಲ.
ಅಲ್ಲಲ್ವಯ್ಯ ಯಾರು ತಲೆ ಕೆಡಿಸ್ಕೊಂಡ. ಯಾಕಂದ್ರೆ ನಮಗೂ ಚೆನ್ನಾಗಿ ಗೊತ್ತಿರುತ್ತೆ ನಾನು ಯಾವಾಗ ಎಲ್ಲಿ ಸತ್ರು ಕೂಡ ನನ್ನ ಆತ್ಮ ದೇವರಾಜ ಸೇರುತ್ತೆ. ಅಲ್ಲಲ್ವಯ್ಯ ಆದ್ರಿಂದ ಅನೇಕ ಭಕ್ತರು ನೀವು ಇವಾಗ ಸತ್ರ ಎಲ್ಲಿ ಹೋಗ್ತೀರಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ನಾನು ಸತ್ರ ಪರಲೋಕಕ್ಕೆ ಹೋಗ್ತೀನಿ ಅಂತ ಧೈರ್ಯವಾಗಿ ಹೇಳೋರು ಇದ್ದಾರೆ. ಅಲ್ಲಲ್ವಯ್ಯ ಅಂತ ಧೈರ್ಯ ನನ್ನಲ್ಲೂ ನಿಮ್ಮಲ್ಲೂ ಇರಬೇಕು. ಅಲ್ಲಲ್ವಯ್ಯ ಅವಾಗ ನಾವು ನಿಜವಾದ ದೇವರ ವಾಕ್ಯಗಳಿಂದ ಕೆಲಸ ಪಡುತ್ತೇವೆ. ಅಲ್ಲಲ್ವಯ್ಯ ದೇವರ ಎಲ್ಲ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವದಿಸಲಿ. ನಾವು ಕಡೆಯದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ಒಳ್ಳೆಯ ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ದೇವರೇ ಈ ದಿನ ರಹಸ್ಯಪೂರ್ಣದ ಅನೇಕ ವಿಷಯಗಳನ್ನ ಬೇಗನೆ ಬರುವ ವಿಶೇಷತೆ ಮುಖಾಂತರವಾಗಿ ಇದನ್ನ ಕೃಪೆಯ ಸಭೆಯಾದ ಮೊದಲ ರೀತಿಯಾದ ನಮ್ಮ ಸಂಘಟನೆ ಮಾತನಾಡಿದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ದೇವರ ಲೋಕದಲ್ಲಿ ನಡೀತಿರುವ ಎಲ್ಲ ವಿಧದ ಸೂಚನೆಗಳು ಅಪ್ಪ ಇದು ನಿನ್ನ ರಹಸ್ಯಪೂರ್ಣದ ಸೂಚನೆಗಳಾಗಿದೆ. ಅಪ್ಪ ಈ ಸೂಚನೆಗಳೆಲ್ಲವನ್ನ ನಾವು ಕಿವಿಯಾರು ಕೇಳುತ್ತಕ್ಕಂತೆ ನೀನೇ ನಮ್ಮ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಈ ಸೂಚನೆಗಳೆಲ್ಲ ನೀವು ನೆರವೇರಿಸುವುದು ಸುಮ್ಮನೆ ಅಲ್ಲಪ್ಪ. ಇದು ನನ್ನ ದಿನ ರಹಸ್ಯಪೂರ್ಣದ ದಿನ ಬೇಗ ಬರ್ತಾ ಇದೆ. ನೀವು ಕೂಡ ಬೇಗ ಸಿದ್ಧರಾಗಿರಿ ಎಂಬುದಾಗಿ ಕೃಪೆಯ ಸಭೆಯಾದ ನಮ್ಮನ್ನ ನೀನು ಎಚ್ಚರಪಡಿಸುವುದಕ್ಕೋಸ್ಕರ ಇದೆಲ್ಲವನ್ನ ಲೋಕದಲ್ಲಿ ನೀನು ನಡೆಸ್ತಾ ಇದ್ದಿ. ಅದಕ್ಕಾಗಿ ನಾವು ನಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ದೇವರೇ ಲೋಕದಲ್ಲಿ ಇರುವಾಗಾದ್ರೂ 7 ವರ್ಷ ಟೈಮ್ ಇದೆ. ಸೈತಾನನ್ಗಾದ್ರೂ ಇನ್ನೂ 7 ವರ್ಷ ಟೈಮ್ ಕೊಟ್ಟಿದ್ಯಪ್ಪ. ಆ ಕೃಪೆ ಸಭೆಯಾದ ನಮ್ಗೆ ನೀನು ಕೊಟ್ಟಿರೋದು ಒಂದೇ ಒಂದು ನಿಮಿಷ ಕಡೆಯ ತುತ್ತೂರು ಉಳಿದಲಾಗಿ ಕಣ್ಣು ರೆಪ್ಪೆ ಬಡಿಯಷ್ಟೊತ್ತಿಗೆ ನಾವು ಮಾರ್ಪಟ್ಟು ಇಡೀ ಭೂಲೋಕವನ್ನೇ ಬಿಟ್ಟು ಹೋಗುವಂತ ಸಮಯವೂ ಕೂಡ ನೀನು ತೀರ್ಮಾನ ಮಾಡಿದ್ದೆ. ನಿನ್ನ ತೀರ್ಮಾನದಂತೆ ನಿನ್ನ ಚಿತ್ತದಂತೆ ಆ ದಿನ ನಾವು ಎತ್ತಲ್ಪಡುವಂತೆ ನಮ್ಮನ್ನು ಆಶೀರ್ವದಿಸಪ್ಪ. ನಾವು ಎತ್ತಲ್ಪಡುವ ಗುಂಪಿನಲ್ಲಿರುವಂತೆ ಆಶೀರ್ವದಿಸು ದೇವ್ರೆ. ಓ ದೇವ್ರೆ ನೀನು ಲೋಕದಲ್ಲಿ ಇದ್ದಾಗ ಲೋಕದ ಎಲ್ಲ ಆಸೆಗಳನ್ನ ನೀನು ಜಯಿಸಿದಿ. ಓ ನಿನ್ನ ವಾಕ್ಯದ ಬಲದಿಂದ ಜಯಿಸಿದ ಅದೇ ದೇವ್ರೆ ನಾವು ಕೂಡ ವಾಕ್ಯದ ಬಲದಿಂದ ಸೈತಾನವನ್ನು ತಂದಾಕುವ ಎಲ್ಲ ಶೋಧನೆಗಳನ್ನ ನಾವು ಜಯಿಸುವಂತೆ ನಮ್ಮನ್ನು ಆಶೀರ್ವದಿಸು. ಯಾಕೆಂದ್ರೆ ನಿನ್ನ ರಾಜ್ಯ ಅದು ಜಯದ ರಾಜ್ಯ. ಜಯ ಹೊಂದಿರುವವರು ಮಾತ್ರ ಆ ಪರಲೋಕವನ್ನ ಸೇರುವವರಾಗಿದ್ದಾರೆ. ಸೋತವರೆಲ್ಲರೂ ಯಾರು ಕೂಡ ಅದರಲ್ಲಿ ಸೇರೋದಿಲ್ಲ ಅಂದ್ರೆ ನಿನ್ನ ವಾಕ್ಯಪ್ಪ. ಆದ್ರಿಂದ ದೇವರೇ ಸೈತಾನ ತಂದಾಕುವ ಎಲ್ಲ ಶೋಧನೆಗಳನ್ನ ಜಯಿಸುವುದಕ್ಕೆ ನಿನ್ನ ಶಕ್ತಿ, ನಿನ್ನ ಬಲ, ನಿನ್ನ ವಾಕ್ಯದ ಬಲವನ್ನ ನಿನ್ನ ಪವಿತ್ರ ಆತ್ಮನ ಸಭೆ ಎಲ್ಲಾ ದೇವ ಜನರಿಗೂ ದಯಪಾಲಿಸುವುದಕ್ಕೆ ನಾವೆಲ್ಲರೂ ದೇವರ ಸೈತಾನ ತಂದಾಕುವ ಶೋಧನೆಗಳನ್ನ ಲೋಕದ ಆಸೆಪಾಸೆ ಎಲ್ಲವನ್ನ ಜಯಿಸುವಂತ ಆಶೀರ್ವದಿಸು ದೇವರೇ. ನಿನ್ನಿಂದ ಪರಲೋಕದಲ್ಲಿ ನಾವು ಬಹುಮಾನವನ್ನ ಜಯ ಪಡೆಯುವಂತೆ ನಮ್ಮನ್ನು ಆಶೀರ್ವದಿಸಿ ನೀನು ನಡೆಸಪ್ಪ. ನಮ್ಮ ಕುಟುಂಬಗಳು ಕೂಡ ಹಾಗೆ ನೀನು ಮಾರ್ಪಡಿಸುವ ದೇವರೇ. ಕರ್ತನೇ ನಿನ್ನ ರಹಸ್ಯಗಳನ್ನ ಬೇಗ ಬರುತ್ತಿರುವುದರಿಂದ ನಾವು ನಮ್ಮ ಕುಟುಂಬಗಳನ್ನು ಕೂಡ ಅಷ್ಟೇ ವೇಗವಾಗಿ ಸಿದ್ಧಪಡಿಸುವಂತೆ ಆಶೀರ್ವದಿಸುವ. ನಮ್ಮ ರಿಲೇಷನ್ ಅನ್ನು ಬಂದು ಬಳೋದ್ರು ಯಾರಿಗೂ ಕೂಡ ಅವರು ಆದಷ್ಟು ಬೇಗ ರಕ್ಷಣೆ ಹೊಂದುವಂತೆ ನಿನ್ನ ಕೃಪೆಯನ್ನು ಎಲ್ಲರಿಗೂ ದಯಪಾಲಿಸುವ ದೇವರೇ. ಹೌದೇವ್ರ ನಿನ್ನೆ ನಿನ್ನ ಕೃಪೆಯನ್ನು ಎಲ್ಲರಿಗೂ ದಯಪಾಲಿಸುತ್ತ. ಯಾಕೆಂದ್ರೆ ನಿನ್ನ ಬರೋಣ ಸೂಚನೆಗಳು ಇವತ್ತು ನೀನು ನಡೆಸಿದಿ ಆ ಗಣಿತಕ್ಕಾಗಿ ಸ್ತೋತ್ರಪ್ಪ ದೇವರೇ. ಆದ ಕಾರಣ ಇವೆಲ್ಲವೂ ಸೂಚನೆ ಯೇಸುವೆ ನೀನು ಬೇಗ ಬರ್ತಾ ಇದೆ ಅದಕ್ಕಾಗಿ ಸ್ತೋತ್ರ ದೇವರೇ. ಅಷ್ಟೇ ವೇಗವಾಗಿ ಅಷ್ಟೇ ಬೇಗನೆ ನಾವು ಕೂಡ ಸಿದ್ಧರಾಗಿರುವಂತೆ ಆಶೀರ್ವದಿಸುವ. ಸಿದ್ಧವಾದ ಮೊದಲಿಗಿತ್ತಿಯರು ಎತ್ತಲ್ಪಡುತ್ತಾರೆ ಎಂಬ ನಿನ್ನ ವಾಕ್ಯ ಉಂಟದಲ್ಲಪ್ಪ. ಸಿದ್ಧ ಆಗದೇ ಇರುವ ಮೊದಲಿಗಿತ್ತಿಯರು ಅವರು ಬಿಡಲ್ಪಡುತ್ತಾರೆ ಎಂಬ ನಿನ್ನ ವಾಕ್ಯ ಉಂಟು. ಆದ ಕಾರಣ ದೇವರೇ ನಾವು ಬಿಡಲ್ಪಟ್ಟ ಗುಂಪಿನಲ್ಲಿ ಇರದೆ ಸಿದ್ಧವಾದ ಮೊದಲಿಗಿತ್ತಿಯರಾಗಿ ಎತ್ತಲ್ಪಡುವಂತೆ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸುತ್ತೇವೆ. ದೇವರಾತ್ಮನೇ ನಮ್ಮನ್ನು ಸಿದ್ಧಪಡಿಸಿ ನಿನ್ನ ರಹಸ್ಯಗುಣಕ್ಕಾಗಿ ನಮ್ಮಿಂದ ಇನ್ನೂ ಅನೇಕರನ್ನು ನಾವು ಸಿದ್ಧಪಡಿಸುವಂತೆ ಬರಬೇಕಾದಂತ ಆಶೀರ್ವದಿಸು, ಬಲಪಡಿಸಿ ನೀನು ಲೋಕದಲ್ಲಿ ತೋರ್ಪಯಿಸಿ ನಡೆಸುವುದಿಲ್ಲ. ಬೇಕಾದೆಲ್ಲ ಸಿದ್ಧತೆಯನ್ನ ದೇವಾತ್ಮನೆ ನೀನು ಮುಂದೆ ನಡೆಸು. ಅದೆಲ್ಲ ಮಹಿಮೆ ಇಂದಿನ ಶಾಶ್ವತವು ನಿನಗೆ ಮಾತ್ರ ಸಲ್ಲಲಿ ಎಂದು ನಾವು ಮಾಡ್ತೇವೆ. ಇದನ್ನ ಆರಾಧನೆಯನ್ನ ಆದಿಯಿಂದಲೂ ಅಂತ್ಯದವರೆಗಿದ್ದು ನಡೆಸಿದ ದೇವರಾತ್ಮನೆ ನೀನು ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವರೇ ನೀನು ವಾಕ್ಯದಿಂದ ನಮ್ಮ ಸಂಘ ಮಾತನಾಡಿದಕ್ಕಾಗಿ ಸ್ತೋತ್ರ. ತಿಳಿಯಲಾದ ಮಹತ್ತಾದ ಗುಡಾರ್ಥಗಳೆಲ್ಲವನ್ನ ತಿಳಿಯಪಡಿಸುವುದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ನೀನು ನಮ್ಮನ್ನು ತಿಳಿಯಪಡಿಸುವ. ನೀನು ನಮ್ಮ ಸಂಘ ಮಾತನಾಡು ಅದರೆಲ್ಲ ಮೇಲೆ ನಿನಗೆ ಸಲ್ಲಬೇಕೆಂದು ಎಲ್ಲ ಘನಮಾನ ನಿನಗೆ ಸಲ್ಲಿಸುತ್ತಾ ಎಲ್ಲವನ್ನು ಪ್ರಾರ್ಥಿಸಿದ್ದೇವೆ ತಂದೆ ಆದ ದೇವರೇ. ಆಮೆನ್. ನಮ್ಮ ತಂದೆ ಆದ ದೇವರ ಪ್ರೀತಿಯ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪವಿತ್ರ ಆತ್ಮನ ಅನ್ಯೋನ್ಯತೆ ಐಕ್ಯತೆ ಎಂದೆಂದಿಗೂ ಸದಾಕಾಲವು ಯೇಸುವಿನ ರಹಸ್ಯಗಳ ಬರೋದು ಸಭೆಯಾದ ನಮ್ಮೆಲ್ಲರ ಸಂಗಡವೂ ಇರಲಿ. ಎಲ್ಲರೂ ಆಮೆನ್ ಎಂದು ಹೇಳೋಣ. ಆಮೆನ್, ಆಮೆನ್, ಆಮೆನ್. Praise God.